ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ನಲ್ಲಿ ಬರುವಂತಹ ಎಲ್ಲ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ ಗಳಿಗೆ ಬೇಕಾಗುವಂತಹ ಒಂದು ನಾವು ಸಿನಾಪ್ಸಿಸ್ ನ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲು ಬರೋದೇನು ಅಂತಂದ್ರೆ, ಸೊ ದಟ್ ಇಸ್ ವಾಟ್ ಪರ್ಟಿಕ್ಯುಲರ್ಲಿ ಫ್ಲವರ್ ಇಸ್. ಸೊ ನಾವು ಮೊದಲು ಏನು ನೋಡ್ತೇವೆ, ಫ್ಲವರ್ ಅಂದ್ರೆ ಏನು ಅಂತೇಳಿ ನೋಡ್ಕೊಳ್ತೇವೆ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಇಸ್ ಫ್ಲವರ್. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಸೊ ಇದ್ರ ಬಗ್ಗೆ ತುಂಬಾ ಹೇಳ್ಬೇಕಂತ ಏನಿಲ್ಲ ಅನ್ಕೊಳ್ತೇನೆ. ಸೊ ಇಟ್ಸ್ ಅ ಬೇಸಿಕಲಿ ವಾಟ್, ಸೊ ಇಟ್ಸ್ ಅ ರಿಪ್ರೊಡಕ್ಟಿವ್ ಪಾರ್ಟ್ ಆರ್ ರಿಪ್ರೊಡಕ್ಟಿವ್ ಯೂನಿಟ್ ಆಫ್ ದ ಪ್ಲಾಂಟ್ ಅಂತ ಹೇಳಿ ಕರಿತೇವೆ, ಆಫ್ ಆಂಜಿಯೋಸ್ಪರ್ಮ್ ಬೇಸಿಕಲಿ ಇಲ್ಲಿ ನೋಡಬಹುದು ನೀವು. ಸೊ ಅದೇ ರೀತಿಯಲ್ಲಿ ಈ ಫ್ಲವರ್ಸ್ ಗಳನ್ನ ನಾವು ಏನೇನಕ್ಕೆ ಉಪಯೋಗಿಸ್ತೇವೆ ಅಂತ ನೋಡೋದಿದ್ರೆ, ಸೊ ಆಸ್ಥೆಟಿಕ್ ಗೆ ಉಪಯೋಗಿಸಬಹುದು ನಾವು. ಸೊ ಆಮೇಲೆ ಆರ್ನಮೆಂಟಲ್ ಪರ್ಪಸ್ ಗೆ ಉಪಯೋಗಿಸ್ತೇವೆ, ಸೋಷಿಯಲ್, ರಿಲಿಜಿಯಸ್, ಕಲ್ಚರಲ್. ಸೊ ಈ ಎಲ್ಲ ಒಂದು ಪರ್ಟಿಕ್ಯುಲರ್ ಫೀಲಿಂಗ್ಸ್ ನ ನಾವು ಏನ್ ಮಾಡ್ಲಿಕ್ಕೆ, ಸೊ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್ ಲವ್, ಎಫೆಕ್ಷನ್, ಹ್ಯಾಪಿನೆಸ್, ಗ್ರೀಫ್, ಮಾರ್ನಿಂಗ್ ಅಂತ ಅಂದ್ರೆ ಬೇಸಿಕಲಿ ಸಂತಾಪ ಸೂಚಿಸುವಂತದ್ದು. ಸೊ ಇವಕ್ಕೆಲ್ಲ ನಾವು ಇಲ್ಲಿ ಏನು ಉಪಯೋಗಿಸ್ತೇವೆ, ಫ್ಲವರ್ ನ ಉಪಯೋಗಿಸ್ತೇವೆ. ಸೊ ಆಸ್ ಅ ಸೊಸೈಟಿಯಲ್ಲಿ ಉಪಯೋಗಿಸುವಂತದ್ದು. ನಾವು ಇನ್ನು ಫ್ಲವರಿಂಗ್ ಪ್ಲಾಂಟ್ಸ್ ಗೆ ಬಂದ್ರೆ, ಇದು ರಿಪ್ರೊಡಕ್ಟಿವ್ ಯೂನಿಟ್ ಅಥವಾ ನಾವೇನಂತ ಕರಿತೇವೆ, ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಹೇಳಿ ಕರಿತೇವೆ. ಸೊ ಬೇಸಿಕಲಿ ನೀವು ನೋಡ್ತಾ ಇರುವಂತ ಇದು ಒಂದು LS ಆಫ್ ಫ್ಲವರ್. ಇದು ಆಲ್ರೆಡಿ ನೀವು ಎಕ್ಸಾಮ್ಗೆ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿರ್ತೀರ. ನೋಡ್ರಿ, ಇದರಲ್ಲಿ ಯಾವ್ಯಾವ ಭಾಗಗಳಂತ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಏನಿದು, ಸೊ ಇಲ್ಲಿ ಕೊಟ್ಟಿದ್ದಾರೆ ಪೆಟಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಥವಾ ನಾವು ಅದನ್ನ ಕೊರೋಲಾ ಅಂತ ಕರಿತೇವೆ. ಸೊ ಇಲ್ಲಿ ನೋಡ್ರಿ, ಪರ್ಟಿಕ್ಯುಲರ್ಲಿ ಓವರ್ ಹಿಯರ್ ಯು ಕ್ಯಾನ್ ಸಿ ದ ಹೋಲ್ ಪರ್ಟಿಕ್ಯುಲರ್ ಪಿಸ್ಟಿಲ್ ನ ನೋಡ್ತೇವೆ, ಇನ್ಕ್ಲೂಡಿಂಗ್ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿಯನ್ ಅಬ್ಸರ್ವ್ ಮಾಡಬಹುದು ಇಲ್ಲಿ. ಸೊ ಅಂಡ್ ಅದು ಬಿಟ್ರೆ ನಮ್ಗೆ ಪರ್ಟಿಕ್ಯುಲರ್ಲಿ ಸೆಪಲ್ ಕಾಣಿಸುತ್ತೆ, ಅಥವಾ ಕೇಲಿಕ್ಸ್ ಅಂತ ಏನ್ ಕರಿತೇವೆ, ಸೊ ಅದು ಕಾಣಿಸ್ತದೆ. ಸೊ ನೋಡ್ರಿ, ಇಲ್ಲಿ ಏನ್ ಕಾಣಿಸ್ತಾ ಇದೆ, ಸ್ಟೇಮನ್ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ ಫಿಲಮೆಂಟ್ ಅಂಡ್ ಆಂಥರ್. ಸೊ ಇದು LS ಫ್ಲವರ್, ಇದು ಫ್ಲವರ್ ನ ಒಂದು ಭಾಗಗಳು, ಆಯ್ತಾ. ಸೊ ಮುಂದೆ ಹೋಗೋದಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಪರ್ಟಿಕ್ಯುಲರ್ಲಿ ಸೊ ಈ ಒಂದು ಪರ್ಟಿಕ್ಯುಲರ್ ಏನು ಫ್ಲವರ್ ಇದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಒಳಗಾಗ್ತದೆ. ಸೊ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ 3 ಭಾಗಗಳು ಹೊಂದಿದಾವೆ: ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ಫರ್ಟಿಲೈಸೇಷನ್ ಇವೆಂಟ್, ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳಿ. ಸೊ ಅದರಲ್ಲಿ ಮೊಟ್ಟ ಮೊದಲನೇದು ಯಾವುದು ಅಂತ ಕೇಳಿದ್ರೆ, ಸೊ ಯು ಕ್ಯಾನ್ ಸಿ ದ ಪ್ರೀ ಫರ್ಟಿಲೈಸೇಷನ್ ಇವೆಂಟ್. ಇದರಲ್ಲಿ ನಾವು ಸ್ಟ್ರಕ್ಚರ್ಸ್, ಆಮೇಲೆ ಪರ್ಟಿಕ್ಯುಲರ್ಲಿ ಪ್ರೊಸೆಸ್ ಆಫ್ ಪಾಲಿನೇಷನ್ ನ ಅಬ್ಸರ್ವ್ ಮಾಡಿದ್ದೇವೆ ಅಲ್ವಾ. ಸೊ ಈಗ ಇದರಲ್ಲಿ ನಾವು ಏನೇನು ಕ್ವಶನ್ಸ್ ಗಳನ್ನ, ಅಥವಾ ಯಾವ ರೀತಿಯ ಕ್ವಶನ್ಸ್ ಗಳಿಗೆ ಬೇಕಾಗುವಂತಹ ಒಂದು ಹಿನ್ನೆಲೆಗಳು, ಸೊ ದಟ್ ಇಸ್ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಪರ್ಟಿಕ್ಯುಲರ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ನೋಡಿ, ಇನ್ಫ್ಲೋರಸೆನ್ಸ್ ಕಾಣಿಸ್ತಾ ಇರಬಹುದು ನಿಮ್ಗೆ, ಇನ್ಫ್ಲೋರಸೆನ್ಸಸ್. ಸೊ ಯಾವ್ದರಿಂದ ಫಾರ್ಮ್ ಆಗ್ತಾ ಇದೆ ಅಂತ ಹೇಳೋದು ಇಂಪಾರ್ಟೆಂಟ್. ದಟ್ ಇಸ್ ಫ್ಲೋರಲ್ ಬಡ್ಸ್ ಅಂತ ಹೇಳಿದೆ. ಓಕೆ, ಆಮೇಲೆ ಅದೇ ಫ್ಲೋರಲ್ ಬಡ್ಸ್ ಗಳು ಏನಾಗ್ತವೆ, ಫ್ಲವರ್ಸ್ ಗಳಾಗಿ ಕನ್ವರ್ಟ್ ಆಗ್ತವೆ. ಸೊ ಇನ್ಫ್ಲೋರೆನ್ಸ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ, ಅಥವಾ ಇನ್ಫ್ಲೋರೆನ್ಸ್ ಬ್ಯಾರ್ಸ್ ವಾಟ್ ಅಂತ ಹೇಳಿ ಕೇಳಿದ್ರೆ, ಸೊ ನಾವು ಫ್ಲೋರಲ್ ಬಡ್ಸ್ ಮತ್ತೆ ಫ್ಲವರ್ಸ್ ಅಂತ ಹೇಳಿ ಹೇಳ್ಬೋದು, ಹೌದಾ. ಸೊ ಅದೇ ರೀತಿಯಲ್ಲಿ, ಸೊ ಫ್ಲವರ್ಸ್ ಅಲ್ಲಿ 2 ರೀತಿಯ ಫ್ಲವರ್ಸ್ ಗಳನ್ನ ನೋಡ್ತೇವೆ, ಮೇಲ್ ಮತ್ತೆ ಫಿಮೇಲ್ ಫ್ಲವರ್ಸ್ ಗಳನ್ನ ನೋಡ್ತೇವೆ, ವಿಚ್ ಆಕ್ಟ್ಸ್ ಆಸ್ ಅ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಓವರ್. ಏನಾಗಿ ಆಕ್ಟ್ ಆಗುತ್ತೆ, ಸೊ ಇವುಗಳು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಗಳಾಗಿ ಆಕ್ಟ್ ಆಗ್ತವೆ. ಸೊ ಅಂದ್ರೆ, ಸೊ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಒಂದೇ ಫ್ಲವರ್ ಅಲ್ಲಿ ಇದೆ, ಆಗ ನಾವು ಅದನ್ನ ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಕರಿತೇವೆ. ಎಂತ ಕರಿತೇವೆ, ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೇವೆ. ಮೇಲ್ ಮತ್ತೆ ಫಿಮೇಲ್, ಸೊ ಒಂದು ಬೈಸೆಕ್ಷುವಲ್ ಆಯ್ತು, ಹೌದಾ. ಸೊ ಅದೇ ಯುನಿಸೆಕ್ಷುವಲ್ ಫ್ಲವರ್ ಅಂತ ಹೇಳಿದೆ. ಸೊ ಅಂದ್ರೆ ಏನು, ಸೊ ಇಂಡಿವಿಜುವಲ್ ಮೇಲ್ ಫ್ಲವರ್ ಬೇರೆ, ಫಿಮೇಲ್ ಫ್ಲವರ್ ಬೇರೆ, ಇದಕ್ಕೆ ನಾವು ಯುನಿಸೆಕ್ಷುವಲ್ ಅಂತ ಕರಿತೇವೆ. ನೀವು ಆಲ್ರೆಡಿ ಇದನ್ನ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಅಲ್ವಾ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಸೊ ಎಸ್, ಸೊ ನೋಡ್ರಿ, ಇಲ್ಲಿ ಸ್ಟೇಮನ್, ಮೈಕ್ರೋಸ್ಪೊರಾಂಜಿಯಮ್, ಪೋಲನ್ ಗ್ರೇನ್ಸ್ ಅಂತ ಹೇಳಿ ಬಂದಿದೆ, ಹೌದಾ. ಸೊ ಇಲ್ಲಿ ಸ್ಟೇಮನ್ಸ್ ಅಲ್ಲಿ ಎಷ್ಟು ಭಾಗಗಳಿದಾವೆ, ಸೊ 2 ಭಾಗಗಳಿದೆ, ಒಂದು ಫಿಲಮೆಂಟ್, ಇನ್ನೊಂದು ಆಂಥರ್ ಅಲ್ವಾ. ಸೊ ಹಾಗೆ ಫಿಲಮೆಂಟ್ ಪರ್ಟಿಕ್ಯುಲರ್ ಆಂಥರ್ ಅಲ್ಲಿ ಏನಿರ್ತದೆ ಅಂತ ಹೇಳಿ ಒಮ್ಮೆ ಅಬ್ಸರ್ವ್ ಮಾಡುವ. ಓಕೆ, ಸೊ ನೋಡಿ, ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಸೊ ಇದು ಒಂದು ಸ್ಟ್ರಕ್ಚರ್ ಆಫ್ ಪರ್ಟಿಕ್ಯುಲರ್ ಏನೋ ಆಂಥರಿನ ಸ್ಟೇಮನ್ ನ ಸ್ಟ್ರಕ್ಚರ್ ನೋಡ್ತಾ ಇದ್ದೇವೆ. ಯು ಕ್ಯಾನ್ ಸಿ, ಸೊ ಏನೇನು ಹೊಂದಿದೆ, ಸೊ ಆಂಥರ್ ಇದೆ, ಮತ್ತೆ ಇದು ಬಂದು ಫಿಲಮೆಂಟ್ ಅಲ್ವಾ, ರೈಟ್. ಸೊ ಫಿಲಮೆಂಟ್, ಆಂಥರ್, ರೈಟ್. ನೋಡಿ, ಇನ್ನೊಂದು ಹೇಳ್ಬೇಕಂತಂದ್ರೆ, ಇಲ್ಲಿ ಕಾಣಿಸ್ತಾ ಇರಬಹುದು, ದಿಸ್ ಇಸ್ ಅ 3D ವ್ಯೂ, ವಿ ಕ್ಯಾನ್ ಸಿ. ಸೊ ಇಲ್ಲಿ ನೋಡ್ರಿ, ಆಂಥರ್ ನ ಸ್ಟ್ರಕ್ಚರ್ ಅಲ್ಲಿ ನಾವು ಪೋಲನ್ ಗ್ರೇನ್ಸ್ ಗಳು ಕಾಣಿಸ್ತಾ ಇದಾವೆ. ಈ ರೆಡ್ ಕಲರ್ ಏನು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇದೆಲ್ಲ ಏನಿದು, ಸೊ ದೀಸ್ ಆರ್ ಪೋಲನ್ ಗ್ರೇನ್ಸ್. ಓಕೆ, ಸೊ ಇಲ್ಲೊಂದು ಪರ್ಟಿಕ್ಯುಲರ್ಲಿ ಈ ರೀತಿಯಲ್ಲಿ ಒಂದು ಏನು ಚೇಂಬರ್ ತರ ಕಾಣಿಸ್ತಾ ಇದೆ, ಫಾರ್ಮೇಶನ್ ಆಫ್ ಚೇಂಬರ್, ಅದು ಪೋಲನ್ ಸ್ಯಾಕ್ಸ್ ಅಂತ ಹೇಳಿ ಕರಿತೇವೆ ನಾವು. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಲೈನ್ ಅಲ್ಲಿ ನೋಡಿ ಡಿಹೈಸ್ ಆಗ್ತಾ ಇದೆ. ಡಿಹೈಸ್ ಅಂದ್ರೆ ಏನು, ಸೊ ಒಡಿತಾ ಇದೆ, ಓಪನ್ ಆಗ್ತಾ ಇದೆ, ಅದನ್ನ ಲೈನ್ ಆಫ್ ಡೈಸನ್ಸ್ ಅಂತ ಕರಿತೇವೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಬಹುದು, ಬಿಕಾಸ್ ಮೈಟ್ ಬಿ ಆಸ್ಕ್ಡ್ ಏನು ಡಯಾಗ್ರಾಮ್ಟಿಕ್ ಬೇಸಿಸ್ ಕ್ವಶನ್ ಅಲ್ಲಿ ಕೇಳಬಹುದು. ಓಕೆ, ಸೊ ನೀವು ಇಲ್ಲಿ ನೋಡೋದಿದ್ರೆ, ಸೊ ಅದೇ ಪರ್ಟಿಕ್ಯುಲರ್ ಏನನ್ನ ಎಕ್ಸ್ಪ್ಲನೇಷನ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಯ್ತಾ. ಸೊ
ನೋಡ್ರಿ ಒಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆ. ದ ನಂಬರ್ ಅಂಡ್ ದ ಲೆಂತ್ ಆಫ್ ದ ಸ್ಟೇಮ್ ಆರ್ ವೇರಿಯಬಲ್ ಫ್ಲವರ್ಸ್ ಆಫ್ ಡಿಫರೆಂಟ್ ಸ್ಪೀಶೀಸ್. ಬೇರೆ ಬೇರೆ ಸ್ಪೀಶೀಸ್ ಅಲ್ಲಿ ಸೊ ಏನು ಪರ್ಟಿಕ್ಯುಲರ್ ಸ್ಟೇಮ್ ಅನ್ನ ಲೆಂತ್ ವೇರಿ ಆಗ್ತದೆ ಅಂತ ಹೇಳಿ, ಬೇಸ್ಡ್ ಆನ್ ಅದು ಪರ್ಟಿಕ್ಯುಲರ್ಲಿ ಯಾವುದರ ಬೇಸಿಸ್ ಮೇಲೆ ಅವುಗಳು ಕ್ರಾಸ್ ಪಾಲಿನೇಷನ್ ಗೆ ಒಳಗಾಗ್ತವೋ ಅಥವಾ ಪರ್ಟಿಕ್ಯುಲರ್ಲಿ ಸೆಲ್ಫ್ ಪಾಲಿನೇಷನ್ ಗೆ ಒಳಗಾಗ್ತವೋ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರ್ತವೆ. ಆಯ್ತಾ. ಸೊ ಮುಂದೆ ಹೋಗೋದಿದ್ರೆ ನೋಡಿ, ಸೊ ಇಲ್ಲಿ ಸ್ಟ್ರಕ್ಚರ್ ಆಫ್ ಆಂಜಿಯೋಸ್ಪರ್ಮ್ ನ ಆಂಥರ್ ನ ಕೊಡ್ತಾ ಇದ್ದಾನೆ. ಸೊ ಸ್ಟ್ರಕ್ಚರ್ ಕೊಡ್ತಾ ಇದ್ದಾನೆ. ಇದು ಬೈಲೋಬ್ಡ್ ಅಂತ ಹೇಳಿ ಕರೀತಾರೆ. ಬೈಲೋಬ್ ಅಂದ್ರೆ 2 ಲೋಬ್ ಇದೆ. ಸೊ ಇಫ್ ಯು ಲೈನ್ ಇಲ್ಲೊಂದು ಹೇಳಿದ್ರೆ, ಸೊ ಇದೊಂದು ಲೋಬು, ದ ಫಸ್ಟ್ ಲೋಬ್ ಅಂಡ್ ದಿಸ್ ಇಸ್ ಸೆಕೆಂಡ್ ಲೋಬ್. ಆಯ್ತಾ. ಸೊ ದೆನ್ ಡೈಥಿಕಸ್ ಅಂತ ಕೊಡ್ತಾರೆ. ದರ್ ಆರ್ 2 ಥಿಕೆ ಇದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹ್ಯಾವಿಂಗ್ 2 ಥಿಕಾ. ಸೊ ದಿಸ್ ಇಸ್ ದ 1 ಥಿಕಾ ಅಂಡ್ ದಿಸ್ ಇಸ್ ಅನದರ್ ಥಿಕಾ ಇನ್ ಈಚ್ ಲೋಬ್. ಸೊ ದಟ್ ಮೀನ್ಸ್ ಹೌ ಮೆನಿ, ಎಷ್ಟಾಯ್ತು, 1 2 3 4 4 ಥಿಕಾ, 4 ಥಿಕೆ ಇದೆ. ಡೈಥಿಕಸ್ ಇನ್ ಈಚ್ ಲೋಬ್ ಅಂತ ಹೇಳಿ ಕರೀತಾನೆ. ಆಯ್ತಾ. ಯು ಕ್ಯಾನ್ ಸಿ ಈಚ್ ಲೋಬ್ ಹ್ಯಾವಿಂಗ್ 2 ಥಿಕೆ ಅಂತ ಹೇಳಿ ಅಲ್ವಾ. ಸೊ ಅಂದ್ರೆ ಸೊ ಎಷ್ಟು ಡೈಥಿಕಸ್, ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಡೈಥಿಕಸ್. ಓಕೆ, ಈಚ್ ಲೋಬ್ ಹ್ಯಾವಿಂಗ್ 2 ಥಿಕೆ. ಓಕೆ, ಸೊ ಅದೇನ್ ಫಾರ್ಮ್ ಮಾಡ್ತದೆ, ಪೋಲನ್ ಸ್ಯಾಕ್ ನ ಫಾರ್ಮ್ ಮಾಡ್ತಾರೆ. ನೋಡಿ, ಆಫನ್ ಲಾಂಜಿಟ್ಯೂಡ್ನಲ್ ಗ್ರೂಪ್ ರನ್ಸ್ ಲೆಂತ್ ವೈಸ್ ಸಪರೇಟಿಂಗ್ ದ ಥಿಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಯ್ತಾ. ದೆನ್ ನೋಡ್ರಿ, ದ ಆಂಥರ್ ಹ್ಯಾಸ್ 4 sided structure called as microsporangia. The pollen sacs are nothing but what? Microsporangia ಅಂತ ಕೂಡ ಕರೀತೇವೆ. ಸೊ ಈಚ್ ಲೋಬ್ ಅಲ್ಲಿ 2 ಇರ್ತವೆ. ನಾವು ಇಲ್ಲಿ ಆಲ್ರೆಡಿ ಅಬ್ಸರ್ವ್ ಮಾಡಿದ್ದೇವೆ ಇದರಲ್ಲಿ. ಹೌದಾ. ಸೊ ಮುಂದೆ ಹೋಗೋದಿದ್ರೆ, ಸೊ microsporangia develops further and becomes pollen sacs. So what I told you, right, the same thing over here, it has been suggested, right? Okay, then ಮುಂದೆ ಹೋಗುವ ಹಾಗೆ ನೋಡಿ ಇಲ್ಲಿ, ಸೊ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಕೊಡ್ತಾ ಇದ್ದಾನೆ. ಸೊ ದಟ್ ಇಸ್ ದ ಟಿಪಿಕಲ್ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಯು ಕ್ಯಾನ್ ಟೇಕ್ ಇಟ್ ಆಸ್ TS ಆಫ್ ಆಂಥರ್ ಅಂತ ತಗೊಳ್ಬಹುದು. ಸೊ ಇಲ್ಲಿ ಡಯಾಗ್ರಾಮ್ ಕೂಡ ಇದೆ ನೋಡ್ರಿ, TS ಆಫ್ ಯಂಗ್ ಆಂಥರ್ ಇದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಸೊ 4 ಬೇರೆ ಬೇರೆ ಪರ್ಟಿಕ್ಯುಲರ್ ಪಾರ್ಟ್ಸ್ ಗಳು, ಇಂಪಾರ್ಟೆಂಟ್ ಭಾಗಗಳನ್ನು ನೋಡ್ತೇವೆ. ದ ಔಟರ್ ಮೋಸ್ಟ್ ಅನ್ನ ನಾವೇನಂತ ಕರಿತೇವೆ, ಸೊ ಎಪಿಡರ್ಮಿಸ್ ಅಂತ ಕರಿತೇವೆ. ಅದರೊಳಗಡೆಗೆ ಎಂಡೋಥೀಶಿಯಂ ಬರುತ್ತೆ. ದೆನ್ ಪರ್ಟಿಕ್ಯುಲರ್ಲಿ ಏನ್ ಬರ್ತವೆ, ಮಿಡಲ್ ಲೇಯರ್ಸ್ ಗಳು ಬರ್ತವೆ. ದೆನ್ ಟ್ಯಾಪಿಟಮ್ ಬರುತ್ತೆ. ಸೊ ದೆನ್ ಇನ್ ದ ಒನ್ ಕಾರ್ನರ್ ಆರ್ ಒನ್ ಸೆಂಟರ್ ಅಲ್ಲಿ ನಾವು ಕನೆಕ್ಟಿವ್ ಇದೆ ಅಂತ ಹೇಳಿ ಹೇಳ್ತೇವೆ. ದಿಸ್ ಇಸ್ ಅ ಕನೆಕ್ಟಿವ್ ಟಿಶ್ಯೂ ವಿಚ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಸೊ ದೀಸ್ ಡೆವಲಪಿಂಗ್ ಪೋಲನ್ ಸ್ಯಾಕ್ಸ್. ಸೊ ಈಗ ಇಲ್ಲಿ ಕ್ವಶನ್ ಯಾವ ರೀತಿಯಲ್ಲಿ ಬರ್ಬೋದು, ಸೊ ಪರ್ಟಿಕ್ಯುಲರ್ಲಿ ಹೊರಗೆಯಿಂದ 4 ಲೇಯರ್ಸ್ ಗಳನ್ನ ಚೂಸ್ ಮಾಡಿ ಅಂತ ಹೇಳಿ ಕೊಟ್ಟ. ಸೊ ಫ್ರಮ್ ಔಟ್ ಸೈಡ್ ಆರ್ ಫ್ರಮ್ ದ ಔಟರ್ ಮೋಸ್ಟ್ ರೀಜನ್ ಆಫ್ ದ ಆಂಥರ್ ಚೂಸ್ ದ ರೈಟ್ ಅರೇಂಜ್ಮೆಂಟ್, ಸರಿಯಾಗಿರುವಂತ ಅರೇಂಜ್ಮೆಂಟ್ ಅನ್ನ ಚೂಸ್ ಮಾಡಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಎಪಿಡರ್ಮಿಸ್ ಬರಬೇಕು. ಫಸ್ಟ್ ಎಪಿಡರ್ಮಿಸ್ ಬರುತ್ತೆ, ಆಮೇಲೆ ಎಂಡೋಥೀಶಿಯಂ ಬರುತ್ತೆ. ದೆನ್ ಅದಾದ್ಮೇಲೆ ಬರುವಂತದ್ದು ಪರ್ಟಿಕ್ಯುಲರ್ಲಿ ಮಿಡಲ್ ಲೇಯರ್ ಅಲ್ವಾ. ಅದಾದ್ಮೇಲೆ ಬರುವಂತದ್ದು ಟ್ಯಾಪಿಟಮ್, ರೈಟ್. ಸೊ ಟ್ಯಾಪಿಟಮ್ ಬಂದು ಒಂದು ನ್ಯೂಟ್ರಿಟಿವ್ ಲೇಯರ್, ಇದು ದ ಇನ್ನರ್ ಮೋಸ್ಟ್ ಲೇಯರ್, ಇದು ನ್ಯೂಟ್ರಿಟಿವ್ ಲೇಯರ್ ಇದು. ಸೊ ಇದೇನನ್ನ ಪ್ರೊವೈಡ್ ಮಾಡುತ್ತೆ, ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ. ಸೊ ಇದ್ರೊಳಗಡೆಗೆ ಏನು ಡೆವಲಪಿಂಗ್ ನಾವು ಏನ್ ನೋಡ್ತೇವೆ, ಪೋಲನ್ ಗ್ರೇನ್ಸ್ ಗಳನ್ನ ನೋಡ್ತೇವೆ. ಅದಕ್ಕೆ ಪರ್ಟಿಕ್ಯುಲರ್ಲಿ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಯು ಕ್ಯಾನ್ ಸಿ ದ ಎನ್ಲಾರ್ಜ್ ವ್ಯೂ ಕೂಡ ನೋಡಬಹುದು ಇಲ್ಲಿ. ಸೊ ಎಪಿಡರ್ಮಿಸ್ ನ ನೋಡ್ತಾ ಇದ್ದೀರಾ, ದ ಔಟರ್ ಮೋಸ್ಟ್ ಲೇಯರ್. ದೆನ್ ಎಂಡೋಥೀಶಿಯಂ ನ ನೋಡ್ತೀರಾ. ದೆನ್ ಮಿಡಲ್ ಲೇಯರ್ ನ ನೋಡ್ತಾ ಇದ್ದೀರಾ. ಸೊ ಮಿಡಲ್ ಲೇಯರ್ ವುಡ್ ಬಿ 2 to 3 ಲೇಯರ್ಸ್ ಇರ್ತದೆ. ಆಯ್ತಾ. ದೆನ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಗಳನ್ನ ನೋಡ್ತೇವೆ, ವಿಚ್ ಇಸ್ ಫೌಂಡ್ ಇನ್ಸೈಡ್ ದ ಪೋಲನ್ ಸ್ಯಾಕ್ಸ್, ಅಥವಾ ಪರ್ಟಿಕ್ಯುಲರ್ಲಿ ಈ ಪೋಲನ್ ಸ್ಯಾಕ್ ನ ಒಳಗಡೆಗೆ ಏನಿರ್ತದೆ, ಅದರ್ವೈಸ್ ನಾವೇನು ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೇವೆ. ಅಥವಾ ನೀವು ಪರ್ಟಿಕ್ಯುಲರ್ಲಿ ಇಲ್ಲಿ ಏನ್ ನೋಡ್ತೇವೆ ಈ ಜಾಗದಲ್ಲಿ, ಸೊ ವಿ ಕ್ಯಾನ್ ಸಿ ದ ಸ್ಪೋರೋಜಿನಸ್ ಟಿಶ್ಯೂಸ್ ಗಳನ್ನ ಅಬ್ಸರ್ವ್ ಮಾಡ್ತೇವೆ. ಆಯ್ತಾ. ಅದು ಅದೇ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಗಳು. ಓಕೆ. ದೆನ್ ನೋಡಿ ಈ ಲೇಯರ್ ನೋಡಿ ಕಾಣಿಸ್ತಾ ಇರಬಹುದು ನಿಮಗೆ. ದಿಸ್ ಇಸ್ ದ ಲೇಯರ್ ವಿಚ್ ಇಸ್ ಕಾಲ್ಡ್ ಟು ಬಿ ಆಸ್ ಟ್ಯಾಪಿಟಮ್ ಅಂತ ಕರಿತೇವೆ, ವಿಚ್ ಪ್ರೊವೈಡಿಂಗ್ ದ ನ್ಯೂಟ್ರಿಷನ್. ಸೊ ಈ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಗಳೇನಿದಾವೋ ಇದೇ ಮುಂದೆ ಫ್ಯೂಚರ್ ಅಲ್ಲಿ ಏನಾಗಿ ಡೆವಲಪ್ ಆಗುತ್ತೆ, ಪೋಲನ್ ಗ್ರೇನ್ಸ್ ಗಳಾಗಿ ಡೆವಲಪ್ ಆಗೋದು. ಸೊ ಇದರ ಪ್ಲಾಯ್ಡಿ ಬಂದು ಸೊ ಡಿಪ್ಲಾಯ್ಡ್ ಇರ್ತದೆ, 2N ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ 2N ಆರ್ ಡಿಪ್ಲಾಯ್ಡ್. 2 sets ಆಫ್ ಕ್ರೋಮೋಸೋಮ್ಸ್ ಗಳನ್ನ ಹೊಂದಿರ್ತವೆ. ಸೊ ಹಾಗೆ ಮುಂದೆ ಹೋಗೋದಿದ್ರೆ ನಾವು ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡೋಣ. ಸೊ ದಟ್ ಇಸ್ ನೀವು ಬೇಕಾದ್ರೆ ಒಮ್ಮೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ನ ನೋಡ್ಬಿಡ್ರಿ. ಸೇಮ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಅದೇ ಇದೆ ನೋಡ್ರಿ. ಸೊ ಇಲ್ಲಿ ನೋಡಿ ಏನೇನ್ ಬರುತ್ತೆ ಅಂತ. ದ ಫಸ್ಟ್ 3 ಲೇಯರ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದೆ, ಫಂಕ್ಷನ್ಸ್, ಪ್ರೊಟೆಕ್ಷನ್ ಅಂಡ್ ಹೆಲ್ಪ್ ಇನ್ ದ ಡೆಹಿಸೆನ್ಸ್ ಆಫ್ ಆಂಥರ್ ಟು ರಿಲೀಸ್ ಪೋಲನ್ ಅಂತ ಹೇಳಿದೆ. ಸೊ ಮೊದಲನ 3 ಲೇಯರ್ ಎಪಿಡರ್ಮಿಸ್, ಎಂಡೋಥೀಶಿಯಂ ಮತ್ತೆ ಮಿಡಲ್ ಲೇಯರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಟ್ಯಾಪಿಟಮಿಗೆ ಮಾತ್ರ ಬೇರೆ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಇದೆ ನೋಡ್ರಿ, ಇನ್ನರ್ ಮೋಸ್ಟ್ ವಾಲ್ ಲೇಯರ್ ವಿಚ್ ನರಿಷಸ್ ದ ಡೆವಲಪಿಂಗ್ ಪೋಲನ್ ಗ್ರೇನ್ಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಆಮೇಲೆ ಇನ್ನೊಂದು ಹೇಳೋದಿದ್ರೆ, ಸೊ ಟ್ಯಾಪಿಟಲ್ ಸೆಲ್ಸ್ ಕುಡ್ ಬಿಕಮ್ ಬೈನ್ಯೂಕ್ಲಿಯೇಟ್. ಸೊ ಬೈನ್ಯೂಕ್ಲಿಯೇಟೆಡ್ ಹೌದಾ? ಎಸ್. ಸೊ ದೀಸ್ ಆರ್ ಬೈನ್ಯೂಕ್ಲಿಯೇಟೆಡ್ ಸೆಲ್ಸ್ ಗಳಿವು. ಓಕೆ.
ಸೊ ಯಾಕೆಂದ್ರೆ ಇದರಲ್ಲಿ ದರ್ ಇಸ್ ಅ ಪರ್ಟಿಕ್ಯುಲರ್ಲಿ ಏನಾಗೋದಿಲ್ಲ, ದರ್ ವುಡ್ ಬಿ ಡೆಫಿನೆಟ್ಲಿ ಮಿಸ್ ಇನ್ ದ ಸೈಟೋಕೈನಸಿಸ್ ಮಿಸ್ ಆಗೋದ್ರಿಂದ ಸೊ ನಾವು ಇಲ್ಲಿ ಬೈನ್ಯೂಕ್ಲಿಯೇಟ್ ಸ್ಟೇಜ್ ನ ನೋಡಬಹುದು. ಬಿಕಾಸ್ ಇಲ್ಲಿ ನೋಡ್ರಿ ಕೊಡ್ತಾ ಇದ್ದೇನೆ, ಡೆನ್ಸ್ ಸೈಟೋಪ್ಲಾಸಮ್ ಜನರಲಿ ಹ್ಯಾವ್ ಮೋರ್ ದೆನ್, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಒನ್, ಸೊ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನೋಟ್ಸ್ ಬರಿತಾ ಇದ್ರೆ ಮಾಡ್ಕೊಳ್ರಿ. ಸೊ ಇನ್ನು ಕಾಣಿಸ್ತಾ ಇದೆ ಮೋರ್ ದೆನ್ ಒನ್ ನ್ಯೂಕ್ಲಿಯಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ, ಅಂದ್ರೆ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ನ ನಾವು ಅಬ್ಸರ್ವ್ ಮಾಡಬಹುದು ಅಂತ ಹೇಳಿ. ಓಕೆ, ಸೊ ಮುಂದೆ ಹೋಗೋದಿದ್ರೆ ನೋಡ್ರಿ, ವೆನ್ ಆಂಥರ್ ಈಸ್ ಯಂಗ್ ಅ ಗ್ರೂಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಹೋಮೋಜಿನಸ್ ಸೆಲ್ಸ್, ದಟ್ಸ್ ಸ್ಪೋರೋಜಿನಸ್ ಟಿಶ್ಯೂಸ್ ಅಂತ ಹೇಳಿ ಕರಿತಾರೆ, ವಿಚ್ ಡೆವಲಪ್ಸ್ ಇಂಟು ಮದರ್ ಸೆಲ್. ಓಕೆ, ಪೋಲನ್ ಮದರ್ ಸೆಲ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಹೇಳಿ ನಾವು ಕರಿತೇವೆ. ಸೊ ಇಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಏನು ಅಂತ ಹೇಳಿ ಮೊದಲು ನಾವು ತಿಳ್ಕೋಬೇಕು. ಮೈಕ್ರೋಸ್ಪೋರೋಜೆನೆಸಿಸ್ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಪೋಲನ್ ಮದರ್ ಸೆಲ್ಸ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್, ಹೇಗ್ ಬೇಕಾದ್ರೂ ಹೇಳ್ಬಹುದು. ಓಕೆ, ಸೊ ಇಲ್ಲಿ ನೋಡಿ ಕಾಣ್ತಾ ಇದೆ, ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತೇನೆ. ದ ಸ್ಪೋರೋಜಿನಸ್ ಟಿಶ್ಯೂಸ್ ಅಂಡರ್ಗೋ ಮಿಯಾಟಿಕ್ ಡಿವಿಷನ್ ಟು ಫಾರ್ಮ್ microspore tetrad. This is very important. Okay, in the particularly process of formation of microspores ಏನಿದೆ ಅಲ್ವಾ, ಆ ಒಂದು ಪ್ರೊಸೆಸ್ ಅಲ್ಲಿ ಮಿಯೋಸಿಸ್ ಅನ್ನೋ ಒಂದು ಡಿವಿಷನ್, ಸೆಲ್ ಡಿವಿಷನ್ ನಡೆಯುತ್ತೆ. ಫಸ್ಟ್ ಇಯರ್ಲಿ ಓದಿರ್ತೀರಾ, ವೇರ್ the particularly diploid number of chromosomes or the two sets of chromosomes or then whatever the set of chromosome will be there, so it will be reduced to its half. So ಅದು ತನ್ನ ಅರ್ಧಕ್ಕೆ ಕಡಿಮೆ ಆಗುತ್ತೆ ಬೇಸಿಕಲಿ. ಸೊ ಅಂದ್ರೆ 2n ಇದ್ರೆ ಸೊ ನಮ್ಗೆ 4 ಸೆಲ್ಸ್ ಗಳು ಸಿಗುತ್ತೆ ಆಫ್ n and each will be haploid in number. ಸೊ ಇಲ್ಲಿ ಅದನ್ನೇ ಕೇಳಿದೆ ನೋಡ್ರಿ, ವಾಟ್ ವುಡ್ ಬಿ ದ ಪ್ಲಾಯ್ಡಿ ಆಫ್ ದ ಸೆಲ್ಸ್ ಆಫ್ ದ ಟೆಟ್ರಾಯ್ಡ್ ಅಂತ ಹೇಳಿ. ಸೊ ಟೆಟ್ರಾಯ್ಡಿನ ಪ್ಲಾಯ್ಡಿ ಬಂದು ಸೊ ಬೇಸಿಕಲಿ ಏನಾಗುತ್ತೆ, ಯು ಗೋಯಿಂಗ್ ಟು ಗೆಟ್ ದ ಸೊ ಹೆಪ್ಲಾಯ್ಡ್ ಆಗುತ್ತೆ. ಸೊ ನಾನು ನಿಮ್ಗೊಂದು ಪರ್ಟಿಕ್ಯುಲರ್ಲಿ ಸಿಂಪಲ್ ಐಡಿಯಾವನ್ನ ಕೊಡ್ತೇನೆ. ಸೊ ವಿಚ್ ಎವರ್ ದ ಸೆಲ್ ಅಂಡರ್ಗೋಸ್ ದ ಪ್ರೊಸೆಸ್ ಆಫ್ ಮಿಯೋಸಿಸ್ ದಟ್ ವುಡ್ ಬಿ ಡಿಪ್ಲಾಯ್ಡ್ ಅಂಡ್ ದ ಡಾಟರ್ ಸೆಲ್ಸ್ ವಿಲ್ ಬಿ ಹೆಪ್ಲಾಯ್ಡ್. ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ಅಂತ ಅನ್ಕೊಳ್ತೇನೆ, ಒಂದು ಸೆಲ್ ಇದೆ, ಸೊ ಅದು ಡಿಪ್ಲಾಯ್ಡ್ ಆಗಿರ್ತದೆ. ಸೊ ಇಫ್ ಇಟ್ ಅಂಡರ್ಗೋಸ್ ದ ಮಿಯೋಸಿಸ್, ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್, ನಿಮ್ಗೆ ಸಿಗುವಂತದ್ದೇನು, 4 ಸೆಲ್ಸ್ಗಳು ಅದೇ ಡಿಪ್ಲಾಯ್ಡ್ ಆಗಿರುತ್ತೆ. 4 ಸೆಲ್ಸ್ಗಳು, 4 cells which are haploid in number. Sorry, 4 ಸೆಲ್ಸ್ಗಳು ಹೆಪ್ಲಾಯ್ಡ್ ಆಗಿರ್ತವೆ. ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ, ಇಲ್ಲಿ ನೋಡ್ರಿ, ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಏನಂತ ಎಲ್ಲಿ ನೋಡಿದ್ವಿ. ಸೊ ಪರ್ಟಿಕ್ಯುಲರ್ಲಿ ದಿಸ್ ಇಸ್ ಸೀನ್ ಇನ್ಸೈಡ್ ದ ಪರ್ಟಿಕ್ಯುಲರ್ ಟ್ಯಾಪಿಟಮ್ ನ ಒಳಗಡೆಗೆ ಏನ್ ನೋಡ್ತೇವೆ ನಾವು, ಇನ್ಸೈಡ್ ದ ಟ್ಯಾಪಿಟಮ್ ಸೊ ಸ್ಪೋರೋಜಿನಸ್ ಟಿಶ್ಯೂಸ್ ಗಳು ಕಾಣಿಸ್ತವೆ. ಸೊ ಅದು ಈಚ್ ಸ್ಪೋರೋಜಿನಸ್ ಟಿಶ್ಯೂ ಹ್ಯಾಸ್ ದ ಕೆಪಾಸಿಟಿ ಟು ಫಾರ್ಮ್ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್. ಅಂದ್ರೆ ಪ್ರತಿಯೊಂದು ಸೆಲ್ ಇಂದ 4 ಮೈಕ್ರೋಸ್ಪೋರ್ಸ್ ಗಳು ಫಾರ್ಮ್ ಆಗುತ್ತವೆ. ಅಂದ್ರೆ ಒಂದು ಸೆಲ್ ಇಂದ 4, 1, 2, 3, 4 ಸೆಲ್ಸ್ ಗಳು ಫಾರ್ಮ್ ಆಗುವಂತ ಎಬಿಲಿಟಿಯನ್ನ ಹೊಂದಿದ್ದಾವೆ. ಸೊ ಈಚ್ ಒನ್ ಆಫ್ ದ ಪೊಟೆನ್ಶಿಯಲ್ ಪೋಲನ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್, ಸೊ ಈಚ್ ಒನ್ ಹ್ಯಾಸ್ ಅ ಪೊಟೆನ್ಶಿಯಲ್ ಟು ಬಿಕಮ್ ಅ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಥವಾ ಪೋಲನ್ ಮದರ್ ಸೆಲ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಸೊ ನಾವು ಡೆಫಿನೇಷನ್ ಬರಿಬೇಕಾದ್ರೆ ಹಾಗೆ ಬರೆಯೋದು, ದ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಪೋಲನ್ ಮದರ್ ಸೆಲ್ or the particular microspore mother cell, so through meiosis is called microsporogenesis ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ವಾಟ್ ಬೇಸಿಕಲಿ ಅಂಡ್ ಬೇಸಿಕ್ ಇದೊಂದು ತುಂಬಾ ಬೇಸಿಕ್ ಐಡಿಯಾ ನಾನು ಹೇಳಿದ್ದು. ಓಕೆ, ಸೊ ಇಲ್ಲಿ ಮೇಜರ್ ಆಗಿ ಪರ್ಟಿಕ್ಯುಲರ್ಲಿ ಯಾವಾಗ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಫಾರ್ಮ್ ಆಗುತ್ತೋ ಆ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಏನಾಗುತ್ತೆ, ಮೆಚ್ಯೂರ್ ಆಗುತ್ತೆ ಅಂಡ್ ದೆನ್ ಡಿಹೈಡ್ರೇಟ್ಸ್. ಓಕೆ, ಟು ಡಿಸೋಸಿಯೇಟ್ ಇಂಟು ಪೋಲನ್ ಗ್ರೇನ್ಸ್. ಏನಾಗಿ ಡಿಸೋಸಿಯೇಟ್ ಆಗುತ್ತೆ, ಪೋಲನ್ ಗ್ರೇನ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಅಂದ್ರೆ ಸೊ ಇಟ್ ಇಸ್ ಗೋಯಿಂಗ್ ಟು ಏನಾಗುತ್ತೆ, ಅದು ಅಲ್ಲಿ ನಾನು ನಿಮ್ಗೆ ಡಯಾಗ್ರಾಮ್ ತೋರಿಸ್ಬಿಡ್ತೇನೆ, ಇಟ್ಸ್ ಗೋಯಿಂಗ್ ಟು ಬಿ ಈಸಿ. ಸಿ, ಸೊ ಇದು ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಇದು, ಆಯ್ತಾ. ಇದು ಯಾವಾಗ ಡಿಸೋಸಿಯೇಟ್ ಆಗುತ್ತೋ ಆಗ ಇಂಡಿವಿಜುವಲ್ ಆಗಿ ಇವುಗಳು ಏನಾಗ್ತವೆ, ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಪೋಲನ್ ಗ್ರೇನ್ಸ್. ಇದು ಪ್ರತಿಯೊಂದು ಒಂದೊಂದು ಪೋಲನ್ ಗ್ರೇನ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ದಟ್ಸ್ ವಾಟ್ ಬೇಸಿಕಲಿ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ಇನ್ ದಿಸ್ ಈ ಸ್ಟೇಟ್ಮೆಂಟ್ ಅಲ್ಲಿ NCERT ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಇಲ್ಲಿ ನೀವು ಒಂದು ತಲೆಲಿಟ್ಕೊಳ್ರಿ, 1 PMC, okay, so has ability to produce 4 pollen grains. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಯಾಕೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ, ಒಂದು ಕ್ವಶನ್ ಕೇಳಬಹುದು. ಓಕೆ, ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಮಿಯೋಸಿಸ್ ರಿಕ್ವೈರ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ 400 pollen grains? ಓಕೆ, ಕ್ವಶನ್ ಏನ್ ಕೇಳ್ತಾ ಇದ್ದಾನೆ, ಸೊ 400 ಪೋಲನ್ ಗ್ರೇನ್ಗಳು ಫಾರ್ಮ್ ಆಗ್ಬೇಕಾದ್ರೆ ಎಷ್ಟು ಮಿಯೋಸಿಸ್ ಆಗ್ಬೇಕು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಥಿಂಗ್, ನಮ್ಗೆ ಮಿಯೋಸಿಸ್ ಎಷ್ಟಾಗ್ತದೆ ಅಂತ ಮೊದಲು ನೋಡೋಕ್ಕಿಂತ ನಮ್ಗೆ ಎಷ್ಟು ಪರ್ಟಿಕ್ಯುಲರ್ಲಿ PMCಗಳು ಬೇಕು, ಪೋಲನ್ ಮದರ್ ಸೆಲ್ ಎಷ್ಟು ಬೇಕು. ಸೊ ಹೌ ಮೆನಿ ಪೋಲನ್ ಮದರ್ ಸೆಲ್ ವಿ ರಿಕ್ವೈರ್.
ಅಲ್ವಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಹಾಗಾದ್ರೆ ಸ್ಪೋರೋಜಿನಸ್ ಟಿಶ್ಯೂ ಅಥವಾ ಅದೇ ಏನ್ ನಾವು ಪೋಲನ್ ಮದರ್ ಸೆಲ್ ಅಂತ ಹೇಳಿ ಕರಿತೀವೋ ಎಷ್ಟು ಬೇಕಾಗುತ್ತೆ? 100 ಬೇಕಾಗುತ್ತೆ. ಸೊ ಯಾಕೆಂದ್ರೆ 1 4 ಕೊಡುತ್ತೆ ಅಂದ್ರೆ 100 400 ಕೊಡುತ್ತೆ, ಹೌದಾ? ಸೊ ಹಾಗಾದ್ರೆ ಎಷ್ಟು ಮಿಯೋಸಿಸ್ ಗೆ ಒಳಗಾಗಬೇಕು? ಹೌ ಮೆನಿ ಮಿಯೋಸಿಸ್ ಇಟ್ ಶುಡ್ ಟೇಕ್ಸ್ ಪ್ಲೇಸ್? ಸೊ 100 ಮಿಯೋಸಿಸ್ ಆಗ್ಬೇಕು ಅಲ್ವಾ? ಒಂದಕ್ಕೆ 1 ಮಿಯೋಸಿಸ್, ಒಂದಕ್ಕೆ 4 ಆದ್ರೆ ಅದು 1 ಮಿಯೋಸಿಸ್ ಆಗ್ತಾ ಇದೆ. ಸೊ 100 ಮಿಯೋಸಿಸ್ ಆಗ್ಬೇಕು. ಓಕೆ, ಅದೇ ರೀತಿಯಲ್ಲಿ 100 PMC ಗಳು ಬೇಕಾಗ್ತವೆ. ಸೊ ಇಂಥ ಕ್ವಶನ್ಸ್ ಗಳು ಬಹಳ ಬಂದಿದಾವೆ, ರಿಪೀಟೆಡ್ ಆಗಿ ಬರ್ತಾ ಕೂಡ ಇರುತ್ತೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಓಕೆ, ಹಾಗೆ ಕಂಟಿನ್ಯೂ ಮಾಡೋದಿದ್ರೆ, ಸೊ ಇದೊಂದು ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ನಮ್ಗೆ ಪರ್ಟಿಕ್ಯುಲರ್ಲಿ 400 ಪೋಲನ್ ಗ್ರೇನ್ ಬೇಕು ಅಂತಂದ್ರೆ PMC 100 ಬೇಕಾಗುತ್ತೆ, ಮಿಯೋಸಿಸ್ ಎಷ್ಟು ಬೇಕಾಗುತ್ತೆ? ಸೊ 100 ಆಗ್ಬೇಕಾಗುತ್ತೆ, 100 ಮಿಯೋಸಿಸ್ ಆಗ್ಬೇಕು, ಆಯ್ತಾ? ಸೊ ಇದು ನೆನಪಿರ್ಲಿ, ಸೊ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಇದು. ಓಕೆ, ಸೊ ಮುಂದೆ ಹೋಗೋದಿದ್ರೆ, ಸೊ ಲೆಟ್ಸ್ ಮೂವ್ ಫಾರ್ವರ್ಡ್. ನೋಡ್ರಿ ಇಲ್ಲಿ ಪೋಲನ್ ಗ್ರೇನ್ಸ್. ಸೊ ಇಲ್ಲಿ ಪೋಲನ್ ಗ್ರೇನ್ಸ್ ಗಳ ಬಗ್ಗೆ ಸ್ಟ್ರಕ್ಚರ್ ನ ಕೊಡ್ತಾ ಇದ್ದೇನೆ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಒಮ್ಮೆ ಅಬ್ಸರ್ವ್ ಮಾಡುವ. ಓಕೆ, ಸೊ ನಾವು ಪೋಲನ್ ಗ್ರೇನ್ಸ್ ಗಳನ್ನ ಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳಿ ಕರಿತೇವೆ. ಸೊ ಏನಂತ ಕರಿತೇವೆ? ವಿ ಕಾಲ್ ಇಟ್ ಆಸ್ ಮೇಲ್ ಗ್ಯಾಮೆಟೋಫೈಟ್. ಓಕೆ, ಸೊ ನೀವು ಹಿಬಿಸ್ಕಸ್ ಫ್ಲವರ್ ಅಲ್ಲಿ ನೋಡಿರ್ಬೋದು, ಯೆಲ್ಲೋಯಿಶ್ ಪೌಡರಿ ಪೋಲನ್ ಗ್ರೇನ್ಸ್ ಗಳನ್ನ ನೋಡ್ತೀರಾ ನೀವು. ಇಲ್ಲಿ ಯೆಲ್ಲೋಯಿಶ್ ಪೌಡರ್ ಪೋಲನ್ ಗ್ರೇನ್ಸ್ ಗಳನ್ನ ಎಲ್ಲಿ ನೋಡ್ತೀರಾ? ಯು ಕ್ಯಾನ್ ಸಿ ಇನ್ ದ ಹಿಬಿಸ್ಕಸ್ ಅನ್ನೋ ಒಂದು ಪ್ಲಾಂಟ್ ಅಲ್ಲಿ, ಈಸಿಲಿ ಅಬ್ಸರ್ವೇಬಲ್, ಎಲ್ಲರ ಮನೇಲೂ ಕೂಡ ಇರುತ್ತೆ ಇದು, ಹೌದಾ? ಹಾಗೆ ನೆಕ್ಸ್ಟ್ ಮುಂದೆ ಹೋಗೋದಿದ್ರೆ ಅಬ್ಸರ್ವ್ ಮಾಡಿ. ಸೊ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಡಿಯಲ್ಲಿ ನೋಡಿದ್ರೆ ನಮಗೆ ಏನೋ ಈ ತರ ನಮ್ಗೆ ಏನ್ ಕಾಣಿಸುತ್ತೆ? ಪೋಲನ್ ಗ್ರೇನ್ಸ್ ಗಳು ಕಾಣಿಸ್ತವೆ, ಡಿಫರೆಂಟ್ ಶೇಪ್ಸ್, ಡಿಫರೆಂಟ್ ವೆರೈಟೀಸ್ ಬೇಸ್ಡ್ ಆನ್ ದ ಪರ್ಟಿಕ್ಯುಲರ್ ಏನ ಹೇಳ್ಬೋದು ನಾವು, ಪರ್ಟಿಕ್ಯುಲರ್ಲಿ ಸ್ಪೀಶೀಸ್ ಅಂತ ಹೇಳಿ ಹೇಳ್ಬೋದು. ನಾವು ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ನೋಡೋದಿದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಒಬ್ಸರ್ವ್. ಸೊ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ, ಸೊ ಒಂದು ಪೋಲನ್ ಗ್ರೇನ್ ಅಲ್ಲಿ ಸೊ ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಅಂತ ಹೇಳಿ ಸಿಗುತ್ತೆ. ಔಟರ್ ಮೋಸ್ಟ್ ಲೇಯರ್ ನ ನಾವು ಏನಂತ ಕರಿತೇವೆ? ಎಕ್ಸೈನ್ ಅಂತ ಕರಿತೇವೆ. ಸೊ ಇನ್ನರ್ ಲೇಯರ್ ನ ನಾವು ಇಂಟೈನ್ ಅಂತ ಕರಿತೇವೆ, ಆಯ್ತಾ? ಈ ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲನ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ದ ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲನಿನ್ ಅಂತ ಹೇಳಿ. ಓಕೆ, ಸ್ಪೋರೋಪೊಲನಿನ್ ಇಂದ ಎಕ್ಸೈನ್ ಫಾರ್ಮ್ ಆಗಿದೆ, ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಸೊ ಈ ಸ್ಪೋರೋಪೊಲನಿನ್ ಏನಿದೆಯೋ ಅದು ಹೈ ಟೆಂಪರೇಚರ್ ನ ವಿತ್ಸ್ಟ್ಯಾಂಡ್ ಮಾಡುತ್ತೆ. ಸೊ ತಡ್ಕೊಳ್ಳುವಂತ ತಾಕತ್ತಿದೆ, ಸ್ಟ್ರಾಂಗ್ ಆಸಿಡ್ ನ ತಡ್ಕೊಳ್ಳುವಂತ ತಾಕತ್ತಿದೆ. ಇಲ್ಲಿ ತನಕ ಯಾವುದೇ ಎನ್ಸೈಮ್ಗಳು ಕೂಡ ಇದನ್ನ ಡಿಸಾಲ್ವ್ ಮಾಡಕ್ಕೆ ಆಗ್ಲಿಲ್ಲ. ಹಾಗಾಗಿ ಇದು 3 ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ? ಅಂಡ್ ಎಲ್ಲಿ ಸ್ಪೋರೋಪೊಲನಿನ್ ಆಬ್ಸೆಂಟ್ ಇರ್ತದೋ, ವ್ಯಾರ್ ದರ್ ಇಸ್ ಆಬ್ಸೆನ್ಸ್ ಆಫ್ ಸ್ಪೋರೋಪೊಲನಿನ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸ್ಪೋರೋಪೊಲನಿನ್ ಇಸ್ ಆಬ್ಸೆಂಟ್. ಅದನ್ನ ನಾವು ಇದ್ರ ಮೇಲೆ ಒಂದು ಜರ್ಮ್ ಪೋರ್ ಅಂತ ಹೇಳಿ ಇರ್ತದೆ. ಏನಂತ ಹೇಳಿರ್ತದೆ? ಜರ್ಮ್ ಪೋರ್ ಅಂತ ಹೇಳಿ ಇರುತ್ತೆ. ಈ ಜರ್ಮ್ ಪೋರ್ ನ ಕೆಲಸ ಏನು? ಸೊ ಇಟ್ ಈಸ್ ಗೋಯಿಂಗ್ ಟು ಪರ್ಟಿಕ್ಯುಲರ್ಲಿ ಪೋಲನ್ ಟ್ಯೂಬ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಪೋಲನ್ ಟ್ಯೂಬ್ ಗ್ರೋತ್ ಗೆ ಹೆಲ್ಪ್ ಮಾಡ್ತವೆ, ಆಯ್ತಾ? ಸೊ ಮುಂದೆ ಹೋಗೋದಿದ್ರೆ ಒಂದು ಕ್ವಶನ್, ವೈ ಡು ಯು ಥಿಂಕ್ ಎಕ್ಸೈನ್ ಶುಡ್ ಬಿ ಹಾರ್ಡ್? ಸೊ ಬಿಕಾಸ್ ಸೊ ಇದು ಬೇರೆ ಬೇರೆ ರೀತಿಯ ಎನ್ವಿರಾನ್ಮೆಂಟ್ ಗಳಿಂದ ಪಾಸ್ ಆಗುತ್ತೆ. ಸೊ ಇದು ಸ್ಪ್ರೆಡ್ ಆಗುತ್ತೆ ಏರ್ ಅಲ್ಲಿ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸೆಕ್ಟ್ ಕ್ಯಾರಿ ಮಾಡುತ್ತೆ. ಸೊ ಆಗ ಅದರಲ್ಲಿ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ಗಳು ಅದ್ರ ಮೇಲೆ, ಅಥವಾ ಎನ್ಸೈಮ್ಸ್ ಗಳು, ಅಥವಾ ಪರ್ಟಿಕ್ಯುಲರ್ಲಿ ಹಾರ್ಶ್ ಎನ್ವಿರಾನ್ಮೆಂಟಲ್ ಪ್ರೆಷರ್ಸ್ ಗಳು. ಸೊ ಹಾಗಾಗಿ ಅದನ್ನ ನಮಗೆ ಅವಶ್ಯಕತೆ ಇದೆ. ಇದೇನು ಕ್ವಶನ್ ಕೇಳೋದಿಲ್ಲ ಬಿಡಿ. ವಾಟ್ ಇಸ್ ದ ಫಂಕ್ಷನ್ ಆಫ್ ಜರ್ಮ್ ಪೋರ್ ಹೇಳಿದೆ. ಸೊ ಇಟ್ ಇಸ್ ಗೈಡಿಂಗ್ ದ ಪರ್ಟಿಕ್ಯುಲರ್ ಪೋಲನ್ ಟ್ಯೂಬ್ ಔಟ್ ಫ್ರಮ್ ದ ನಾವೇನಂತ ಹೇಳ್ಬೋದು? ಇಂಟೈನ್ ಅಂತ ಹೇಳಿ ಹೇಳ್ಬೋದು. ಓಕೆ, ನಂತರ ಇಂಟೈನ್ ಆಯ್ತು. ಇಂಟೈನ್ ಆದ್ಮೇಲೆ ಬರುವಂತದ್ದು 2 ಸೆಲ್ಸ್ ಗಳು, ವೆಜಿಟೇಟಿವ್ ಮತ್ತೆ ಜನರೇಟಿವ್ ಸೆಲ್ ಅಂತ ಹೇಳಿ, ಆಯ್ತಾ? ಸೊ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಸೊ ವೆಜಿಟೇಟಿವ್ ಸೆಲ್ ದೊಡ್ಡದಾಗಿರ್ತದೆ, ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್, ಅಂಡ್ ಹ್ಯಾಸ್ ಅಬಂಡೆಂಟ್ ಫುಡ್ ರಿಸರ್ವ್. ಅಂಡ್ ಆಲ್ಸೋ ರಿಮೆಂಬರ್ ಇರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್. ಇದು ತುಂಬಾ ಇಂಪಾರ್ಟೆಂಟ್. ಇರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್ ಅಂತ ಇದಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಜನರೇಟಿವ್ ಸೆಲ್ ಎಲ್ಲಿರುತ್ತೆ? ಸೊ ಇಟ್ ವಿಲ್ ಬಿ ಫ್ಲೋಟಿಂಗ್ ಇನ್ ದ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಫ್ಲೋಟ್ ಆಗ್ತಾ ಇರ್ತದೆ? ವೆಜಿಟೇಟಿವ್ ಸೆಲ್ ನಲ್ಲಿ ಫ್ಲೋಟ್ ಆಗ್ತಾ ಇರ್ತದೆ, ಆಯ್ತಾ? ಸೊ ದೆನ್ ಆಂಜಿಯೋಸ್ಪರ್ಮ್ ನಲ್ಲಿ 60% ಏನು ಪೋಲನ್ ಗ್ರೇನ್ ರಿಲೀಸ್ ಆಗುತ್ತೋ ಅದು 2 ಸೆಲ್ಡ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ದಟ್ ಇಸ್ ವೆಜಿಟೇಟಿವ್ ಅಂಡ್ ಜನರೇಟಿವ್ ಸೆಲ್ ಇರುವಂತದ್ದು, ಆಯ್ತಾ? ಕೆಲವೊಂದು ಏನಾಗುತ್ತೆ ಅಂತಂದ್ರೆ, ಸೊ ಏನಾಗಿ ರಿಲೀಸ್ ಆಗುತ್ತೆ? 40%, ರಿಮೈನಿಂಗ್ 40% ಏನಿದೆ ಅದು 3 ಸೆಲ್ಡ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಅಂದ್ರೆ ಅರ್ಥ, ಸೊ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ಅಂಡ್ ಏನು ಜನರೇಟಿವ್ ಸೆಲ್ ಇದೆ ಅಲ್ವಾ, ಸೊ ಆ ಜನರೇಟಿವ್ ಸೆಲ್, ಸೊ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಇಂಟು 2 ಮೇಲ್ ಗ್ಯಾಮೆಟ್ಸ್. ಏನಾಗ್ತದೆ? ಮೇಲ್ ಗ್ಯಾಮೆಟ್ಸ್ ಆಗಿ ಬದಲಾಗ್ತದೆ. ಮೈಟಾಸಿಸ್ ಅನ್ನೋ ಒಂದು ಪ್ರೊಸೆಸ್ ಗೆ ಒಳಗಾಗುತ್ತೆ, ನೆನಪಿರ್ಲಿ ಇದು, ಆಯ್ತಾ? ನಂತರ ಮುಂದೆ ಹೋಗುವ. ಓಕೆ, ನೋಡ್ರಿ ಇಲ್ಲಿ ಪೋಲನ್ ಗ್ರೇನ್ಸ್ ಗಳಿಂದ ಕೆಲವೊಂದು ಅಲರ್ಜೀಸ್ ಗಳು ಕಾಸ್ ಆಗ್ತವೆ ಅಂತ ಹೇಳಿ ಹೇಳಿದ್ದಾನೆ. ಸೊ ದಟ್ ಇಸ್ ಅಲರ್ಜೀಸ್ ಅಂಡ್ ಬ್ರಾಂಕಿಯಲ್ ಎಫ್ಲಿಕೇಶನ್ಸ್ ಅಂತ ಹೇಳಿ. ಓಕೆ, ಸೊ ಬ್ರಾಂಕಿಯಲ್ ಎಫ್ಲಿಕೇಶನ್ಸ್ ಅಂತ ಹೇಳಿ. ಸೊ ಅಲ್ಲಿ ನೋಡ್ರಿ, ಸೊ
ಅಲ್ಲಿ ಯಾವ್ಯಾವ ಡಿಸೀಸ್ ಕಾಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ, ಅಸ್ತಮಾ ಅಂಡ್ ಬ್ರಾಂಕೈಟಿಸ್. ಸೊ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಇದು ಎಕ್ಸಾಂಪಲ್ ಇಂಪಾರ್ಟೆಂಟ್. ಪಾರ್ಥೇನಿಯಂ ಅಥವಾ ಕ್ಯಾರೆಟ್ ಗ್ರಾಸ್ ಅಂತ ಕರೀತವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ. ವೀಟ್ ಇರ್ಬೋದು, ಆಮೇಲೆ ಪರ್ಟಿಕ್ಯುಲರ್ಲಿ ನಮ್ಗೆ ಇದಿಷ್ಟನ್ನ ಮಾತ್ರ ಎಕ್ಸಾಂಪಲ್ ಆಗಿ ಕೊಟ್ಟಿರ್ತು, ಮತ್ತೆ ಯಾವ್ದು ಅವಶ್ಯಕತೆ ಇಲ್ಲ. ಸೊ ಇದರಿಂದ ಆದ್ರೆ ಪೋಲನ್ ಎಲರ್ಜಿ ಅಂತ ಹೇಳಿ ಕರಿತೇವೆ ನೋಡ್ರಿ. ಯು ಕ್ಯಾನ್ ಸಿ ಹ್ಯಾಸ್ ಬಿಕಮ್ ಅಕರೆನ್ಸ್ ಅಂಡ್ ಕಾಸ್ ದ ಪೋಲನ್ ಎಲರ್ಜಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಮುಂದೆ ಹೋಗೋದಿದ್ರೆ ನೋಡ್ರಿ, ಮುಂದೆ ಪೋಲನ್ ಗ್ರೇನ್ ನ ಯಾಕೆ ಉಪಯೋಗಿಸ್ತೇವೆ? ಸೊ ಇದು ರಿಚ್ ನ್ಯೂಟ್ರಿಯೆಂಟ್, ಅದಕ್ಕೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ. ಲೈಕ್ ಫುಡ್ ಸಪ್ಲಿಮೆಂಟ್ ಆಗಿ ಉಪಯೋಗಿಸ್ತೇವೆ. ದೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ಸಿರಪ್ಸ್, ಟ್ಯಾಬ್ಲೆಟ್ಸ್, ರೈಟ್? ಇಲ್ಲೆಲ್ಲ ಕಾಣಿಸ್ತದೆ ಸಿರಪ್ಸ್, ಟ್ಯಾಬ್ಲೆಟ್ಸ್ ಅಲ್ವಾ. ದೆನ್ ರೇಸ್ ಹಾರ್ಸಸ್ ಗಳಲ್ಲಿ ಉಪಯೋಗಿಸ್ತೇವೆ. ಸೊ ಇದು ಒಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಗಳು. ದೆನ್ ಬರೋದು ವಯಾಬಿಲಿಟಿ ಅಂತ ಹೇಳಿ. ಪೋಲನ್ ಗ್ರೇನು ಎಷ್ಟು ಆಫ್ಟರ್ ಪರ್ಟಿಕ್ಯುಲರ್ ಅದನ್ನ ಪರ್ಟಿಕ್ಯುಲರ್ಲಿ ಪ್ಲಾಂಟ್ ಇಂದ ಅದು ಹೊರ ಬಿದ್ದ ಮೇಲೆ ಆಯ್ತಾ, ಸೊ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಆಗಕ್ಕಿಂತ ಬದಲು, ಸೊ ಅವುಗಳು ಎಷ್ಟು ಟೈಮ್ ತನಕ ಸೊ ತನ್ನ ಒಂದು ಕ್ಯಾರೆಕ್ಟರ್ನ ಅಥವಾ ಮೇಲ್ ಗ್ಯಾಮೆಟ್ಸ್ ಗಳನ್ನ ಅದರಲ್ಲಿ ಸರಿಯಾದ ಕಂಡೀಷನ್ ಅಲ್ಲಿ ವಿದಲ್ಟ್ ಮಾಡುತ್ತೆ. ವಯಾಬಿಲಿಟಿ ಅಂದ್ರೆ ಬೇಸಿಕಲಿ. ಸೊ ಅದು ನೀವು ಅಬ್ಸರ್ವ್ ಮಾಡಬಹುದು. ಡಿಪೆಂಡ್ಸ್ ಅಪಾನ್ ಡಿಫರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದು. ಓಕೆ ನೋಡಿ, ಇಲ್ಲಿ ಸಿರಿಲ್ಸ್ ಅಂಡ್ ರೈಸ್ ಅಂಡ್ ವೀಟ್. ಸೊ ಅದರಲ್ಲಿ 30 ನಿಮಿಷ ವಯಾಬಿಲಿಟಿ ಇದೆಯಂತೆ. ಇದು ಇಂಪಾರ್ಟೆಂಟ್ ಆಯ್ತಾ. ಸಿರಿಲ್ಸ್ ಅಲ್ಲಿ, ವೀಟ್ ಅಲ್ಲಿ ಮತ್ತೆ ರೈಸ್ ಅಲ್ಲಿ ಎಷ್ಟಿದೆ? 30 ನಿಮಿಷ ವಯಾಬಿಲಿಟಿ ಇದೆ ಆಫ್ಟರ್ ದ ರಿಲೀಸ್. ಅಂದ್ರೆ ಪರ್ಟಿಕ್ಯುಲರ್ಲಿ ಆಫ್ಟರ್ ಇಟ್ ಗೋಸ್ ಔಟ್ ಫ್ರಮ್ ದ ಪರ್ಟಿಕ್ಯುಲರ್ ಯಾವುದು ನಮ್ಮ ಪ್ಲಾಂಟ್ಸ್ ಗಳಿಂದ ಆಯ್ತಾ. ಕೆಲವೊಂದಕ್ಕೆ ಮಂತ್ಸ್ ಟುಗೆದರ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ರೊಸೇಸಿಯೆ, ಲೆಗ್ಯುಮಿನೇಸಿಯೆ ಅಂಡ್ ಸೊಲನೇಸಿಯೆ ಅಂತ ಹೇಳಿ. ಇದೆಲ್ಲ ಫ್ಯಾಮಿಲೀಸ್ಗಳು. ಸೊ ಅದರಲ್ಲಿ ಮಂತ್ಸ್ ಟುಗೆದರ್ ವಯಾಬಿಲಿಟಿಯನ್ನು ನಾವು ನೋಡಬಹುದು. ಸೊ ನಾವೀಗ ಪರ್ಟಿಕ್ಯುಲರ್ಲಿ ಹೊಸ ಒಂದು ಪರ್ಟಿಕ್ಯುಲರ್ ಟೆಕ್ನಾಲಜಿ ಪ್ರಕಾರ ನಾವೇನ್ ಮಾಡ್ತಾ ಇದ್ದೇವೆ? ಸೊ ಇದನ್ನ ಸ್ಟೋರ್ ಮಾಡ್ತಾ ಇದ್ದೇವೆ. ಸ್ಟೋರ್ ಹೇಗ್ ಮಾಡ್ತೇವೆ? ಸೊ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡ್ತೇವೆ ಅಟ್ -196°C. ವೆರಿ ಇಂಪಾರ್ಟೆಂಟ್. ಸೊ ಮೆನ್ಷನ್ ಮಾಡ್ಕೋಬಹುದು ಇದನ್ನ ನೋಟ್ಸ್ ಅಲ್ಲಿ. ಸೊ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಹೇಗೆ ಸ್ಟೋರ್ ಮಾಡ್ತೇವೆ? ಸೊ ವಿ ಗೋಯಿಂಗ್ ಟು ಸ್ಟೋರ್ ಇನ್ ಲಿಕ್ವಿಡ್ ನೈಟ್ರೋಜನ್ ಅಟ್ -196°C. ಕ್ರಯೋ ಪ್ರಿಸರ್ವೇಶನ್ ಅಂತ ಕೂಡ ಇದನ್ನ ನಾವು ಕರಿತೇವೆ ಇದನ್ನ. ಓಕೆ, ಅವ್ರ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂಡರ್ಲಿ ಇದು ಬರುವಂತ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ನೆಕ್ಸ್ಟ್ ಪಾರ್ಟ್ ಬಂದು ಪಿಸ್ಟಿಲ್, ಮೆಗಾಸ್ಪೊರಂಜಿಯಮ್ ಅಥವಾ ಓವ್ಯೂಲ್ ಅಂತ ಕರಿತೇವೆ, ಅಂಡ್ ಎಂಬ್ರಿಯೋಸಾಕ್. ಇದು ಫೀಮೇಲ್ ಪಾರ್ಟ್. ಇದು ಬೇಸಿಕಲಿ ನಾವು ಈಗ ಕಲಿತಾ ಇರೋದು. ಇಷ್ಟೊತ್ತು ಕಲಿತಿರೋದು ನಾವು ಮೇಲ್ ಪಾರ್ಟ್ ಆಂಡ್ರೋಶಿಯಂ. ಈಗ ಕಲಿತಾ ಇರುವಂತದ್ದು ಗೈನೋಶಿಯಂ ಪಾರ್ಟ್ ಅನ್ನ ಕಲಿತಾ ಇದ್ದೇವೆ. ಓಕೆ, ಸೊ ಯು ಕ್ಯಾನ್ ಸಿ ಓವರ್ ಹಿಯರ್ ಇಟ್ ಸೆಲ್ಫ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಗೈನೋಶಿಯಂ ಸೊ ಏನನ್ನ ರಿಪ್ರೆಸೆಂಟ್ ಮಾಡ್ತದೆ? ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಪೆನ್ನಿನ ಕಲರ್ ಚೇಂಜ್ ಮಾಡೋಣ ಅಲ್ವಾ? ಓಕೆ, ನೋಡ್ರಿ, ಇಲ್ಲಿ ಒಂದು ಗೈನೋಶಿಯಂ ಇದ್ರೆ ಅಂದ್ರೆ ಸೊ ದ ಗೈನೋಶಿಯಂ ಮೇ ಕನ್ಸಿಸ್ಟ್ ಆಫ್ ಒಂದು ಗೈನೋಶಿಯಂ ನಲ್ಲಿ ಒಂದೇ ಒಂದು ಪಿಸ್ಟಿಲ್ ಇದ್ರೆ, ಓಕೆ, ಒಂದು ಸಿಂಗಲ್ ಪಿಸ್ಟಿಲ್ ಇದ್ರೆ ಅದನ್ನ ಮೊನೋಕಾರ್ಪಿಲರಿ ಅಂತ ಕರಿತೀವಿ. ಎರಡಿದ್ರೆ ಬೈಕಾರ್ಪಿಲರಿ, ಮೂರಿದ್ರೆ ಟ್ರೈಕಾರ್ಪಿಲರಿ, ನಾಲ್ಕಿದ್ರೆ ಟೆಟ್ರಾ, ಐದಿದ್ರೆ ಪೆಂಟಾ. ಸೊ ಇಲ್ಲಿ ಮೋರ್ ದೆನ್ ಒನ್ಗೆ ಅವನು ಕೊಟ್ಟಿದ್ದಾನೆ, ಮೆನ್ಷನ್ ಮಾಡಿದ್ದಾನೆ. ನಿಮ್ಗೆ ಅದೇ ತರ ತಲೆ ಇಟ್ಕೊಳ್ರಿ. ದಟ್ ಇಸ್ ಮಲ್ಟಿ ಕಾರ್ಪಿಲರಿ ಅಂತ ಕರಿತೇವೆ ನಾವು. ಸೊ ಬೇಸಿಕಲಿ 5 ಮೇಲೆ ಇದ್ರೆ ಮಾತ್ರ ಮಲ್ಟಿ ಕಾರ್ಪಿಲರಿ. ಇಲ್ಲಿ ನಾವು NCERT ಪ್ರಕಾರ ಒಂದು ಪಿಸ್ಟಿಲ್ ಇದೆ. ಸೊ ಒಂದಕ್ಕಿಂತ ಹೆಚ್ಚಿದ್ರೆ ಮಲ್ಟಿ ಕಾರ್ಪಿಲರಿ ಅಂತ ಹೇಳಿ ಕರಿತೇವೆ ಆಯ್ತಾ. ಸೊ ಪಿಸ್ಟಿಲ್ಸ್ ಗಳು ಫ್ಯೂಸ್ ಆಗಿದ್ರೆ ಅದಕ್ಕೆ ಏನಂತ ಕರೆಯೋದು? ಸಿಂಕಾರ್ಪಸ್. ಪಿಸ್ಟಿಲ್ ಫ್ರೀ ಇದ್ರೆ ಅದನ್ನ ಅಪೋಕಾರ್ಪಸ್ ಅಲ್ವಾ. ಸೊ ಪರ್ಟಿಕ್ಯುಲರ್ಲಿ ಪಿಸ್ಟಿಲ್ ನ 3 ಭಾಗಗಳು ಯಾವ್ಯಾವುದು? ಸ್ಟಿಗ್ಮಾ, ಸ್ಟೈಲ್, ಓವರಿ. ಸ್ಟಿಗ್ಮಾ ಏನ್ ಮಾಡುತ್ತೆ? ಆಕ್ಸಸ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್. ಯಾರಿಗೆ? ಪೋಲನ್ ಗ್ರೇನಿಗೆ. ಸೊ ಸ್ಟೈಲ್ ಏನು? ಇಲಾಂಗೇಟ್ ಸ್ಲೆಂಡರ್ ಪಾರ್ಟ್ ಬಿನೀತ್ ದ ಸ್ಟಿಗ್ಮಾ. ದೆನ್ ಸೊ ಓವರಿ ಅಂದ್ರೆ ಯಾವುದು? ಓವರಿ ಅಂದ್ರೆ ಬೇಸಲ್ ಬಲ್ಜ್ಡ್ ಪಾರ್ಟ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಆಫ್ ಓವ್ಯೂಲ್ಸ್. ಏನನ್ನ ಹೊಂದಿರ್ತವೆ? ಓವ್ಯೂಲ್ಸ್ ಗಳನ್ನ ಹೊಂದಿರ್ತವೆ. ಓವ್ಯೂಲ್ಸ್ ಗಳು ಎಲ್ಲಿರ್ತವೆ? ಓವ್ಯೂಲ್ಸ್ ಗಳು ಓವೇರಿಯನ್ ಕ್ಯಾವಿಟಿಯಲ್ಲಿ ಇರ್ತದೆ, ಅಥವಾ ಅದನ್ನ ಲೊಕ್ಯೂಲ್ ಅಂತ ಕರಿತೇವೆ. ನಾವು ಫಸ್ಟ್ ಇಯರ್ ನಲ್ಲಿ ಇದನ್ನ ಓದಿದ್ದೇವೆ. ಏನಂತ ಓದಿದ್ದೇವೆ? ಲೊಕ್ಯೂಲ್ ಅಂತ ಹೇಳಿ ಓದಿದ್ದೇವೆ ಆಯ್ತಾ. ಸೊ ಈ ಲೊಕ್ಯೂಲ್ಸ್ ಗಳು ನಾವು ಎಲ್ಲಿ ನೋಡ್ತೇವೆ? ಲೊಕ್ಯೂಲ್ಸ್ ವಿಲ್ ಬಿ ಪ್ರೆಸೆಂಟ್ ವಿತ್ ಇನ್ ದ ಲೊಕ್ಯೂಲ್ಸ್ ನ ಒಳಗೆ ಏನಿರ್ತವೆ? ಸೊ ದರ್ ವುಡ್ ಬಿ ಪ್ರೆಸೆನ್ಸ್ ಆಫ್ ಓವ್ಯೂಲ್ಸ್ ಗಳನ್ನ ನಾವು ನೋಡಬಹುದು. ಓಕೆ, ಸೊ ಇಟ್ ಡಿಪೆಂಡ್ಸ್ ಅಪಾನ್. ಸೊ ಒಂದು ಓವ್ಯೂಲ್ ಇರ್ತದೋ, 2 ಇರ್ತದೋ, 3 ಇರ್ತದೋ, 4 ಇರ್ತದೋ, 5 ಇರ್ತದೋ, ಡಿಪೆಂಡ್ಸ್. ಸೊ ಇಟ್ ಇಸ್ ನಾಟ್ ಪರ್ಟಿಕ್ಯುಲರ್ಲಿ. ಲೊಕ್ಯೂಲ್ಸ್ ಗಳು ಕೂಡ ಹಾಗೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಸೊ ಯುನಿಲೊಕ್ಯುಲರ್, ಬೈಲೊಕ್ಯುಲರ್, ಟ್ರೈಲೊಕ್ಯುಲರ್, ಮಲ್ಟಿಲೊಕ್ಯುಲರ್ ಅಂತ ಹೇಳಿ ನಾವು ಇದನ್ನ ಮೆನ್ಷನ್ ಮಾಡ್ತಾ ಹೋಗ್ತೇವೆ ಆಯ್ತಾ. ಸೊ ನಂತರ ಪ್ಲಾಸೆಂಟಾ ಅಂದ್ರೆ ಏನು? ಇಟ್ಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಸೊ ಪರ್ಟಿಕ್ಯುಲರ್ಲಿ ಓವರಿ ಅಂಡ್ ಓವ್ಯೂಲ್. ಸೊ ಓವರಿ ಮತ್ತೆ ಓವ್ಯೂಲ್ ನ ಮಧ್ಯದಲ್ಲಿ ಲಿಂಕ್ ಯಾವ್ದು ಕ್ರಿಯೇಟ್ ಮಾಡ್ತಾ ಇರ್ತದೆ? ಸೊ ದಟ್ ಇಸ್ ಪ್ಲಾಸೆಂಟಾ. ನೆನಪಿರ್ಲಿ, ಇದು
ಪ್ಲಾಸೆಂಟಾ ಕ್ರಿಯೇಟ್ ಮಾಡುತ್ತೆ. ಆಯ್ತಾ? ಸೊ ಇದನ್ನ ಫಸ್ಟ್ ಇಯರ್ ನಲ್ಲಿ ಓದಿದಾರ ಲೊಕ್ಯೂಲ್ ಬಗ್ಗೆ, ಅಲ್ಲಿ ನಾವು ವಾಪಸ್ ನೋಡ್ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಳೋಣ. ಆಯ್ತಾ? ಓಕೆ, ಇಫ್ ಯು ಸಿ ದಿಸ್, ಸೊ ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾನೆ ನೋಡ್ರಿ. ಸೊ ಐ ವಿಲ್ ಶೋ ಯು ಒನ್ಸ್. ಸ್ವಲ್ಪ ಝೂಮ್ ಔಟ್ ಮಾಡ್ತೇನೆ ನೋಡಿ ಈಗ. ಸೊ ಇದು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಸೊ ಪರ್ಟಿಕ್ಯುಲರ್ಲಿ ಫಸ್ಟ್ ಒನ್ ಕೊಟ್ಟಿದ್ದಾನೆ ನೋಡ್ರಿ. ಸೊ ಎ ಅನ್ನ ಏನು ಮೆನ್ಷನ್ ಮಾಡಿದ್ದಾನೆ, ಇದು ಹಿಬಿಸ್ಕಸ್ಸಿನ ಪರ್ಟಿಕ್ಯುಲರ್ಲಿ ಪಿಸ್ಟಿಲ್ ತೋರಿಸ್ತಾ ಇದೆ. ಈ ಪಿಸ್ಟಿಲ್ ಏನಿದೆ, ಸ್ಟಿಗ್ಮಾ ಇದೆ. ಇದು ಮಲ್ಟಿ ಸ್ಟಿಗ್ಮಾ ಕಂಡೀಷನ್ ಇದು. ಓಕೆ, ಸೊ ಇಲ್ಲಿ 5 ಸ್ಟಿಗ್ಮಾಗಳು ಕಾಣಿಸ್ತಾ ಇದಾವೆ ನಿಮ್ಗೆ. ಸೊ ದೆನ್ ಸ್ಟೈಲ್ ಇದೆ, ಸೊ ಸ್ಲೆಂಡರ್ ಪಾರ್ಟ್, ಓವರಿ ಇದೆ, ದೆನ್ ಥೆಲಾಮಸ್ ಇದೆ. ಸೊ ಓವರಿಯನ್ನ ವಿತ್ ಮಾಡ್ತಾ ಇದೆ ನೋಡ್ರಿ. ಸೊ ಇದು ಥೆಲಾಮಸ್ ಅಂತ ಕರೀತಾರೆ. ಆಯ್ತಾ? ದೆನ್ ನೆಕ್ಸ್ಟ್ ನೋಡ್ರಿ, ಮಲ್ಟಿ ಕಾರ್ಪೆಲರಿ ಪರ್ಟಿಕ್ಯುಲರ್ಲಿ ಏನ ತೋರಿಸ್ತಾ ಇದ್ದಾನೆ ನೋಡಿ. ಮಲ್ಟಿ ಕಾರ್ಪೆಲರಿ ಇದು ಯಾವ್ದಿದು? ಮಲ್ಟಿ ಕಾರ್ಪೆಲರಿ ಪರ್ಟಿಕ್ಯುಲರ್ ಏನೋ. ಸೊ ನಾವು ಪಿಸ್ಟಿಲ್ ಅನ್ನ ನೋಡ್ತಾ ಇದ್ದೇವೆ. ಮಲ್ಟಿ ಕಾರ್ಪೆಲರಿ ಸಿಂಗ್ ಕಾರ್ಪಸ್ ಫ್ಯೂಸ್ಡ್ ಕೂಡ. ಸೊ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಫ್ಯೂಸ್ ಆಗಿದೆ ಅಲ್ವಾ? ಸೊ ಯಾವ್ದ್ರದ್ದು ಎಕ್ಸಾಂಪಲ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಸೊ ಪೇಪರ್. ಓಕೆ, ಸೊ ಪೇಪರ್ ಅನ್ನೋ ಒಂದು ಶಬ್ದ ಇದೆ ಅಲ್ವಾ, ಇದು ತುಂಬಾ ನೆನ್ಪಿಟ್ಕೊಳ್ಳಿ. ಸೊ ಪೇಪರ್ ಸೊಮಿನಿಫರಮ್ ಅಂತ ಕೂಡ ಹೇಳ್ಬಹುದು. ಸೊ ಇದನ್ನ ಕೇಳ್ತಾರೆ. ಆಯ್ತಾ? ಸೊ ನೋಡ್ರಿ, ಇನ್ನೊಂದಿದೆ ಮಲ್ಟಿ ಕಾರ್ಪುಲರಿ ಅಪೋಕಾರ್ಪಸ್. ಅಪೋಕಾರ್ಪಸ್ ಅಂದ್ರೆ ಫ್ರೀ ಇರುವಂತ ಕಾರ್ಪೆಲ್ಸ್ ಗಳು. ಓಕೆ, ಕಾರ್ಪೆಲ್ಸ್ ಅಂದ್ರೆ ಪಿಸ್ಟಿಲ್ಸ್ ಮತ್ತೇನು ಅಲ್ಲ. ಆಯ್ತಾ? ಸೊ ನೋಡ್ರಿ, ಇಲ್ಲಿ ಸಿಂಗ್ ಕಾರ್ಪಸ್ ಇದೆ, ಇಲ್ಲಿ ಮಲ್ಟಿ ಕಾರ್ಪಸ್ ಇದೆ. ಹೌದಾ? ಸೊ ಇಲ್ಲಿ ಓವರಿ ಕೂಡ ಸಿಂಗ್ ಕಾರ್ಪಸ್ ಕೂಡ್ಕೊಂಡೇ ಇದೆ ಓವರಿ. ಸೊ ಅದು ಮೈಕೇಲಿಯಾದಲ್ಲಿದೆ. ಸೊ ಇದು ಕೂಡ ಕೇಳಿದ್ದಾರೆ ಆಲ್ರೆಡಿ, ಆಸ್ಡ್ ಕ್ವಶನ್ಸ್ ಇವೆಲ್ಲ. ಸೊ ಮೇಕ್ ಶ್ಯೂರ್ ಯು ರಿಮೆಂಬರ್ ದಿಸ್. ಓಕೆ, ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಸೊ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದು? ಸೊ ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್ಗೆ ಗೈನೋಶಿಯಮಿಗೆ ಯಾವ್ದು ಎಕ್ಸಾಂಪಲ್? ಮೈಕೇಲಿಯಾ ಆದ್ರೆ, ಸೊ ಮಲ್ಟಿ ಕಾರ್ಪೆಲರಿ ಸಿಂಗ್ ಕಾರ್ಪಸ್ ಪಿಸ್ಟಿಲ್ಗೆ ಯಾವ್ದು ಎಕ್ಸಾಂಪಲ್ ತಗೊಳ್ತೇವೆ ನಾವು? ಪೇಪರ್ ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ತುಂಬಾ ಇಂಪಾರ್ಟೆಂಟ್ ಇದು. ಸೊ ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಇನ್ನು ಮುಂದೆ ಹೋಗೋದಿದ್ರೆ, ಸೊ ದಟ್ ಇಸ್ ವಾಟ್ ಬೇಸಿಕಲಿ ಮೆಗಾಸ್ಪೊರಾಂಜಿಯವನ್ನು ನೋಡ್ತೇವೆ ನಾವು. ಆಯ್ತಾ? ಸೊ ಇಲ್ಲಿ ಮೆಗಾಸ್ಪೊರಾಂಜಿಯಂ ಅಥವಾ ಮೆಗಾಸ್ಪೊರಾಂಜಿಯಾ ಅಂತ ಏನ್ ಕರಿತೇವೋ ಅದು ನೋಡುವಂಥದ್ದು. ಅದಕ್ಕಿಂತ ಮೊದಲು ಒಂದು ಸಣ್ಣ ಎಕ್ಸಾಂಪಲ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದು ನೋಡ್ರಿ. ಇಲ್ಲಿ ನಂಬರ್ ಆಫ್ ಓವ್ಯೂಲ್ಸ್ ಇನ್ ಓವರಿ ಮೇ ಬಿ 1. ಒಂದು ಓವರಿಯಲ್ಲಿ ಒಂದು ಓವ್ಯೂಲ್ ಇರುವಂತ ಎಕ್ಸಾಂಪಲ್ಸ್ ಗಳು ವೀಟು, ಪ್ಯಾಡಿ, ಮ್ಯಾಂಗೋ. ತುಂಬಾ ಇಂಪಾರ್ಟೆಂಟ್, ರೆಗ್ಯುಲರ್ ಆಗಿ ಕೇಳಿರುವಂತದ್ದು ಕ್ವಶನ್ಸ್. ಜಾಸ್ತಿ ಇರುವಂತದ್ದು ಮೋರ್ ದೆನ್ 1 ಇರೋದಕ್ಕೆ ಎಕ್ಸಾಂಪಲ್ ಪಪಾಯ, ವಾಟರ್ಮೆಲನ್, ಆರ್ಕಿಡ್ಸ್. ಸೊ ಇದನ್ನ ನೆನ್ಪಿಟ್ಕೊಂಡು ಬರ್ಕೊಳ್ಳಿ, ಮೆನ್ಷನ್ ಮಾಡ್ಕೊಳ್ಳಿ. ಏನು? ಓವರಿಯಲ್ಲಿ 1 ಓವ್ಯೂಲ್ ಇರುವಂತದ್ದಕ್ಕೆ ಎಕ್ಸಾಂಪಲ್ ಯಾವ್ಯಾವ್ದು ಕೊಟ್ಟಿದ್ದಾನೆ? ವೀಟ್ ಅನ್ನ ಕೊಟ್ಟಿದ್ದಾನೆ, ಪ್ಯಾಡಿಯನ್ನ ಕೊಟ್ಟಿದ್ದಾನೆ, ಮತ್ತೆ ಮ್ಯಾಂಗೋವನ್ನ ಮೆನ್ಷನ್ ಮಾಡಿದ್ದಾನೆ. ಆಯ್ತಾ? ಸೊ ಒಂದು ಓವರಿಯಲ್ಲಿ ಮೋರ್ ಓವ್ಯೂಲ್ ಇರುವಂತದಕ್ಕೆ ಯಾವ್ದಕ್ಕೆ ಮೆನ್ಷನ್ ಮಾಡಿದ್ದಾನೆ? ದಟ್ಸ್ ಗೋಯಿಂಗ್ ಟು ಬಿ ಮೆನ್ಷನ್ಡ್ ಫಾರ್ ಪಪಾಯ, ವಾಟರ್ಮೆಲನ್ ಅಂಡ್ ಆರ್ಕಿಡ್ಸ್. ಓಕೆ, ಇದಿಷ್ಟನ್ನ ಬರೆದಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ಕ್ವಶನ್ಸ್ ಗಳನ್ನ ಕೇಳಿದಾನೆ. ಸೊ ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ಯು ರಿಮೆಂಬರ್ ಇಟ್. ಓಕೆ, ಇಲ್ಲಿದೆ ನೋಡ್ರಿ, ಇದಿಷ್ಟು ಭಾಗ ಇಂಪಾರ್ಟೆಂಟ್ ಆಗ್ತದೆ. ಆಯ್ತಾ? ಈಗ ಮೆಗಾಸ್ಪೊರಾಂಜಿಯಂ ಕಡೆಗೆ ಹೋಗ್ತೇನೆ. ಸೊ ಈ ಡಯಾಗ್ರಾಮ್ ನ ನೋಡಿದ್ರೆ ನಮಗೆ ಮೆಗಾಸ್ಪೊರಾಂಜಿಯಂ ಅಂತ ಕಾಣ್ತಿದೆ. ಸೊ ಇದು ಒಂದು ಎನಾಟ್ರೋಪಸ್ ಓವ್ಯೂಲ್. ಎನಾಟ್ರೋಪಸ್ ಓವ್ಯೂಲ್ ಇದು. ಆಯ್ತಾ? ಇದೇ ತರ ತುಂಬಾ ಡಿಫರೆಂಟ್ ವೆರೈಟೀಸ್ ಆಫ್ ಓವ್ಯೂಲ್ಸ್ ಇದೆ. ನಿಮ್ಮ ಹಳೆ ಸಿಲೆಬಸ್ ಅಲ್ಲಿ ಇದೆ, ಈಗ ಹೊಸ ಸಿಲೆಬಸ್ ಅಲ್ಲಿ ಇದು ಇಲ್ಲ. ಹಾಗಾಗಿ ಇಲ್ಲಿಂದ ಯಾವುದೇ ಕ್ವಶನ್ಸ್ ಗಳು ಹಳೆ ಸಿಲೆಬಸ್ ಇಂದ ಯಾವ್ದು ಬರೋದಿಲ್ಲ. ಸೊ ಹಾಗಾಗಿ ನಾವು ಅನಾಟ್ರೋಪಸ್ ಓವ್ಯೂಲ್ ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಅನಾಟ್ರೋಪಸ್ ಓವ್ಯೂಲ್ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ನಮ್ಗೆ ಯಾವ್ಯಾವ ಬೇರೆ ಬೇರೆ ಭಾಗಗಳು ಕಾಣ್ತಾ ಇದಾವೆ ನೋಡ್ರಿ. ಸೊ ಹೀಲಮ್ ಅಂತ ಹೇಳಿ ಕಾಣಿಸ್ತದೆ, ಫ್ಯೂನಿಕಲ್ ಅಂತ ಹೇಳಿ ಕಾಣಿಸ್ತದೆ, ಮೈಕ್ರೋಪೈಲ್ ಅಂತ ಹೇಳಿ ಕಾಣಿಸ್ತದೆ. ಸೊ ದೆನ್ ಮೈಕ್ರೋಪೈಲರ್ ಪೋಲ್ ಅಂತ ಕಾಣಿಸ್ತದೆ, ಔಟರ್ ಇನ್ನರ್ ಇಂಟೆಗ್ಯುಮೆಂಟ್, ನ್ಯೂಸೆಲ್ಲಸ್, ಎಂಬ್ರಿಯೋಸ್ಯಾಕ್, ಚಲೋಸೆಲ್. ಇದೆಲ್ಲದರಲ್ಲೂ ಇಂಪಾರ್ಟೆಂಟ್ ಯಾವುದು ಅಂದ್ರೆ, ಸೊ ಎಂಬ್ರಿಯೋಸ್ಯಾಕ್, ನ್ಯೂಸೆಲ್ಲಸ್, ಆಮೇಲೆ ಇದೆರಡು ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಮೊದಲು ಒಂದ್ಸಲ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡ್ಕೊಳ್ಳೋಣ ನಾವು. ಆಯ್ತಾ? ದ ಔಟರ್ ಮೋಸ್ಟ್ ಲೇಯರ್ ಫ್ಯೂನಿಕಲ್ ಆರ್ ದ ಬೇಸ್ ಲೇಯರ್ ಹೇಳಕ್ಕಿಂತ ನಾವು ಪರ್ಟಿಕ್ಯುಲರ್ಲಿ ಬೇಸ್ ಆಫ್ ದ ಓವ್ಯೂಲ್ ನ ಫ್ಯೂನಿಕಲ್ ಅಂತ ಕರೀತೇವೆ. ಹೈಲಮ್ ವೇರ್ ದ ಪರ್ಟಿಕ್ಯುಲರ್ಲಿ ಏನೋ ಇಂಟೆಗ್ಯುಮೆಂಟ್ ಮತ್ತೆ ಫಿನಿಕಲ್ ಅಲ್ಲಿ ಅಟ್ಯಾಚ್ ಆಗುತ್ತೋ ಆ ರೀಜನ್ ನಾವೇನಂತ ಕರಿತೇವೆ? ಹೈಲಮ್ ಅಂತ ಕರಿತೇವೆ. ದೆನ್ 2 ಪೋಲ್ ಇದೆ, ಒಂದು ಚಲಸಲ್ ಪೋಲು, ಇನ್ನೊಂದು ಮೈಕ್ರೋಪೈಲರ್ ಪೋಲ್.
ಸೊ ಮೈಕ್ರೋಪೈಲರ್ ಪೈಲ್ ಅಲ್ಲಿ ಈ ಓಪನಿಂಗ್ ಇದೆ, ಕಾಣಿಸ್ತಾ ಇರಬಹುದು ಇಲ್ಲಿ, ಇದಕ್ಕೆ ಮೈಕ್ರೋಪೈಲ್ ಅಂತ ಹೇಳಿ ಕರೀತಾರೆ. ಈ ಓಪನಿಂಗ್ ಆಫ್ ದ ಪರ್ಟಿಕ್ಯುಲರ್ ಇಲ್ಲಿ ಓಪನ್ ಆಗುತ್ತೆ ಓವ್ಯೂಲ್, ಆಯ್ತಾ. ಸೊ ಅದ್ರ ಆಪೋಸಿಟ್ ಅಲ್ಲಿ ಇರುವಂತದ್ದು ಚಲಜ. ಸೊ ಈ ಚಲಜದಿಂದ ಸೊ ಇಟ್ಸ್ ಅ ಬೇಸ್ ಫಾರ್ ದ ಜನರೇಷನ್ ಆಫ್ ಇಂಟೆಗ್ಯುಮೆಂಟ್ಸ್ ಆರ್ ಇಂಟೆಗ್ಯುಮೆಂಟ್ ಒರಿಜಿನ್ ಆಗುವಂತಹ ರೀಜನ್ ಇದು. ಓಕೆ, ಸೊ ಯಾವುದು ಇದು. ಸೊ ಎರಡು ಇಂಟೆಗ್ಯುಮೆಂಟ್ ಇದೆ, ಔಟರ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್. ಎರಡು ಇಂಟೆಗ್ಯುಮೆಂಟ್ ಗಳು ಫ್ಯೂಚರ್ ಅಲ್ಲಿ ಸೀಡ್ ಕೋಟ್ ಗಳಾಗಿ ಡೆವಲಪ್ ಆಗುತ್ತೆ. ಸೊ ಔಟರ್ ಸೀಡ್ ಕೋಟ್, ಇನ್ನರ್ ಸೀಡ್ ಕೋಟ್ ಆಗಿ ಡೆವಲಪ್ ಆಗುತ್ತೆ, ಟೆಸ್ಟಾ ಅಂಡ್ ಟೆಗ್ಮೆನ್ ಅಂತ ಹೇಳಿ. ಓಕೆ, ನೌ ಕಮ್ಸ್ ದ ನ್ಯೂಸೆಲ್ಲಸ್. ನ್ಯೂಸೆಲ್ಲಸ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ, ಓಕೆ, ವಿಚ್ ಪ್ರೊವೈಡ್ಸ್ ದ ಪರ್ಟಿಕ್ಯುಲರ್ ಡೆವಲಪಿಂಗ್ ಎಂಬ್ರಿಯೋಸಾಕ್ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ. ಇದರ ಪ್ಲಾಯ್ಡಿ ಎಷ್ಟು ಅಂತ ಕೇಳ್ತಾನೆ, ದಟ್ ಇಸ್ ಗೋಯಿಂಗ್ ಟು ಬಿ 2n. ಆಲ್ವೇಸ್ ರಿಮೆಂಬರ್ ದಟ್ ನ್ಯೂಸೆಲ್ಲಸ್ ನ ಪ್ಲಾಯ್ಡಿ ಏನಿದೆ 2n ಇದೆ. ದೆನ್ ಎಂಬ್ರಿಯೋಸಾಕ್ ಬರುತ್ತೆ. ಸೊ ಈ ಎಂಬ್ರಿಯೋಸಾಕ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸೊ ವಿ ವಿಲ್ ಹ್ಯಾವ್ ಡಿಫರೆಂಟ್ ವೆರೈಟೀಸ್ ಆಫ್ ಏನಿದೆ, ನಮ್ಗೆ ಏನ್ ಸಿಗುತ್ತೆ, ನಮ್ಗೆ ಪ್ಲಾಯ್ಡ್ ಇರುವಂತ ಸೆಲ್ಸ್ ಗಳು ಸಿಗ್ತವೆ. ಸೊ ಬಿಕಾಸ್ ಇದನ್ನ ನಾವು ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳಿ ಕರಿತೇವೆ, ಆಯ್ತಾ. ಸೊ ನಾವು ನೋಡಂಗಿದ್ರೆ ಈಗ ಕೆಳಗೆ ಬರ್ತೀನಿ ನಾನು ಡೈರೆಕ್ಟ್ ಆಗಿ. ಸೊ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ತೇನೆ. ಹಾ ನೋಡಿ, ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ. ಸೊ ದಿಸ್ ಇಸ್ ದ ಮ್ಯಾಚ್ಯೂರ್ಡ್ ಏನಿದು, ಸೊ ಈ ಒಂದು ಡಯಾಗ್ರಾಮ್ ಏನಿದೆ ಇದು ಮೆಚ್ಯೂರ್ಡ್ ಆಗಿರುವಂತ ಎಂಬ್ರಿಯೋಸಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿತೇವೆ. ಇದರಲ್ಲಿ ಟೋಟಲ್ 7 ಸೆಲ್ಸ್ ಇರುತ್ತೆ, 8 ಸೆಲ್ ಇದೆ, ಓದಿದ್ದೀರಾ ಆಲ್ರೆಡಿ, ಅಂಡ್ 8 ನ್ಯೂಕ್ಲಿಯೈ ಇರುತ್ತೆ. ಸೊ ದೇರ್ ವುಡ್ ಬಿ 7 cells and 8 ನ್ಯೂಕ್ಲಿಯೈ ಇರುತ್ತೆ. ಅಬ್ಸರ್ವ್ ಮಾಡಬಹುದು. ಸೊ ನಾನು ಬೇಕಾದ್ರೆ ನಂಬರಿಂಗ್ ಮಾಡಿ ತೋರಿಸ್ತೇನೆ. 1 2 3 4 5 6 ಅಂಡ್ ಇದೊಂದು ಹೋಲ್ ಥಿಂಗ್ ಇಸ್ 7th cell. ಓಕೆ, ಸೊ ಇಲ್ಲಿ ಸೊ ಈ ಮೇಲ್ಗಡೆ ಚಲಜಲ್ ಎಂಡ್ ಕಡೆಗೆ ಏನಿರ್ತಾವ, ಸೊ ಆ ಎಂಡ್ ಅಲ್ಲಿ ಇರುವಂತಹ ಸೆಲ್ಸ್ ಗಳನ್ನ ಆಂಟಿಪೋಡಲ್ಸ್ ಅಂತ ಕರಿತೇವೆ. ಓಕೆ, ಇಲ್ಲಿ 3 ಸೆಲ್ಸ್ ಗಳಿದಾವೆ. 3 ಸೆಲ್ಲಿನ ಪ್ಲಾಯ್ಡಿ ಬಂದು ಹೆಪ್ಲಾಯ್ಡ್ ಆಗಿರ್ತದೆ. ಏನಾಗಿರ್ತದೆ, ಇದು ಹೆಪ್ಲಾಯ್ಡ್ ಆಗಿರುತ್ತೆ. ದೆನ್ ಸೊ ಇನ್ ದ ಮೈಕ್ರೋಪೈಲರ್ ಎಂಡ್ ಕಡೆಗೆ ಸೊ 2 ಸೈನರ್ಜಿಡ್ಸ್ ಗಳಿದಾವೆ, ನಿಮ್ಗೆ ಕಾಣಿಸ್ತಾ ಇರಬಹುದು. ದೇರ್ ಆರ್ 2 ಸೈನರ್ಜಿಡ್ಸ್ ಆರ್ ದೇರ್, ಸೊ ವಿಚ್ ಬೇಸಿಕಲಿ ಆರ್ ಅಗೇನ್ ಹೆಪ್ಲಾಯ್ಡ್ ಇನ್ ನಂಬರ್. ಸೊ ಇದು ಕೂಡ ಏನಾಗಿರ್ತವೆ, ಹೆಪ್ಲಾಯ್ಡೇ ಆಗಿರ್ತವೆ, ಆಯ್ತಾ. ದೆನ್ ಇಲ್ಲೊಂದು ಎಗ್ ಸೆಲ್ ಇದೆ, ಇದು ಕೂಡ ಹೆಪ್ಲಾಯ್ಡ್ ಆಗಿರುತ್ತೆ. ದೆನ್ ಸೆಂಟ್ರಲ್ ಸೆಲ್ ಇದೆ. ಸೆಂಟ್ರಲ್ ಸೆಲ್ ಅಂತ ಹೇಳಿ ಕೇಳೋದಿಲ್ಲ ಕ್ವಶನ್ ಅನ್ನ ಯಾವತ್ತು. ಸೊ ಸೆಂಟ್ರಲ್ ಸೆಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯೈಗಳಿರ್ತವೆ. ದೆನ್ ಹೆನ್ಸ್ ಯು ಕ್ಯಾನ್ ಸೇ ಸೆಂಟ್ರಲ್ ಸೆಲ್ ಈಸ್ 2n. ಓಕೆ, ಸೊ ಸೆಂಟ್ರಲ್ ಸೆಲ್ ನ 2n ಅಂತ ಹೇಳ್ಬೋದು. ಸೊ ಪೋಲಾರ್ ನ್ಯೂಕ್ಲಿಯೈಗಳು ಸಪರೇಟ್ ಆಗಿರುತ್ತೆ. ಸೊ ಅಂಡ್ ಇಟ್ ಇಸ್ ಪ್ರೆಸೆಂಟ್ ವಿತ್ ಇನ್ ದ ಸೆಂಟ್ರಲ್ ಸೆಲ್, ಹೆನ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ 2n ಅಥವಾ ಡಿಪ್ಲಾಯ್ಡ್ ಅಂತ ಹೇಳಿ ಹೇಳ್ತೇವೆ, ಆಯ್ತಾ. ಸೊ ಇಲ್ಲೇ ಇರುವಂತದ್ದು ವೆರಿ ಇಂಪಾರ್ಟೆಂಟ್ ಥಿಂಗು. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಸೈನರ್ಜಿಡ್ ಅಲ್ಲಿ ಏನಿದೆ ಅಂತಂದ್ರೆ ಒಂದು ಫಿಲಿಫಾರ್ಮ್ ಎಪರಟಸ್ ಅಂತ ಹೇಳಿ ಇದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಒಂದು ಇಂಪಾರ್ಟೆಂಟ್. ಸೊ ಇಟ್ ಇಸ್ ಅ ಸೆಲ್ಯುಲಾರ್ ಥಿಕ್ನಿಂಗ್, ಓಕೆ, ಸೊ ವಿಚ್ ಇಸ್ ಬೇಸಿಕಲಿ ಗೋಯಿಂಗ್ ಟು ಪ್ರೊವೈಡ್ ಅ ವೇ ಫಾರ್ ದ ಪೋಲನ್ ಟ್ಯೂಬ್. ಇದು ಪೋಲನ್ ಟ್ಯೂಬ್ಗೆ ಸೊ ಎಗ್ ಸೆಲ್ ಕಡೆಗೆ ಗೈಡ್ ಮಾಡ್ತಾ ಅಥವಾ ಪರ್ಟಿಕ್ಯುಲರ್ಲಿ ಎಂಬ್ರಿಯೋಸಾಕ್ ನ ಒಳಗಡೆಗೆ ಗೈಡ್ ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಒಂದು ದ್ವಾರ ಅಂತ ಹೇಳಿ ಹೇಳ್ಬೋದು ನಾವು, ಆಯ್ತಾ. ಸೊ ಇದನ್ನ ಕ್ವಶನ್ ಕೇಳಿದರೆ ದ ಥಿಕ್ನಿಂಗ್ ಫೌಂಡ್ ವಿತ್ ಇನ್ ದ ಸೈನರ್ಜಿಡ್ಸ್ ಆರ್ ಕಾಲ್ಡ್ ಆಸ್ ಫಿಲಿಫಾರ್ಮ್ ಅಪರಟಸ್ ಅಂತ ಹೇಳಿ ನಾವು ಕರಿತೇವೆ, ಆಯ್ತಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅಬೌಟ್ ದ ಪರ್ಟಿಕ್ಯುಲರ್ ಎಂಬ್ರಿಯೋ ಸ್ಯಾಕ್. ಹಾಗೆ ವಾಪಸ್ ಬರೋಣ ನೆಕ್ಸ್ಟ್ ಪರ್ಟಿಕ್ಯುಲರ್ ಪಾರ್ಟಿಗೆ. ದಟ್ ಇಸ್ ಗೋಯಿಂಗ್ ಟು ಬಿ ಮೆಗಾಸ್ಪೋರೋಜೆನೆಸಿಸ್. ವೆರಿ ಸಿಂಪಲ್ ಅಗೇನ್ ಆಸ್ ಮೈಕ್ರೋಸ್ಪೋರೋಜೆನೆಸಿಸ್ ಇಟ್ ಸೆಲ್ಫ್. ಸೊ ಮೆಗಾಸ್ಪೋರೋಜೆನೆಸಿಸ್ ಇಸ್ ದ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ಸ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳಿ. ಸೊ ಇದೆಲ್ಲರೂ ಓದಿದ್ದೀರ ಅಲ್ವಾ. ಸೊ ಮೆಗಾಸ್ಪೋರ್ ಮದರ್ ಸೆಲ್ ನ MMC ಅಂತ ಕರಿತೇವೆ. ಸೊ ಮೆಗಾಸ್ಪೋರ್ ಮದರ್ ಸೆಲ್ಲಿನ ಪ್ಲಾಯ್ಡಿ ಬಂದು ಸೊ ಇಟ್ಸ್ ಗೋಯಿಂಗ್ ಟು ಬಿ ಹೌ ಮಚ್, ಸೊ 2n. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಪ್ಲಾಯ್ಡ್ ಆಗಿರ್ತದೆ, ಆಯ್ತಾ. ಸೊ ಅದೇ ಪರ್ಟಿಕ್ಯುಲರ್ಲಿ ಮೆಗಾಸ್ಪೋರ್ಸ್ ಗಳ ಪರ್ಟಿಕ್ಯುಲರ್ ಏನ್ ಬಂದು ಮೆಗಾಸ್ಪೋರಿನ ಪ್ಲಾಯ್ಡಿ ಬಂದು ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಬಿಕಾಸ್ ಯಾಕೆಂದ್ರೆ ಮಿಯೋಸಿಸ್ ಗೆ ಒಳಗಾದಾಗ ಅದರ ನಂಬರ್ ಪರ್ಟಿಕ್ಯುಲರ್ಲಿ ಕಡಿಮೆ ಆಗ್ಲೇಬೇಕು, ರೈಟ್. ಎಸ್, ಮೂವಿಂಗ್ ಟು ದ ಪರ್ಟಿಕ್ಯುಲರ್ ಮೆಗಾಸ್ಪೋರೋಜೆನೆಸಿಸ್ ನ ಮುಂದಿನ ಭಾಗಕ್ಕೆ ಮೂವ್ ಆಗ್ತವೆ. ಓಕೆ, ನೋಡಿ ಇಲ್ಲಿ. ಸೊ ನ್ಯೂಸೆಲ್ಲಸ್ ನ ಒಂದು ಸೆಲ್, ಸೊ ನ್ಯೂಸೆಲ್ಲಸ್ ನ ಒಂದು ಸೆಲ್ ನಾನು ಇಲ್ಲೇ ಇಟ್ಕೊಳ್ತೇನೆ, ಆಮೇಲೆ ನಿಮ್ಗೆ ಅಲ್ಲಿ ಬರ್ತೇನೆ. ಸೊ ಈ ನ್ಯೂಸೆಲ್ಲಸ್ ಇದಲ್ವಾ, ಅದರಲ್ಲಿ ಒಂದು ಸೆಲ್. ಓಕೆ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಬೇಸಿಕಲಿ ಏನಾಗುತ್ತೆ, ಸೊ ಇಟ್ಸ್ ಗೋಯಿಂಗ್ ಟು ಆಕ್ಟ್ ಅಸ್ ಅ ಪ್ರಾಮಿನೆಂಟ್ ಸ್ಟ್ರಕ್ಚರ್ ದಟ್ ಇಸ್ ಸೆಟ್ ಟು ಬಿ ಆಸ್ MMC. ಸೊ ಅದನ್ನೇ ನಾವು ಪ್ರಾಮಿನೆಂಟ್ ಆಗಿ ಬೆಳ್ಕೊಳ್ತವೆ. ಪ್ರಾಮಿನೆಂಟ್ ಆಗಿ ಅದರಲ್ಲಿ ಸೈಟೋಪ್ಲಾಸಮ್ಗಳು ಏನಾಗ್ತಾ ಹೋಗ್ತದೆ, ಡೆನ್ಸ್ ಆಗ್ತಾ ಹೋಗುತ್ತೆ, ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಅದೇ ಸೆಲ್ ನಾವೇನಂತ ಕರಿತೇವೆ, MMC ಅಂತ ಹೇಳಿ ಕರಿತೇವೆ. MMC ಮಿಯೋಸಿಸ್ ಗೆ ಒಳಗಾಗುತ್ತೆ ಅಂಡ್ ನಮ್ಗೆ ಮೆಗಾಸ್ಪೋರ್ಸ್ ಗಳನ್ನ ಫಾರ್ಮ್ ಮಾಡ್ತವೆ. ಓಕೆ, ಸೊ ಏನಾಗುತ್ತೆ, ಮೆಗಾಸ್ಪೋರ್ ಫಾರ್ಮ್ ಆಗುತ್ತೆ. ಓಕೆ, ದರ್ ವಿಲ್ ಬಿ 4 ಮೆಗಾಸ್ಪೋರ್ ಇಸ್ ಗೋಯಿಂಗ್ ಟು ಬಿ
ಫಾರ್ಮ್ ಅಂಡ್ ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಮೆಗಾಸ್ಪೋರ್ ಟೆಟ್ರಾಡ್. ಏನಂತ ಕರಿತೇವೆ ನಾವು? ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಹೇಳಿ ಕರಿತೇವೆ. ನೋಡೋಣ ಬನ್ನಿ. ಸೊ ಇಲ್ಲೇ ಆ ಒಂದು ಪರ್ಟಿಕ್ಯುಲರ್ ಏನನ್ನ ನೋಡ್ಬಿಡೋಣ. ಸೊ ಡಯಾಗ್ರಾಮ್ ನೋಡೋಣ. ಸೊ ನೋಡಿ, ಇದಷ್ಟು ನ್ಯೂಸೆಲ್ಲಸ್. ಆ ನ್ಯೂಸೆಲ್ಲಸ್ ನಲ್ಲಿ ಒಂದು ಪ್ರಾಮಿನೆಂಟ್ ಸೆಲ್ ಏನಾಗಿದೆ ಅಬ್ಸರ್ವ್ ಮಾಡಿ ನೀವು. ಒಂದು ಪ್ರಾಮಿನೆಂಟ್ ಸೆಲ್ ಸೊ ಏನಾಗಿ ಕಾಣಿಸ್ತಾ ಇದೆ ನಮ್ಗೆ? ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಕಾಣಿಸ್ತದೆ. ಎಲ್ಲ ಸಣ್ಣ ಸಣ್ಣಕ್ಕಿದೆ, ಕಾಣಿಸ್ತಾ ಇರಬಹುದು. ಇವೆಲ್ಲ ಚಿಕ್ಕದಾಗಿದೆ ನೋಡ್ರಿ ಸೆಲ್ಸ್ ಗಳು, ಹೌದಾ? ಇವೆಲ್ಲ ನ್ಯೂಸೆಲ್ಲಸ್ ಸೆಲ್ಸ್ ಗಳು. ಇದು ಕೂಡ ನ್ಯೂಸೆಲ್ಲಸ್ ಅಲ್ಲೇ. ನ್ಯೂಸೆಲ್ಲಸ್ ನ ಒನ್ ಆಫ್ ದ ಸೆಲ್ ಈಸ್ ಗೋಯಿಂಗ್ ಟು ಆಕ್ಟ್ ಆಸ್ ವಾಟ್? ಏನಾಗಿ ಆಕ್ಟ್ ಆಗುತ್ತೆ? ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಆಕ್ಟ್ ಆಗುತ್ತೆ. ಸೊ ಇದರ ಪ್ಲಾಯ್ಡಿ ಕೂಡ ಏನಾಗಿದೆ? ಸೊ ಡಿಪ್ಲಾಯ್ಡ್ ಆಗಿದೆ, ಹೌದಾ? ಸೊ ಇದು ಮಿಯೋಸಿಸ್ ಗೆ ಒಳಗಾಗುತ್ತೆ ಮೊದಲು. ಸೊ ದೇರ್ ವಿಲ್ ಬಿ 2 cells ಆರ್ ಗೋಯಿಂಗ್ ಟು ಬಿ ಫಾರ್ಮ್ಡ್. ಅದಕ್ಕೆ ನಾವು ಮೆಗಾಸ್ಪೋರ್ ಡಯಾಡ್ ಅಂತ ಕರಿತೇವೆ. ಈ ಮೆಗಾಸ್ಪೋರ್ ಡಯಾಡ್ಸ್ ಗಳ ಏನು ಸೆಲ್ಲಿನ ಪ್ಲಾಯ್ಡಿ ಬಂದು ಹೆಪ್ಲಾಯ್ಡ್ ಆಗ್ತದೆ. ಯಾಕೆ ಹೆಪ್ಲಾಯ್ಡ್ ಆಗ್ತದೆ? ಬಿಕಾಸ್ ಫಸ್ಟ್ ಮಿಯೋಸಿಸ್ ಆದ ತಕ್ಷಣನೇ ಸೊ ಏನಾಗುತ್ತೆ? ರಿಡಕ್ಷನ್ ಇಂದ ಕ್ರೋಮೋಸೋಮ್ ಆಗುತ್ತೆ. ದೆನ್ ನಂತರ ಮಿಯೋಸಿಸ್ 2 ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ? ಮೆಗಾಸ್ಪೋರ್ ಟೆಟ್ರಾಡ್ ಸಿಗುತ್ತೆ. 1 2 3 4 ಸೆಲ್ಸ್ ಗಳು ಸಿಗ್ತವೆ. ಈ 4 ಸೆಲ್ಸ್ ಗಳು ಕೂಡ ಹೆಪ್ಲಾಯ್ಡ್ ಆಗಿರ್ತವೆ. ಅಗೇನ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ದಿಸ್ ಥಿಂಗ್. ಸೊ ಅದ್ರ ಪಕ್ಕದಲ್ಲೇ ಇರುವಂತ ನ್ಯೂಸೆಲ್ಲಸ್ ಸೆಲ್ಸ್ ಗಳು ಏನಾಗ್ತವೆ? ಸೊ ಅವುಗಳು ಡಿಪ್ಲಾಯ್ಡ್ ಆಗಿರ್ತವೆ. ಸೊ ಇಲ್ಲಿಂದ ಕ್ವಶನ್ಸ್ ಗಳು ಬರುವಂತ ಎಲ್ಲಾ ಚಾನ್ಸಸ್ ಗಳು ಇದಾವೆ, ಬಂದಿದ್ದಾವೆ ಕೂಡ. ಆಯ್ತಾ? ನೋಡ್ರಿ, ನೆಕ್ಸ್ಟ್ ಬಂದು ಆಫ್ಟರ್ ಮೆಗಾಸ್ಪೋರ್ ಟೆಟ್ರಾಡ್ ಫಾರ್ಮೇಶನ್ ಆದ್ಮೇಲೆ 4 ಮೆಗಾಸ್ಪೋರ್ಸ್ ಗಳು ಫಾರ್ಮ್ ಆದ್ಮೇಲೆ ಫಿಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಆಗುತ್ತೆ. ನೋಡಿ, ಸೊ ಏನ್ ಹೇಳ್ತಾ ಇದ್ದಾನೆ? ಮೆಗಾಸ್ಪೋರ್ ಒಂದು ಪರ್ಟಿಕ್ಯುಲರ್ ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಆಗುತ್ತೆ. 4ರಲ್ಲಿ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಆಗುತ್ತೆ. ಸೊ ಅದರಲ್ಲಿ ಯಾವುದು ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ, ಅದೇ ನಮ್ಮಲ್ಲಿ ಇರುವಂತ ಒಂದು ಟ್ವಿಸ್ಟ್. ಆಯ್ತಾ? ಸೊ ಇದೇ ಒಂದು ಫಿಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಗೆ ನಾವು ಮೊನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೇವೆ. ಏನಂತ ಕರಿತೇವೆ? ವಿ ಕಾಲ್ ಇಟ್ ಆಸ್ ಮೊನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೆಯುವಂತದ್ದು. ಆಯ್ತಾ? ನೋಡಿ, ಸೊ ಇಲ್ಲಿ ಯಾವ ಸೆಲ್ ಆಗ್ತಾ ಇದೆ ಹೇಳಿ ಹೇಳ್ತಾ ಇದ್ದಾನೆ ಅದನ್ನು ಕೂಡ. ಓಕೆ, ಸೊ ನೋಡ್ರಿ, ಹೇಳ್ತಾ ಇದ್ದಾನೆ ದ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟಾಟಿಕಲಿ ಟು ಫಾರ್ಮ್ ಓಕೆ ಹೌ ಮೆನಿ ಸೆಲ್ಸ್ ಅಂತ ಹೇಳಿ ನ್ಯೂಕ್ಲಿಯೈ ಅಂತ ಹೇಳಿ ಹೇಳ್ತಾ ಇದ್ದಾನೆ, ರೈಟ್? ಅಂಡ್ ಯಾವ ಕಡೆಗೆ ಇರುವಂತ ಸೆಲ್ ಆಗುತ್ತೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾನೆ. ನೋಡಿ, ಹೇಳ್ತೇನೆ ನೋಡಿ. ಬಿಫೋರ್ ದಟ್ ಐ ವಿಲ್ ಆನ್ಸರ್ ಸಮ್ ಆಫ್ ದ ಕ್ವಶನ್ಸ್. ವಾಟ್ ವಿಲ್ ಬಿ ದ ಪ್ಲಾಯ್ಡಿ ಆಫ್ ಸೆಲ್ಸ್ ಆಫ್ ದ ನ್ಯೂಸೆಲ್ಲಸ್ ಅಂತ ಹೇಳ್ತಾ ಇದ್ದಾನೆ. ಹೇಳಿದ್ದಾನೆ 2n ಆಗಿರ್ತದೆ. MMC ದೆಷ್ಟು? ಸೊ 2n ಆಗಿರುತ್ತೆ. ಸೊ ಫಂಕ್ಷನಲ್ ಮೆಗಾಸ್ಪೋರಿನ ಪರ್ಟಿಕ್ಯುಲರ್ಲಿ ಪ್ಲಾಯ್ಡಿ ಎಷ್ಟಾಗಿರುತ್ತೆ? ಸೊ ಡಿಪೆಂಡ್ಸ್ ಆನ್ ಹೌ ಮೆನಿ ನಂಬರ್ ಆಫ್ ಡಿಫರೆಂಟ್ ಸೆಲ್ಸ್ ಗಳದ್ದು ಬೇರೆ ಬೇರೆ ಇದೆ. ಫಿಮೇಲ್ ಗ್ಯಾಮೆಟೋಫೈಟ್, ಸೊ ಇದ್ರದ್ದು ಕೂಡ ಡಿಫರೆನ್ಸ್. ಇದು ಈ ಫಂಕ್ಷನಲ್ ಮೆಗಾಸ್ಪೋರ್ ಇಂದ n ಆಗಿರ್ತದೆ. ಸೊ ಇದ್ರದ್ದು ಡಿಫರೆಂಟ್ ವೆರೈಟಿಯಲ್ಲಿ ಇರ್ತದೆ. ಇಲ್ಲಿ ಬಂದು ನೋಡೋಣ. ವಾಪಸ್ ನಾನು ಇಲ್ಲೇ ಬರ್ತಾ ಇದ್ದೇನೆ. ಓಕೆ, ಸೊ ಇದರಲ್ಲಿ ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಇರುವಂತದ್ದು. ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ. ಈ ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಇರುವಂತ ಒಂದು ಸೆಲ್ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಆಕ್ಟ್ ಆಗುತ್ತೆ. ಆಯ್ತಾ? ಸೊ ಆ ಫಂಕ್ಷನಲ್ ಮೆಗಾಸ್ಪೋರ್ ಸೊ ಮೊದಲು ಇಟ್ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮೈಟಾಸಿಸ್ ಗೆ ಒಳಗಾಗುವುದು. ಆಲ್ರೆಡಿ ಏನಾಗಿದೆ? ಸೊ ಇಲ್ಲಿ ಮಿಯೋಸಿಸ್ ಆಗ್ಬಿಟ್ಟಿದೆ. ಸೊ ಈಗ ಮೈಟಾಸಿಸ್ ಗೆ ಒಳಗಾಗುತ್ತೆ. ಮೈಟಾಸಿಸ್ ಗೆ ಒಳಗಾದಾಗ ಸೊ ಇಟ್ ವಿಲ್ ಅಂಡರ್ಗೋ ದ ಫಸ್ಟ್ ಒಂದು 2 3 ಮೈಟಾಸಿಸ್ ಗೆ ಒಳಗಾಗುತ್ತೆ. ಓಕೆ, ವಿದೌಟ್ ಸೈಟೋಕೈನೆಸಿಸ್. ನೆನಪಿರ್ಲಿ, ಸೈಟೋಕೈನೆಸಿಸ್ ಗೆ ಒಳಗಾಗದೆ ಸೊ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಟುವರ್ಡ್ಸ್ ದ ವಿಚ್ ಒನ್ ನಾನು ತೋರಿಸ್ತೇನೆ. ಈಗ ನೋಡಿ, ಟುವರ್ಡ್ಸ್ ದ ಮೈಕ್ರೋಪೈಲಾರ್ ಇರುವಂತ ಕಡೆಗೆ ಇರುವಂತ ಒಂದು ಏನು ಪರ್ಟಿಕ್ಯುಲರ್ಲಿ ಮೆಗಾಸ್ಪೋರ್ ನ ಒಂದು ಸೆಲ್ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಆಕ್ಟ್ ಆಗುತ್ತೆ. ಆಯ್ತಾ? ಈ ಫಂಕ್ಷನಲ್ ಮೆಗಾಸ್ಪೋರ್ ಏನಿದೆಯೋ ಅದು 3 ಮೈಟಾಸಿಸ್ ಗೆ ಒಳಗಾಗುತ್ತೆ. 3 ಮೈಟಾಸಿಸ್ ಎಷ್ಟಾಗುತ್ತೆ? 3 ಆಗುತ್ತೆ. ವಿದೌಟ್ ಸೈಟೋಕೈನಸಿಸ್. ಸೈಟೋಕೈನಸಿಸ್ ಆಗೋದಿಲ್ಲ. ಸೈಟೋಕೈನಸಿಸ್ ಇಲ್ಲಿ ಆಗೋದಿಲ್ಲ. ಸೊ 3 ಮೈಟಾಸಿಸ್ ಆಯ್ತು, ಸೈಟೋಕೈನಸಿಸ್ ಆಗ್ಲಿಲ್ಲ. 3ನೇ ಮೈಟಾಸಿಸ್ ಆದ್ಮೇಲೆ ಸೊ ನಮ್ಗೆ 8 ನ್ಯೂಕ್ಲಿಯಸ್ ಗಳು ಸಿಗ್ತವೆ. ಯು ಕ್ಯಾನ್ ಸಿ ಓವರ್. ವಿ ಕ್ಯಾನ್ ಸಿ 8 ನ್ಯೂಕ್ಲಿಯಸ್, ರೈಟ್? ಫಸ್ಟ್ ಅಲ್ಲಿ 2 ಆಯ್ತು, 2ನೇದ್ರಲ್ಲಿ 4 ಆಯ್ತು, ಸೊ 3ನೇದ್ರಲ್ಲಿ 8 ಆಗುತ್ತೆ. ನೌ ದರ್ ಇಸ್ ಅ ಸೆಲ್ ಫಾರ್ಮೇಶನ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಓಕೆ, ಸೊ ಅದರಲ್ಲಿ ಸೊ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂತಂದ್ರೆ 3 ಸೆಲ್ಸ್ ಗಳು ಚಲಜಾ ಎಂಡ್ ಕಡೆಗೆ ಹೋಗುತ್ತೆ. ಸೊ ಅದು ಸೆಲ್ಸ್ ಗಳು ಫಾರ್ಮ್ ಆಗಿ ಅದನ್ನ ಆಂಟಿಪೋಡಲ್ಸ್ ಅಂತ ಕರೀತೇವೆ. ಸೊ ಮತ್ತೆ 3 ಸೆಲ್ಸ್ ಗಳು ಸೊ ಇಟ್ ಗೋಸ್ ಟು ದ ಮೈಕ್ರೋಪೈಲಾರ್ ಎಂಡ್, ಅದನ್ನ ಎಗ್ ಅಪರಟಸ್ ಅಂತ ಕರಿತೇವೆ. ಇಲ್ಲಿ 3 ಸೆಲ್ಸ್ ಗಳಿದಾವೆ, 2 ಸೈನರ್ಜಿಡ್ಸ್, 1 ಎಗ್ ಸೆಲ್. ಆಯ್ತಾ? ದೆನ್ 2 ಪರ್ಟಿಕ್ಯುಲರ್ ನ್ಯೂಕ್ಲಿಯೈಗೆ ಯಾವುದೇ ರೀತಿಯ ಸೆಲ್ ಫಾರ್ಮೇಶನ್ ಆಗಕ್ಕೆ ಆಗೋದಿಲ್ಲ. ಹೆನ್ಸ್ ದೇ ಫಾರ್ಮ್ ಅ ಹ್ಯೂಜ್ ಸೆಲ್.
at the center, that's called as central cell ಅಂತ ಹೇಳಿ ಕರಿತೇವೆ. ಈ ಸೆಂಟ್ರಲ್ ಸೆಲ್ ಏನಿದೆಯೋ ಇದು ಮಾತ್ರ 2n ಆಗಿರ್ತದೆ, ಬಿಕಾಸ್ ಎರಡು ಪೋಲಾರ್ ನ್ಯೂಕ್ಲಿಯೈ ಇದೆ. ಬಾಕಿ ಎಲ್ಲ ಸೆಲ್ಸ್ ಗಳು ಕೂಡ ಏನಾಗಿದ್ದಾವೆ, ದೇ ಆರ್ ಹೆಪ್ಲಾಯ್ಡ್ ಇನ್ ನಂಬರ್, ರೈಟ್? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಥಿಂಗ್ಸ್. ಸೊ ಎಲ್ಲ ಇಲ್ಲೂ ಅದೇ ಹೇಳ್ತಾ ಇದ್ದಾನೆ ಈ ಪ್ಯಾರಾಗ್ರಾಫ್ ಅಲ್ಲಿ, ಆಯ್ತಾ? ಸೊ ಯು ಕ್ಯಾನ್ ಸಿ ಓವರ್ ಹಿಯರ್, ಎಷ್ಟು ಡಿವಿಷನ್ ಆಯ್ತು, 3 ನ್ಯೂಕ್ಲಿಯರ್ ಡಿವಿಷನ್ ಆಯ್ತು, ಮೈಟೋಸಿಸ್. ಓಕೆ, ಓನ್ಲಿ ಕ್ಯಾರಿಯೋಕೈನೆಸಿಸ್ ಆಗುತ್ತೆ, ದರ್ ವಿಲ್ ಬಿ ನೋ ಸೈಟೋಕೈನೆಸಿಸ್ ಆಗೋದಿಲ್ಲ ಅಲ್ವಾ? ಸೊ ದಟ್ಸ್ ವಾಟ್ ಈ ಒಂದು ಪರ್ಟಿಕ್ಯುಲರ್ ಹೋಲ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾನೆ. ಓದ್ಕೊಳ್ಳಿ ಆ ಪ್ಯಾರಾಗ್ರಾಫ್ ನ, ಆಯ್ತಾ? ಅಂಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಡಿಸ್ಕ್ರಿಪ್ಷನ್ ಹೇಳಿದ್ದಾನೆ, ನಾನು ಹೇಳಿದ್ದೇನೆ ಆಲ್ರೆಡಿ. ಓಕೆ, ಸೊ ಮತ್ತೇನು ಹೇಳೋದಿಲ್ಲ ಅಲ್ಲಿ. ಓಕೆ, ಸೊ ನಾವೀಗ ಪಾಲಿನೇಷನ್ ಅನ್ನೋ ಒಂದು ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಟ್ಸ್ ಅ ಮೆಥಡ್ ಆಫ್ ಗ್ಯಾಮೆಟ್ ಟ್ರಾನ್ಸ್ಫರ್. ಸೊ ಪಾಲಿನೇಷನ್ ಅಂತ ಅಂದ್ರೆ ಬೇಸಿಕಲಿ ಟ್ರಾನ್ಸ್ಫರ್ ಆಫ್ ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಪಿಸ್ಟಿಲ್ ಆಫ್ ದ ಫ್ಲವರ್. ಸೊ ಅದಕ್ಕೆ ನಾವೇನಂತ ಕರೀದು, ಪಾಲಿನೇಷನ್ ಅಂತ ಕರೀತೇವೆ. ಪಾಲಿನೇಷನ್ ಅಲ್ಲಿ 3 ಮೆಥಡ್ಸ್ ಗಳಿದಾವೆ, 3 ಮೆಥಡ್ಸ್ ಆದ. ಸೊ ಅದರಲ್ಲಿ ಮೊದಲನೇದು ಆಟೋಗ್ಯಾಮಿ, ಇದಕ್ಕೆ ಸೆಲ್ಫ್ ಪಾಲಿನೇಷನ್ ಅಂತ ಕೂಡ ಕರೀತೇವೆ. ವೇರ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಆಫ್ ಆಂಥರ್ ಟು ದ ಪಿಸ್ಟಿಲ್ ಆರ್ ದ ಸ್ಟಿಗ್ಮಾ ಆಫ್ ದ ಫ್ಲವರ್ ಆಫ್ ದ ಸೇಮ್ ಫ್ಲವರ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ, ವಿ ಕಾಲ್ ಇಟ್ ಆಸ್ ಆಟೋಗ್ಯಾಮಿ ಅಂತ ಹೇಳಿ ಕರಿತೇವೆ, ಆಯ್ತಾ? ಸೊ ಈ ಆಟೋಗ್ಯಾಮಿಯಲ್ಲಿ ಕೂಡ ಸೊ 2 ರೀತಿಯ ಆಟೋಗ್ಯಾಮಿಯನ್ನು ನೋಡಬಹುದು ನಾವು. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ನೋಡಿ, ಸಮ್ ಪ್ಲಾಂಟ್ ಸಚ್ ಆಸ್ ವಯೋಲಾ ಅಥವಾ ಕಾಮನ್ ಫ್ಯಾನ್ಸಿ ಅಂತ ಕರಿತೇವೆ ಇದನ್ನ, ಆಕ್ಸಾಲಿಸ್, ಕೊಮೆಲ್ಲಿನಾ, ಓಕೆ, ಪ್ರೊಡ್ಯೂಸ್ 2 ಟೈಪ್ಸ್ ಆಫ್ ಫ್ಲವರ್ಸ್. ಇವುಗಳಲ್ಲಿ 2 ರೀತಿಯ ಫ್ಲವರ್ಸ್ ಗಳನ್ನ ನಾವು ನೋಡಬಹುದು. ಒನ್ ಇಸ್ ಕಾಲ್ಡ್ ಅಸ್ ಕ್ಯಾಸ್ಮೋಗ್ಯಾಮಸ್. ಕ್ಯಾಸ್ಮೋಗ್ಯಾಮಸ್ ಅಂದ್ರೆ ಏನು? ದ ಫ್ಲವರ್ಸ್ ವಿಚ್ ಆರ್ ಸಿಮಿಲರ್ ವೇರ್ ಟು ದ ಅದರ್ ಸ್ಪೀಶೀಸ್ ವೇರ್ ವಿತ್ ದ ಎಕ್ಸ್ಪೋಸ್ಡ್ ಆಂಥರ್. ಇಲ್ಲಿ ಏನ್ ಕಾಣಿಸ್ತದೆ, ಎಕ್ಸ್ಪೋಸ್ ಆಂಥರ್ ಮತ್ತೆ ಸ್ಟಿಗ್ಮಾವನ್ನ ಹೊಂದಿರ್ತವೆ ಅಂತ ಹೇಳಿ ಹೇಳ್ತಾ ಇದ್ದೇನೆ, ಆಯ್ತಾ? ವೆರಸ್ ಇನ್ನೊಂದು ರೀತಿ ಇದೆ ಕ್ಲಿಸ್ಟೋಗ್ಯಾಮಸ್ ಅಂತ ಹೇಳಿ. ಕ್ಲಿಸ್ಟೋಗ್ಯಾಮಸ್ ಅಂದ್ರೆ ಏನು? ದ ಫ್ಲವರ್ ವಿಚ್ ಡು ನಾಟ್ ಓಪನ್. ಸೊ ಯಾವತ್ತು ಆ ಫ್ಲವರ್ಗಳು ಓಪನ್ ಆಗೋದಿಲ್ಲ ಅಂತ ಹೇಳಿ ಇದು ಪರ್ಟಿಕ್ಯುಲರ್ಲಿ ಥಿಂಗು, ಆಯ್ತಾ? ಇನ್ ಸಚ್ ಫ್ಲವರ್ಸ್ ಏನಾಗುತ್ತೆ, ಸೊ ಈ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಇದೆ ಅಲ್ವಾ, ಸೊ ಅದರ ವಿಶೇಷತೆಗಳೇನು? ಸೊ ಅದರಲ್ಲಿ ಸ್ಟಿಗ್ಮಾ ಮತ್ತೆ ಆಂಥರ್ ಹತ್ರ ಇರ್ತವೆ, ನಿಯರ್ ಬೈ ಈಚ್ ಅದರ್, ಸೊ ದಟ್ ದೇ ಕ್ಯಾನ್ ಈಸಿಲಿ ಸೆಲ್ಫ್ ಪಾಲಿನೇಟ್ ಅಲ್ವಾ? ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್. ಓಕೆ, ಸೊ ಅದೇ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಗಳು, ಆಯ್ತಾ? ನೋಡ್ರಿ, ಇಲ್ಲಿ ನೋಡ್ರಿ, ಇನ್ವ್ಯಾರಿಯಬಲಿ ಆಟೋಗ್ಯಾಮಸ್ ಅಂತ ಹೇಳ್ತಾ ಇದ್ದಾನೆ. ಯು ಕ್ಯಾನ್ ಸಿ ಇನ್ವ್ಯಾರಿಯಬಲಿ ಆಟೋಗ್ಯಾಮಸ್. ಇನ್ವ್ಯಾರಿಯಬಲಿ ಅಂದ್ರೆ ಏನು? ಸೊ ದಟ್ ದೇ ಆರ್ ಕಂಟಿನ್ಯೂಸ್ಲಿ ಅಂಡರ್ಗೋಯಿಂಗ್ ದ ಪ್ರೊಸೆಸ್ ಆಫ್ ಆಟೋಗ್ಯಾಮಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಲ್ವಾ? ಸೊ 100% ಸೀಡ್ ಫಾರ್ಮ್ ಆಗೆ ಆಗುತ್ತೆ ಅಲ್ವಾ? ಸೊ ಇದು ಅಡ್ವಾಂಟೇಜ್ ಕೂಡ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು, ಬೋತ್ ಆಫ್ ದ ವೇ. ಸೊ ಅಡ್ವಾಂಟೇಜ್ ಹೇಗೆ ಅಂತಂದ್ರೆ, ಸೊ ಸೆಲ್ಫ್ ಪಾಲಿನೇಷನ್ ಆಗುತ್ತೆ, ಸೊ ದರ್ ವಿಲ್ ಬಿ ಪ್ಯೂರಿಟಿ ವಿಲ್ ಬಿ ಮೇಂಟೈನ್. ಸೊ ವೆರಾಸ್ ಡಿಸ್ಅಡ್ವಾಂಟೇಜ್ ಹೇಗೆ ಆಗುತ್ತೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಗಳಲ್ಲಿ? ದಟ್ ಇಸ್ ಬೇಸಿಕಲಿ ದ ಐಡಿಯಾ ಬಿಹೈಂಡ್ ದಿಸ್ ಇಸ್ ದಟ್ ಇಸ್, ಸೊ ಅಲ್ಲಿ ಏನಾಗುತ್ತೆ, ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಆಗಬಹುದು ಅಂತ ಹೇಳಿ. ಸೊ ದಟ್ಸ್ ದ ಒನ್. ಓಕೆ, ದೆನ್ ನೆಕ್ಸ್ಟ್ ಬರೋದು ಜೈಟನೋಗ್ಯಾಮಿ ಅಥವಾ ಗೈಟೆನೋಗ್ಯಾಮಿ ಅಂತ ಕೂಡ ಕರಿತೇವೆ, ಅಥವಾ ನೀಟೋಗ್ಯಾಮಿ ಅಂತ ಕೂಡ ಹೇಳ್ತಾರೆ ಇದನ್ನ. ಜೈಟನೋಗ್ಯಾಮಿಯಲ್ಲಿ ಸೊ ಬೇಸಿಕಲಿ ಇದನ್ನ ನಾವು ಏನಂತ ಕರಿತೇವೆ, ಮಾರ್ಫಾಲಜಿಕಲಿ ಇಟ್ ಇಸ್ ಕ್ರಾಸ್ ಪಾಲಿನೇಷನ್, ಬಟ್ ಜೆನೆಟಿಕಲಿ ಇಟ್ ಇಸ್ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೇವೆ. ಯಾಕೆಂದ್ರೆ ಸೊ ಒಂದೇ ಗಿಡದ ಮೇಲೆ ಇರುವಂತಹ 2 ಫ್ಲವರ್ ಗಳ ಮಧ್ಯದಲ್ಲಿ ಕ್ರಾಸ್ ಪಾಲಿನೇಷನ್ ನಡೀತದೆ, ಆಯ್ತಾ? ಸೊ ಹಾಗಾಗಿ ಇದು ಏನೋ ಜೆನೆಟಿಕಲಿ ಸಿಮಿಲರ್ ಟು ಆಟೋಗ್ಯಾಮಿ ಅಂತ ಹೇಳಿ ಕರೀತೇವೆ. ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳುವಂತ ಒಂದು ಸೆಂಟೆನ್ಸ್ ಇದು. Okay, so then next ಬರೋದು xenogamy. Xenogamy is a pure cross pollination which takes place between 2 different flowers placed on 2 different plants. ಸೊ ಅದನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೇವೆ, ಆಯ್ತಾ? ಸೊ ಇಲ್ಲಿ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಕೊಂಡ್ಬಿಡ್ರಿ ಒಂದ್ಸಲ. ಸೊ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತಂದ್ರೆ ಬೇಸಿಕಲಿ ದೇ ಆರ್ ದ ಒನ್ ಹೂ ಆರ್ ಗೋಯಿಂಗ್ ಟು ಕ್ಯಾರಿ ದ ಪೋಲನ್ ಗ್ರೇನ್ಸ್ ಟು ದ ಅದರ್ ಫ್ಲವರ್. ಸೊ ಅದರಲ್ಲಿ 2 ರೀತಿ ಇದೆ. ಒಂದು ಯು ಕ್ಯಾನ್ ಸಿ ದಟ್ ಅಬಯೋಟಿಕ್, ವಿಂಡ್ ಮತ್ತೆ ವಾಟರ್ ಬರುತ್ತೆ ಅದರಲ್ಲಿ. ಮತ್ತೊಂದು ಬಯೋಟಿಕ್, ದಟ್ ಇಸ್ ಅನಿಮಲ್ಸ್ ಗಳು ಬರ್ತವೆ, ಆಯ್ತಾ? ಸೊ ಅದ್ರ ಬಗ್ಗೆ ನಾವು ಡಿಸ್ಕ್ರಿಪ್ಷನ್ ನೋಡ್ತಾ ಹೋಗೋಣ ಮುಂದೆ. ನೋಡ್ರಿ, ಇಲ್ಲಿ ಬಂದು ಸೊ ಪಾಲಿನೇಷನ್ ಬೈ ವಿಂಡ್ ಇದೆ, ಅಬಯೋಟಿಕ್ ಇಂಡಿವಿಜುವಲ್ಸ್ ಗಳ ಬಗ್ಗೆ ಕೊಟ್ಟಿದ್ದಾನೆ ಇದು.
ನೀವು ಆಲ್ರೆಡಿ ಓದಿದಿರಾ ಕ್ಯಾರೆಕ್ಟರ್ಸ್ ಆಫ್ ವಿಂಡ್ ಪಾಲಿನೇಟಿಂಗ್ ಫ್ಲವರ್ಸ್ ಅಂತ ಹೇಳಿ ಅಲ್ವಾ. ಸೊ ಅದರಲ್ಲೇ ನಾವು ನೋಡ್ತಾ ಇರುವಂತದ್ದು. ಸೊ ಇಲ್ಲಿ ನೋಡ್ರಿ ಪೋಲನ್ ಗ್ರೇನ್ಸ್ ಗಳೇನಾಗಿರ್ತವೆ, ಲೈಟ್ ಇರುತ್ತೆ, ನಾನ್ ಸ್ಟಿಕ್ಕಿ ಇರುತ್ತೆ. ಓಕೆ, ದೇ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಇನ್ ದ ಕರೆಂಟ್ ಆಫ್ ವಿಂಡ್ ಅಲ್ಲಿ. ಎಕ್ಸ್ಪೋಸ್ ಸ್ಟೇಮನ್ಸ್ ಗಳಿರ್ತವೆ, ರೈಟ್. ಸೊ ಡಿಸ್ಪೋಸ್ ಇನ್ ಟು ವಿಂಡ್ ಕರೆಂಟ್ಸ್, ರೈಟ್. ಅಗೇನ್ ಲಾರ್ಜ್ ಆಫನ್ ಫೆದರಿ ಸ್ಟಿಗ್ಮಾ ಇರುತ್ತೆ. ಟ್ರಾಪ್ ಏರ್ ಬಾರ್ನ್ ಪೋಲನ್ ಗ್ರೇನ್ಸ್ ಅಂತ ಕರಿತೇವೆ. ದೆನ್ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ಬೋದು. ಸೊ ಸಿಂಗಲ್ ಓವ್ಯೂಲ್ ಈಚ್, ಪ್ರತಿಯೊಂದರಲ್ಲೂ ಒಂದೊಂದು ಓವ್ಯೂಲ್ ಇರುತ್ತೆ. ಸೊ ನ್ಯೂಮರಸ್ ಫ್ಲವರ್ಸ್ ಗಳು ಒಂದೇ ಇನ್ಫ್ಲೋರೆಸೆನ್ಸ್ ಅಲ್ಲಿ ನೋಡಬಹುದು ನಾವು, ರೈಟ್. ದೆನ್ ಇದಕ್ಕೆ ಎಕ್ಸಾಂಪಲ್ ಕಾರ್ನ್ ಕಾಬ್ ನ ಎಕ್ಸಾಂಪಲ್ ಆಗಿ ತಗೊಳ್ತಾರೆ. ಅದರಲ್ಲಿ ಟೆಸಲ್ಸ್ ಅಂತ ಹೇಳಿ ಕರಿತೇವೆ. ನಾವೇನಂತ ಕರಿತೇವೆ, ವಿ ಕಾಲ್ ಇಟ್ ಆಸ್ ಟೆಸಲ್ಸ್. ಯು ಕ್ಯಾನ್ ಸಿ ಸ್ಟಿಗ್ಮಾ ಅಂಡ್ ಸ್ಟೈಲ್ ವಿಚ್ ವೇವ್ ದ ವಿಂಡ್ ಟ್ರಾಪ್ ದ ಪೋಲನ್ ಗ್ರೇನ್ಸ್ ಅಲ್ವಾ. ಸೊ ದಿಸ್ ಇಸ್ ದ ಒನ್ ಟು ರಿಮೆಂಬರ್. ಓಕೆ, ಕಾರ್ನ್ ಕಾಬ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್. ಇದನ್ನ ಚೇಂಜ್ ಮಾಡಿದಾರೆ ನೋಡ್ರಿ. ನಿಮ್ಗೆ ಟಸಲ್ಸ್ ಅಂತ ಹೇಳ್ಕೊಟ್ಟಿರ್ಬೋದು, ಇಯರ್ಸ್ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ಐ ಹ್ಯಾವ್ ಆಲ್ಸೋ ಡೌಟ್. ಸೊ ಈ ವರ್ಷದಲ್ಲಿ ಪರ್ಟಿಕ್ಯುಲರ್ಲಿ ಅದನ್ನ ಇಯರ್ಸ್ ಅಂತ ಕರೀತಾರೋ ಟಸಲ್ಸ್ ಅಂತ ಕರೀತಾರೋ ಅಂತ ಗೊತ್ತಿಲ್ಲ. ಬಟ್ ಇಯರ್ಸ್ ಅಂತಾನೂ ಕೂಡ ಬರ್ಬೋದು, ನೆನಪಿರ್ಲಿ. ಸೊ ಇಯರ್ಸ್ ಅಂತ ಕೂಡ ಬರ್ಬೋದು, ಆರ್ ಟೆಸಲ್ಸ್ ಅಂತ ಕೂಡ ಹೇಳ್ಬಹುದು. ವಿ ಡೋಂಟ್ ನೋ ರೈಟ್ ನಾವು. ಸೊ ಬಟ್ NCERT ಹ್ಯಾಸ್ ಚೇಂಜ್ ಇಟ್. ಅದು NCERT ಚೇಂಜ್ ಮಾಡಿದೆ ಅದನ್ನ ಆಲ್ರೆಡಿ. ಸೊ ಬಂದಿದೆ, ಇದು ಹೊಸ ಪುಸ್ತಕಗಳಲ್ಲಿ ಬರ್ತವೆ ಈಗ. ಸೊ ಈ ವರ್ಷ ನಿಮ್ಮ ಬುಕ್ ಗಳಲ್ಲಿ ಇಯರ್ಸ್ ಇದೆಯೋ ಟಸಲ್ಸ್ ಇದೆಯೋ, ಸೊ ಇಟ್ ಇಸ್ ಗಿವನ್ ಟಸಲ್ಸ್ ಅಂತ ಹೇಳಿದೆ. ಸೊ ಹಾಗಾಗಿ ಇದು ಇಯರ್ಸ್ ಆಗಿದಾವೆ. ಯು ಕ್ಯಾನ್ ಅಬ್ಸರ್ವ್ ದಟ್ ಇಟ್ ಈಸ್ ಇಯರ್ಸ್. ಓಕೆ, ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಇಯರ್ಸ್. ಓಕೆ, ಸೊ ಇಯರ್ಸ್ ಅಂತಂದ್ರೆ ಕಾರ್ನ್ ಕಾಬಿನ ಇಯರ್ಸ್ ಅಂದ್ರೆ ಏನು, ಸೊ ಸ್ಟಿಗ್ಮಾ ಅಂಡ್ ಸ್ಟೈಲ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಆಸ್ ವೆಲ್ ಆಸ್ ಟೆಸಲ್ಸ್ ಎರಡು ನೆನ್ಪಿಟ್ಕೊಳ್ಬೇಕಾಗ್ತದೆ, ಆಯ್ತಾ. ಇನ್ನು ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ನೋಡ್ರಿ. ಸೊ ದೆರ್ ಆರ್ ಓನ್ಲಿ ನಿಯರ್ಲಿ 30 ಜನರ ಇದೆ. ಸೊ ಎಷ್ಟು ಜನರ ಇದೆ ಹೇಳೋದು ಕೂಡ ಇಂಪಾರ್ಟೆಂಟ್. 30 ಜನರ ಇದೆ, ಆಯ್ತಾ. ಸೊ ಅದರಲ್ಲಿ ಮೊನೋಕಾಟಿಲಿಡನ್ಸ್ ತುಂಬಾ ಕಾಮನ್ ಆಗಿದಾವೆ, ಆಯ್ತಾ. ಸೊ ಅದರಲ್ಲಿ ನಾವು ಮೇಜರ್ ಆಗಿ ಏನ್ ನೋಡ್ತೇವೆ, ಎಕ್ಸಾಂಪಲ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ, ವೆಲ್ಲಸ್ನೇರಿಯಾ ಅಂಡ್ ಹೈಡ್ರಿಲ್ಲಾ ಅಂತ ಹೇಳಿ ಎಕ್ಸಾಂಪಲ್ ಇದೆ. ಸ್ವಲ್ಪ ಝೂಮ್ ಮಾಡ್ತೇನೆ, ನಿಮ್ಗೆ ಕಾಣಬಹುದು. ಎಸ್, ಸೊ ವೆಲ್ಲಸ್ನೇರಿಯಾ ಅಂಡ್ ಹೈಡ್ರಿಲ್ಲಾ, ದೀಸ್ ಆರ್ ದ ಟೂ ಎಕ್ಸಾಂಪಲ್ಸ್ ಅಂಡ್ ದೇ ಆರ್ ಬೇಸಿಕಲಿ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಗಳು. ಅಂಡ್ ಅದೇ ರೀತಿಯಲ್ಲಿ ಸೀ ಗ್ರಾಸಸ್ ಮತ್ತೆ ಅದನ್ನ ಸಚ್ ಆಸ್ ಜಾಸ್ಟೆರಾ ಇಸ್ ದ ಎಕ್ಸಾಂಪಲ್ ಫಾರ್ ದ ಸೀ ಗ್ರಾಸ್. ಓಕೆ, ಸೊ ಹೈಡ್ರಿಲ್ಲಾ ಒಂದು, ವೆಲ್ಲಸ್ನೇರಿಯಾ ಒಂದು, ಅಂಡ್ ಸೀ ಗ್ರಾಸಸ್ ಒಂದು. ಇದರಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಓಕೆ, ಸೊ ಅಕ್ವಾಟಿಕ್ ಪ್ಲಾಂಟ್ಸ್ ಸಚ್ ಆಸ್ ವಾಟರ್ ಹೈಸಿನಿತ್, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ವಾಟರ್ ಹೈಸಿನಿತ್ ಮತ್ತೆ ವಾಟರ್ ಲಿಲ್ಲಿ ಅಂತ ಹೇಳಿ ಕಾಣಿಸ್ತಾ ಇರಬಹುದು. ಸೊ ಈ ಫ್ಲವರ್ ಗಳನ್ನ ಬೇಸಿಕಲಿ, ಸೊ ಇದು ವಾಟರ್ ನ ನೀರಿನ ಸರ್ಫೇಸ್ ಮೇಲೆ ಇರ್ತದೆ, ವಿಚ್ ಇಸ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ, ಆರ್ ವಿಂಡ್. ಈ ಎರಡು ಪ್ಲಾಂಟ್ಸ್ ಗಳಲ್ಲಿ ವಾಟರ್ ಹೈಸಿನಿತ್ ಮತ್ತೆ ವಾಟರ್ ಲಿಲ್ಲಿ ಅಂತ ಏನ್ ಪ್ಲಾಂಟ್ ಇದೆ, ಅದು ಸರ್ಫೇಸ್ ಮೇಲೆ ಇರೋದ್ರಿಂದ ಸೊ ಅದನ್ನ ಪಾಲಿನೇಷನ್ ಆಗುವಂತದ್ದು ಇನ್ಸೆಕ್ಟ್ಸ್ ಮತ್ತೆ ವಿಂಡ್ ಇಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದು ಇಂಪಾರ್ಟೆಂಟ್. ಸೊ ಕ್ಯಾನ್ ಬಿ ಆಸ್ಕ್ಡ್. ಓಕೆ, ಯಾವ ಟೈಪಿನ ಏನಾಗುತ್ತೆ ಪಾಲಿನೇಷನ್ ಆಗುತ್ತೆ ಅಂತ ಹೇಳಿ ಕೇಳ್ತಾನೆ, ಕ್ವಶನ್ ನ ಕೇಳಿದಾನೆ ಆಲ್ರೆಡಿ. ನಾವು ಯಾವಾಗ ಪರ್ಟಿಕ್ಯುಲರ್ಲಿ ಟಾಪಿಕ್ಸ್ ಗಳನ್ನ ಸಾಲ್ವ್ ಮಾಡ್ತೇವಲ್ಲ ಕ್ವಶನ್ಸ್, ಸೊ ಆಗ ನೋಡ್ತಾ ಹೋಗೋಣ, ಆಯ್ತಾ. ಸೊ ಇಲ್ಲಿ ಇದು ವಾಟರ್ ಪಾಲಿನೇಟಿಗೆ, ಇದು ಇನ್ಸೆಕ್ಟ್ ಪಾಲಿನೇಟೆಡ್ ಹೈಡ್ರೋಫೈಟ್ಸ್ ಅಥವಾ ವಾಟರ್ ಬೇಸ್ಡ್ ಪ್ಲಾಂಟ್ಸ್ ಗಳು, ಆಯ್ತಾ. ಸೊ ಅದೇ ರೀತಿಯಲ್ಲಿ ಮೆಕ್ಯಾನಿಸಮ್ ನ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡ್ರಿ. ಸೊ ವೆಲ್ಲಸ್ನೇರಿಯಾದಲ್ಲಿ ಹೇಗಾಗುತ್ತೆ, ಫೀಮೇಲ್ ಫ್ಲವರ್ ಎಲ್ಲಿರುತ್ತೆ, ಓದಿದ್ದೀರಾ ಇದನ್ನ, ಸರ್ಫೇಸ್ ವಾಟರ್ ಗೆ ರೀಚ್ ಆಗುತ್ತೆ ವಿತ್ ಅ ಲಾಂಗ್ ಸ್ಟಾಕ್, ಅಂಡ್ ಮೇಲ್ ಫ್ಲವರ್ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ ಆನ್ ಟು ದ ವಾಟರ್ ಸರ್ಫೇಸ್ ಅಲ್ಲಿ ರಿಲೀಸ್ ಆಗುತ್ತೆ. ಅದು ಫರ್ಟಿಲೈಸೇಷನ್ ಆಗುತ್ತೆ ಮುಂದೆ ಬೇಸ್ಡ್ ಆನ್ ದ ಕರೆಂಟ್ ಆಫ್ ವಾಟರ್ ಅಲ್ವಾ. ದೆನ್ ಇನ್ನೊಂದು ನೋಡ್ರಿ. ಸೊ ಇನ್ನೊಂದಿದೆ ಸಿ ಗ್ರಾಸಸ್ ಅಲ್ಲಿ, ಇಲ್ಲಿ ಜಾಸ್ಟೆರಾ ಕೂಡ ಎಕ್ಸಾಂಪಲ್ ಆಗಿ ತಗೊಳ್ಬಹುದು ನಾವು ಅಲ್ವಾ. ಫೀಮೇಲ್ಸ್ ಇಲ್ಲಿ ನೀರಿನ ಒಳಗಡೆ ಇರುತ್ತೆ, ಸಬ್ಮರ್ಜ್ ಇನ್ ವಾಟರ್, ಅಂಡ್ ದ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಇನ್ ದ ವಾಟರ್. ಸೊ ಆಗ ಕೂಡ ಏನಾಗುತ್ತೆ, ಸೊ ಬೇಸಿಕಲಿ ದರ್ ವುಡ್ ಬಿ ಫರ್ಟಿಲೈಸೇಷನ್ ಆಗುತ್ತೆ, ಆಯ್ತಾ. ಸೊ ಫರ್ಟಿಲೈಸೇಷನ್ ಚಾನ್ಸಸ್ ಆರ್ ಲೆಸ್, ಬಟ್ ಇಂಪಾರ್ಟೆಂಟ್ ಟು ರಿಮೆಂಬರ್ ಇಸ್ ಪೋಲನ್ ಗ್ರೇನ್ ನ ಶೇಪ್ ಇಲ್ಲಿ. ಸೊ ದೇ ಆರ್ ಲಾಂಗ್ ರಿಬನ್ ಲೈಕ್, ಏನಂಗಿದೆ ಲಾಂಗ್ ರಿಬನ್ ಲೈಕ್. ಸೊ ಬೇಸಿಕಲಿ ಇದನ್ನ ಕೇಳಿದಾನೆ, ಆಯ್ತಾ. ಓಕೆ, ಮುಂದೆ ನೆಕ್ಸ್ಟ್. ಸೊ ನೋಡ್ರಿ, ಇದೊಂದು ಕ್ಯಾರೆಕ್ಟರ್ ಕೇಳ್ತಾನೆ, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದೊಂದು ಮಾರ್ಕ್ ಮಾಡ್ತಾ ಇದ್ದೇನೆ ನಾನು. ಸೊ ಐ ಚೇಂಜ್ ದ ಕಲರ್ ಅಂಡ್ ಮಾರ್ಕ್ ಇಟ್. ಓಕೆ, ಐ ಜಸ್ಟ್ ರಬ್ ದಟ್. ನಾನು ಈಗ ಕಲರ್ ಚೇಂಜ್ ಮಾಡಿ ಮಾರ್ಕ್ ಮಾಡ್ತೇನೆ ನೋಡಿ. ದಿಸ್ ಇಸ್ ತುಂಬಾ ಇಂಪಾರ್ಟೆಂಟ್ ಇದು, ಆಯ್ತಾ. ಈ ಸ್ಟೇಟ್ಮೆಂಟ್ ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಮಾಡಿದ್ರು ನೋಡ್ರಿ. ದ ಮೋಸ್ಟ್ ಆಫ್ ದ ವಾಟರ್ ಪಾಲಿನೇಟೆಡ್ ಸ್ಪೀಶೀಸ್, ಸೊ ಮೋಸ್ಟ್ ಆಫ್ ದ ವಾಟರ್ ಪಾಲಿನೇಟೆಡ್ ಪೋಲನ್ ಗ್ರೇನ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ವೆಟ್ಟಿಂಗ್. ವೆಟ್ಟಿಂಗ್ ಅಂದ್ರೆ ಏನು, ಸೊ ಒದ್ದೆ ಆಗೋದ್ರಿಂದ ಅಥವಾ ಕೊಳೆಯುವಿಕೆಯಿಂದ ಅಂತ ಹೇಳಿದೇನು, ಕೊಳೆಯೋದು. ಸೊ ಏನಾಗೋದು, ಡಿಕೆ ಆಗೋದ್ರಿಂದ ಏನ್ ಹೇಗೆ ಬಚಾವ್ ಆಗ್ತದೆ, ಬೈ ದ ಮ್ಯೂಸಿಲೇಜಿನಸ್ ಕವರಿಂಗ್ ಏನಿದೆ ಪೋಲನ್ ಗ್ರೇನ್ಸ್ ಗಳ. ಓಕೆ, ಸೊ ಬೈ ದ ಪ್ರೊಸೆಸ್ ಆಫ್ ವಾಟ್,
ಸೊ ಕೊಳೆಯೋದ್ರಿಂದ ಇದು ತಡೆ ಹಿಡಿಬಹುದು ನಾವು. ಸೊ ಡಿಕೆ ಆಗೋದ್ರಿಂದ ಬೈ ದ ಡಿಕೆ ಪ್ರೊಸೆಸ್ ಇಂದ ಈ ಮ್ಯೂಸಿಲೇಜಿನಸ್ ಶೀಟ್ ಅಥವಾ ಕವರಿಂಗ್ ಹೆಲ್ಪ್ ಮಾಡುತ್ತೆ ಆಯ್ತಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಓಕೆ, ನಾ ನೋಡ್ರಿ, ಬೋತ್ ವಿಂಡ್ ಅಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ನಾಟ್ ವೆರಿ ಕಲರ್ಫುಲ್, ಡು ನಾಟ್ ಪ್ರೊಡ್ಯೂಸ್ ನೆಕ್ಟರ್. ವಾಟ್ ಶುಡ್ ಬಿ ದ ರೀಸನ್? ಬಿಕಾಸ್ ಸೊ ಇಲ್ಲಿ ಬೇಸಿಕಲಿ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಗಳಲ್ಲಿ ಸೊ ಇನ್ಸೆಕ್ಟ್ ಪಾಲಿನೇಷನ್ ಇಲ್ಲದೆ ಇರೋದ್ರಿಂದ ಓನ್ಲಿ ಫ್ಯೂ ಆರ್ ದರ್, ನಾನು ಇಲ್ಲಿ ಏನ್ ಕೊಟ್ಟಿದ್ದೀನೋ ಅದು ಮಾತ್ರ ಎಕ್ಸಾಂಪಲ್ ಆಗಿರೋದ್ರಿಂದ, ಸೊ ಮತ್ತೆ ಎಲ್ಲದರಲ್ಲೂ ನೀರಿನ ಮುಖಾಂತರನೇ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಏನಿರೋದಿಲ್ಲ. ಸೊ ನೆಕ್ಟರ್ ಕೂಡ ಅವಶ್ಯಕತೆ ಇರೋದಿಲ್ಲ ಅಂಡ್ ಕಲರ್ಫುಲ್ ಆಗಿರುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಗಿಂತ ಮೊದಲು ಸೊ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇದೆ. ಓಕೆ, ದಟ್ ಇಸ್ ಬೇಸಿಕಲಿ ಯಾವುದು ಬಂದು ನೋಡ್ರಿ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ. ಸೊ ದಟ್ ಇಸ್ ದೀಸ್ ಆರ್ ಬೇಸಿಕಲಿ ಯಾವುದು, ಸೊ ಇನ್ಸೆಕ್ಟ್ ಪಾಲಿನೇಟೆಡ್ ಅಥವಾ ಆನಿಮಲ್ ಬಯೋಟಿಕ್ ಟೈಪ್ ಆಫ್ ಪಾಲಿನೇಷನ್ ನಡೆಯುವುದು. ಯಾವ ರೀತಿ ನಡೆಯುತ್ತೆ ನೋಡ್ರಿ, ಇಲ್ಲಿ ಯಾವ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಬೀಸ್ ಕೊಟ್ಟಿದ್ದಾನೆ, ಬಟರ್ಫ್ಲೈಸ್ ಕೊಟ್ಟಿದ್ದಾನೆ, ಫ್ಲೈಸ್ ಕೊಟ್ಟಿದ್ದಾನೆ ಆಯ್ತಾ. ಅದನ್ನ ಬಿಟ್ರೆ ಯು ಕ್ಯಾನ್ ಗೋ ಫಾರ್ ಬೀಟಲ್ಸ್, ವ್ಯಾಸ್ಪ್ಸ್, ಆಂಟ್ಸ್, ಮಾತ್ಸ್, ಬರ್ಡ್ಸ್, ಸೊ ಸನ್ ಬರ್ಡು, ಹಮ್ಮಿಂಗ್ ಬರ್ಡು ಆಯ್ತಾ. ದೆನ್ ಬ್ಯಾಟ್ಸ್ ಗಳು, ಓಕೆ, ಇದೆಲ್ಲ ಪಾಲಿನೇಟಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗ್ತವೆ. ಇನ್ ಸಚ್ ಆಸ್ ಅದನ್ನ ಬಿಟ್ರೆ ಲೆಮೂರ್ಸ್, ಓಕೆ, ಟೈಪ್ ಆಫ್ ಮಂಕೀಸ್ ಗಳಲ್ಲಿ ಬರುತ್ತೆ ಲೆಮೂರ್. ಸೊ ಆರ್ಬೋರಿಯಲ್ ರೊಡೆಂಟ್ಸ್ ಗಳಲ್ಲಿ ಸ್ಕ್ವಿರಿಲ್ಸ್ ಗಳು ಬರ್ತವೆ ಇಲ್ಲಿ, ಓಕೆ, ಸ್ಕ್ವಿರಿಲ್ಸ್ ಗಳನ್ನ ತಗೋಬಹುದು. ದೆನ್ ಗೆಕೋ ಲಿಸರ್ಡ್ಸ್ ಗಳನ್ನ, ಗಾರ್ಡನ್ ಲಿಸರ್ಡ್ಸ್ ಗಳನ್ನ ತಗೋಬಹುದು ಆಸ್ ಅ ಆನಿಮಲ್ ಪಾಲಿನೇಟರ್ಸ್. ಓಕೆ, ಸೊ ಇಲ್ಲಿ ಬೇಸಿಕಲಿ ಇನ್ಸೆಕ್ಟ್ ಪಾಲಿನೇಟೆಡ್ ಪ್ಲಾಂಟ್ಸ್ ನೀವು ಅಬ್ಸರ್ವ್ ಮಾಡಿ. ಸೊ ನೋಡ್ರಿ ಏನಿದೆ, ಕಲರ್ಫುಲ್ ಇದೆ, ಫ್ರಾಗ್ನೆಂಟ್ ಇದೆ, ದೊಡ್ಡದಾಗಿರ್ತದೆ, ನೆಕ್ಟರ್ ನ ಹೊಂದಿರ್ತದೆ ಅಲ್ವಾ. ಅಂಡ್ ಫ್ಲವರ್ ಸ್ಮಾಲ್ ಇದ್ರೆ ಜಾಸ್ತಿ ನಂಬರ್ ಅಲ್ಲಿ ಇರುತ್ತೆ, ಓಕೆ, ಕ್ಲಸ್ಟರ್ಡ್ ಇಂಟು ಇನ್ಫ್ಲೋರೆಸೆನ್ಸ್ ಅಂತ ಕರೀತವೆ. ಅಂಡ್ ಅದು ಕಾನ್ಸ್ಪಿಕ್ಯೂಯಸ್ ಆಗಿರ್ತವೆ, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ರೈಟ್. ದೆನ್ ನೋಡಿ ಇಲ್ಲಿ ಬರ್ಕೊಂಡಿದೆ, ಅಟ್ರಾಕ್ಟೆಡ್ ಟು ಫ್ಲವರ್ ಬೈ ಕಲರ್ ಅಂಡ್ ಫ್ರೆಗ್ನೆನ್ಸ್ ಇಂದ ಅಟ್ರಾಕ್ಟ್ ಆಗುತ್ತೆ, ರೈಟ್. ದೆನ್ ಫ್ಲೈಸ್ ಮತ್ತೆ ಬೀಟಲ್ಸ್ ಗಳಲ್ಲಿ ಏನ್ ಅಟ್ರಾಕ್ಟ್ ಮಾಡುತ್ತೆ, ಇದು ನೋಡ್ರಿ ಫ್ಲೈಸ್ ಅಂಡ್ ಬೀಟಲ್ಸ್ ಪಾಲಿನೇಟಿಂಗ್ ಫ್ಲವರ್ಸ್ ಏನಿರ್ತದೋ ಅದು ಕೆಟ್ಟದಾದಂತಹ ಸ್ಮೆಲ್ ನ ಹೊಂದಿರ್ತವೆ, ಸೆಕ್ರೀಟ್ ಫೌಲ್ ಓಡರ್ಸ್. ಸೊ ಅದನ್ನ ಮಾತ್ರ ಫ್ಲೈಸ್ ನ ಬೀಟಲ್ಸ್ ನ, ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಸೊ ಇಂಪಾರ್ಟೆಂಟ್, ಇದು ಮೆನ್ಷನ್ ಮಾಡ್ಕೊಳ್ಳಿ, ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ಫ್ಲೈಸ್ ಮತ್ತೆ ಬೀಟಲ್ಸ್ ನಲ್ಲಿ ಪರ್ಟಿಕ್ಯುಲರ್ಲಿ ಫ್ಲೈಸ್ ಮತ್ತೆ ಬೀಟಲ್ಸ್ ಅಟ್ರಾಕ್ಟ್ ಆಗುವಂತ ಫ್ಲವರ್ ಗಳಲ್ಲಿರುವಂತ ಕ್ಯಾರೆಕ್ಟರ್ ಯಾವುದು ಚೂಸ್ ಮಾಡಿ ಅಂತ ಹೇಳ್ತಾನೆ. ಆಗೇನ್ ಬರೀತಾರ ನೀವು, ಸೊ ದಟ್ ಇಸ್ ದೇ ವಿಲ್ ಸೆಕ್ರೀಟ್ ಫೌಲ್ ಓಡರ್ಸ್ ಅಂತ ಹೇಳಿ ಬರಿಬೇಕಾಗ್ತದೆ ಆಯ್ತಾ. ನಂತರ ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಇನ್ಸೆಕ್ಟ್ಸ್ ಗಳಿಗೆ ಅಥವಾ ಪರ್ಟಿಕ್ಯುಲರ್ಲಿ ಯಾವುದೇ ಆನಿಮಲ್ಸ್ ಗಳಿಗೆ ಸೊ ಒಂದು ಸ್ಪೆಷಲ್ ಏನಿರ್ತವೆ, ರಿವಾರ್ಡ್ ಇರುತ್ತೆ. ದಟ್ ರಿವಾರ್ಡ್ ಇಸ್ ಕಾಲ್ಡ್ ಆಸ್ ನೆಕ್ಟರ್ ಅಂತ ಹೇಳಿ ಕರಿತೇವೆ ಅಂಡ್ ಪೋಲನ್ ಗ್ರೇನ್ಸ್. ದೀಸ್ ಆರ್ ದ ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳಿ ಕರಿತೇವೆ. ಯಾವುದು ಫ್ಲೋವರ್ ರಿವಾರ್ಡ್ಸ್ ಗಳು ಅಂತ ಕೂಡ ಕ್ವಶನ್ ನ ಕೇಳಿದಾನೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ ಓಕೆ, ಸೊ ಇಲ್ಲಿ ಏನು ಪೋಲನ್ ಗ್ರೇನ್ಸ್ ಅಲ್ಲಿ ಕ್ಯಾರಿ ಮಾಡುವಂತ ಆನಿಮಲ್ಸ್ ಗಳಿರ್ತಾವೋ ಅವುಗಳ ದೇಹ ಸ್ಟಿಕ್ಕಿ ಆಗಿರುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಆಯ್ತಾ. ಸೊ ಹೆನ್ಸ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಸೊ ನೋಡ್ರಿ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ನ ಕೊಡ್ತಾ ಇದ್ದಾನೆ. ಸೊ ದರ್ ಇಸ್ ಅ ಪರ್ಟಿಕ್ಯುಲರ್ ಪ್ಲಾಂಟ್ ನೌನ್ ಆಸ್ ಅಮಾರ್ಫೋಫಿಲಸ್. ಏನಂತ ಹೇಳಿ, ಅಮಾರ್ಫೋಫಿಲಸ್ ಅಂತ ಒಂದು ಪ್ಲಾಂಟ್ ಇದೆ. ಸೊ ವಿಚ್ ಇಸ್ ದ ಎಕ್ಸಾಂಪಲ್ ಫಾರ್ ಹ್ಯಾವಿಂಗ್ ದ ಟಾಲೆಸ್ಟ್ ಫ್ಲವರ್ ಇರುವಂತ ಒಂದು ಪ್ಲಾಂಟ್ ಯಾವುದು, ಅಮಾರ್ಫೋಫಿಲಸ್, ವಿಚ್ ಈಸ್ ನಿಯರ್ಲಿ 6 feet ಇನ್ ಹೈಟ್. ಎಷ್ಟು ಹೋದ, 6 feet ಹೈಟ್ ಅಲ್ಲಿ ಹೊಂದಿದಾವೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಇನ್ಸೆಕ್ಟ್ಸ್ ಗಳು ತನ್ನ ಎಗ್ ನ ಆ ಫ್ಲವರ್ ನಲ್ಲಿ ಲೇ ಮಾಡುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಲೇ ದ ಪರ್ಟಿಕ್ಯುಲರ್ ಎಗ್ಸ್ ವಿತ್ ಇನ್ ಇಟ್. ಓಕೆ, ಸೊ ಅಂಡ್ ದಿಸ್ ಇಸ್ ಬೇಸಿಕಲಿ ಫೌಂಡ್ ಏನಂತ ಕರಿತೇವೆ ಇದನ್ನ, ಸೊ ಒಂದು ಇನ್ಸೆಕ್ಟ್ ಮತ್ತೆ ಪ್ಲಾಂಟಿನ ಒಂದು ಬಂಧ ಅಂತ ಕರಿತೇವೆ ಆಯ್ತಾ. ಸೊ ಅದ್ರಲ್ಲಿ ನೋಡ್ಬೋದು ಅದೇ ತರದ ಇನ್ನೊಂದು ರಿಲೇಶನ್ಶಿಪ್ ಅನ್ನ ನೋಡ್ತೇವೆ ನಾವು, ಪ್ಲಾಂಟ್ ಯೂಕಾ. ಓಕೆ, ಯೂಕಾ ನೋಡ್ರಿ, ಮಾತಿನ ಒಂದು ಸ್ಪೀಶೀಸ್ ಮತ್ತೆ ಯೂಕಾ ಅನ್ನೋ ಒಂದು ಪ್ಲಾಂಟಿನ ಮಧ್ಯದಲ್ಲಿ ಸೊ ಒಂದು ಪರ್ಟಿಕ್ಯುಲರ್ ಇದೇ ರೀತಿಯ ಒಂದು ಅನುಬಂಧ ಅಥವಾ ನಾವೇನಂತ ಕರಿತೇವೆ ರಿಲೇಶನ್ಶಿಪ್ ಇದೆ. ಸೊ ವ್ಯಾರ್ ದ ಮಾತ್ ಇಸ್ ಗೋಯಿಂಗ್ ಟು ಲೇ ದ ಎಗ್ಸ್, ಅಥವಾ ಅದರೊಳಗೆ ಎಗ್ ನ ಇಡ್ತವೆ ಯಾವ್ದ್ರಲ್ಲಿ, ಯೂಕಾ ಪ್ಲಾಂಟ್ ಅಲ್ಲಿ. ಇಲ್ಲಿ ಕೊಡ್ತಾ ಇದ್ದಾನೆ ನೋಡ್ರಿ, ದ ಮಾತ್ ಡೆಪಾಸಿಟ್ಸ್ ಇಟ್ಸ್ ಎಗ್ ಇನ್ ದ ಲೊಕ್ಯೂಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎಲ್ಲಿ ಲೇ ಮಾಡ್ತಾ ಇದೆ, ಸೊ ಲೊಕ್ಯೂಲ್. ಯೂಕಾ ಪ್ಲಾಂಟಿನ ಯಾವ ಭಾಗದಲ್ಲಿ, ಲೊಕ್ಯೂಲ್ ಅಲ್ಲಿ ಆಯ್ತಾ. ಅಂಡ್ ಪರ್ಟಿಕ್ಯುಲರ್ ಇಂಟರ್ನ್ ಏನಾಗುತ್ತೆ, ಸೊ ಮಾತು ಸೊ ಆ ಒಂದು ಯೂಕಾ ಪ್ಲಾಂಟಿನ ಫ್ಲವರ್ಸ್ ಗಳನ್ನ ಸೊ
ಪಾಲಿನೇಟ್ ಮಾಡುತ್ತೆ. ಅಂದ್ರೆ ಎಗ್ಸ್ ಏನ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಎಗ್ಸ್ಗಳು ಅದ್ರೊಳಗಡೆ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ, ಮುಂದೆ ಹೋಗುವ. ನೆಕ್ಸ್ಟ್ ಬಂದು ಔಟ್ ಬ್ರೀಡಿಂಗ್ ಡಿವೈಸಸ್. ಸೊ ಔಟ್ ಬ್ರೀಡಿಂಗ್ ಡಿವೈಸಸ್ ಇಸ್ ಅ ಮೆಕ್ಯಾನಿಸಮ್, ಇದೊಂದು ರೀತಿಯ ಮೆಕ್ಯಾನಿಸಮ್ ಟು ಸ್ಟಾಪ್ ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ನ ಸ್ಟಾಪ್ ಮಾಡ್ಲಿಕ್ಕೆ ಇರುವಂತ ಒಂದು ಮೆಕ್ಯಾನಿಸಮ್ ಇದು. ಸೊ ಇದರಲ್ಲಿ ಏನೇನಾಗುತ್ತೆ ಹೇಳಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಆಯ್ತಾ, ಸೊ ಬೇಸಿಕಲಿ ಇಲ್ಲಿ ಸ್ಟಾಪ್ ಮಾಡುತ್ತೆ ಸೆಲ್ಫ್ ಪಾಲಿನೇಷನ್ ಔಟ್ ಬ್ರೀಡಿಂಗ್ ಡಿವೈಸಸ್ಗಳು. ಮತ್ತೆ ಸೊ ಇನ್ಕ್ರೀಸಸ್, ಏನ ಇನ್ಕ್ರೀಸ್ ಮಾಡ್ತವೆ, ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಕ್ರಾಸ್ ಪಾಲಿನೇಷನ್. ಏನ ಇನ್ಕ್ರೀಸ್ ಮಾಡುತ್ತೆ, ಕ್ರಾಸ್ ಪಾಲಿನೇಷನ್ ಇನ್ಕ್ರೀಸ್ ಮಾಡುತ್ತೆ. ಹಾಗಾದ್ರೆ ಏನೇನಿದೆ ನೋಡಿ. ಸೊ ಇನ್ ಸಮ್ ಸ್ಪೀಶೀಸ್ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರನೈಸ್ಡ್. ಸೊ ಅಂದ್ರೆ ಸೊ ಪೋಲನ್ ಗ್ರೇನ್ಸ್ಗಳು ಮತ್ತೆ ಸ್ಟಿಗ್ಮಾದ ಮೆಚ್ಯೂರಿಟಿ ಎರಡು ಏನಾಗೋದಿಲ್ಲ, ಒಂದೇ ಸಮಯಕ್ಕೆ ಅವುಗಳು ಮೆಚ್ಯೂರ್ ಆಗೋದಿಲ್ಲ. ಸೊ ಆಗ ಆಬ್ವಿಯಸ್ಲಿ ಏನಾಗಬೇಕು, ಕ್ರಾಸ್ ಪಾಲಿನೇಷನ್ ಆಗ್ಲೇಬೇಕು ಅಲ್ವಾ. ಸೊ ಇನ್ ಕೆಲವೊಂದರಲ್ಲಿ ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಅಟ್ ಡಿಫರೆಂಟ್ ಪೊಸಿಷನ್ಸ್. ಸೊ ಆಂಥರ್ ಮೇಲ್ ಇರ್ತದೆ, ಆಂಥರ್ ಕೆಳಗಿರ್ತವೆ. ಓಕೆ, ಸ್ಟಿಗ್ಮಾ ಮೇಲ್ ಇರುತ್ತೆ. ಸ್ಟಿಗ್ಮಾ ಮೇಲ್ ಬಂದು ಆಂಥರ್ ಕೆಳಗಡೆ ಇದ್ರೆ ಸೊ ಆಗೇನಾಯ್ತು, ಸೊ ದರ್ ವುಡ್ ಬಿ ಬೇಸಿಕಲಿ ಏನಾಗೋದಿಲ್ಲ, ದರ್ ವುಡ್ ಬಿ ನೋ ಕ್ರಾಸ್ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ, ಯಾಕಂದ್ರೆ ಸ್ಟಿಗ್ಮಾ ಮೇಲ್ ಇರುತ್ತೆ, ರೈಟ್. ಸೊ ಆಗ ಕ್ರಾಸ್ ಪಾಲಿನೇಷನ್ ಆಗ್ಲೇಬೇಕಾಯ್ತು. ಸೊ ಇನ್ನೊಂದು ಕೆಲವೊಂದ್ರಲ್ಲಿ ನೋಡ್ರಿ, ಸೊ ಪ್ರಿವೆಂಟ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿಯನ್ನ ಏನ್ ಮಾಡ್ಲಿಕ್ಕೆ, ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿಯನ್ನ ಡೆವಲಪ್ ಮಾಡ್ಕೊಳ್ತವೆ ಟು ಸ್ಟಾಪ್ ಆಟೋಗ್ಯಾಮಿ ಅಥವಾ ಸೆಲ್ಫ್ ಪಾಲಿನೇಷನ್ ನ ಪರ್ಟಿಕ್ಯುಲರ್ಲಿ ಮಾಡ್ಲಿಕ್ಕೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿಯನ್ನ ಸೊ ಡೆವಲಪ್ ಮಾಡ್ಕೊಳ್ತವೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಂತರ ಸೊ ನೋಡ್ರಿ, ಪೋಲನ್ ಜರ್ಮಿನೇಷನ್ ಅಂಡ್ ಪೋಲನ್ ಟ್ಯೂಬ್ ಗ್ರೋತ್ ಇನ್ ದ ಪಿಸ್ಟಲ್. ಓಕೆ, ಸೊ ಏನ್ ಮಾಡುತ್ತೆ, ಸೊ ಇನ್ಹಿಬಿಟಿಂಗ್ ದ ಪೋಲನ್ ಜರ್ಮಿನೇಷನ್ ಆಗುವಂತದ್ದು ಇರ್ಬೋದು, ಪೋಲನ್ ಟ್ಯೂಬ್ ಗ್ರೋತ್ ಆಗುವಂತದ್ದು ಇರ್ಬೋದು. ಇದು ಒಂದಿಷ್ಟು ಜೆನೆಟಿಕ್ ಮೆಕ್ಯಾನಿಸಮ್ಸ್ ಗಳನ್ನ ಡೆವಲಪ್ ಮಾಡ್ಕೊಳ್ತವೆ ಸೆಲ್ಫ್ ಪಾಲಿನೇಷನ್ ಸ್ಟಾಪ್ ಮಾಡ್ಲಿಕ್ಕೆ. ಆಯ್ತಾ, ಇನ್ನು ಮುಖ್ಯ ಒಂದು ಡಿವೈಸ್ ನೀವು ನೋಡಬಹುದು. ಸೊ ದಟ್ ಇಸ್ ಯೂನಿಸೆಕ್ಸುವಲ್ ಫ್ಲವರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾನೆ. ಸೊ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ದ ಸೇಮ್ ಪ್ಲಾಂಟ್ ಗೆ ಎಕ್ಸಾಂಪಲ್ ಯಾವುದು, ಕ್ಯಾಸ್ಟರ್ ಮತ್ತೆ ಮೇಜ್ ಅಲ್ವಾ, ಎರಡು ಒಂದಲ್ಲ, ಮೊನೇಷಿಯಸ್ ಅಂತ ಕರಿತೇವೆ ಅದನ್ನ. ಏನಂತ ಕರಿತೇವೆ ನಾವು, ಮೊನೇಷಿಯಸ್. ಇದೇನ್ ಮಾಡ್ತದೆ, ಇಟ್ ಪ್ರಿವೆಂಟ್ಸ್ ಆಟೋಗ್ಯಾಮಿ ಬಟ್ ನಾಟ್ ಗೈಟೆನೋಗ್ಯಾಮಿ. ಗೈಟೆನೋಗ್ಯಾಮಿಯನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಟೋಗ್ಯಾಮಿಯನ್ನ ಪ್ರಿವೆಂಟ್ ಮಾಡ್ತವೆ. ಸೊ ನೋಡ್ರಿ, ಪಪಾಯ ಎಕ್ಸಾಂಪಲ್ ತಗೊಂಡ್ರೆ ನಾವು, ಸೊ ಇಟ್ಸ್ ಅ ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಅಂತ ಹೇಳಿ ಬೇರೆ ಇರ್ತದೆ. ಇದರಲ್ಲಿ 100% ಏನಾಗುತ್ತೆ, ಸೊ ಆಟೋಗ್ಯಾಮಿ ಗೈಟೆನೋಗ್ಯಾಮಿ ಎರಡು ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಏನಾಗಬಹುದು, ಚಾನ್ಸಸ್ ಆರ್ ದೇರ್ ಫಾರ್ ದ ಸ್ಟಾಪೇಜ್ ಆಫ್ ಬೋತ್ ದ ಗೈಟೆನೋಗ್ಯಾಮಿ ಆಸ್ ವೆಲ್ ಆಸ್ ಆಟೋಗ್ಯಾಮಿ. 100% ಏನಾಗುತ್ತೆ, ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಸೊ ವೆದರ್ ಐದರ್ ಕ್ಯಾಸ್ಟರ್ ಅಥವಾ ಮೇಜ್ ನ ಇಟ್ಕೊಂಡು ಕ್ವಶನ್ ಕೇಳ್ತಾರೆ. ಸೊ ನಾನು ಕೇಳ್ತೇನೆ ನೋಡ್ರಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಕ್ಯಾಸ್ಟರ್ ಆರ್ ಮೇಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ಸೊ ಇನ್ ಕ್ಯಾಸ್ಟರ್ ಇಫ್ ಆರ್ ವೆದರ್ ಇನ್ ಕ್ಯಾಸ್ಟರ್ ವೆದರ್ ದ ಗೈಟನೋಗ್ಯಾಮಿ ಈಸ್ ಪಾಸಿಬಲ್ ಅಂತ ಹೇಳ್ತಾರೆ. ಫಾರ್ಮೇಶನ್ ಇರಬಹುದು ಕ್ವಶನ್ಸ್ಗಳು. ಸೊ ಗೈಟನೋಗ್ಯಾಮಿ ಫಾರ್ಮೇಶನ್ ಅಥವಾ ಗೈಟನೋಗ್ಯಾಮಿ ಆಗುವಂತ ಸಂದರ್ಭಗಳು ಇದಾವ ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ಹೌದು ಅನ್ಬೇಕು, ಯಾಕೆಂದ್ರೆ ಸೊ ಏನಾಗ್ಬೋದು, ಆಟೋಗ್ಯಾಮಿ ಪ್ರಿವೆಂಟ್ ಆಗ್ಬೋದು, ಆದ್ರೆ ಸೊ ಈ ಡಿವೈಸಸ್ ಗಳಿಂದ ಏನಾಗೋದಿಲ್ಲ, ಸೊ ಗೈಟನೋಗ್ಯಾಮಿ ಆಗೋದಿಲ್ಲ. ಸೊ ಅಲ್ಲೇ ಫ್ಲವರ್ ಇರ್ತದೆ, ಹೌದಾ, ಗೈಟನೋಗ್ಯಾಮಿಯಲ್ಲಿ. ಸೊ ಅದೆರಡು ಫ್ಲವರ್ ಮಧ್ಯದಲ್ಲಿ ಆಗ್ಬೋದು. ಆಗ ಜೆನೆಟಿಕಲಿ ಏನಾಯ್ತು, ಅವುಗಳು ಸೆಲ್ಫ್ ಪಾಲಿನೇಷನ್ ಆಗ್ಬೋದು, ಮಾರ್ಫಾಲಜಿಕಲಿ ಕ್ರಾಸ್ ಪಾಲಿನೇಷನ್ ಇದ್ರು ಕೂಡ. ಹಾಗಾಗಿ ಸೊ ಕ್ಯಾಸ್ಟರ್ ಮತ್ತೆ ಮೇಜ್ ಅಂತ ಏನ್ ಕರಿತೀವೋ ಇದರಲ್ಲಿ ಗೈಟನೋಗ್ಯಾಮಿ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಸೊ ಪಪಾಯದಲ್ಲಿ ಮೇಲ್ ಮತ್ತೆ ಫಿಮೇಲ್ ಫ್ಲವರ್ಸ್ ಗಳು ಸಪರೇಟ್ ಆಗಿ ಆದ್ವು. ಸೊ ಅದಕ್ಕೆ ನಾವು ಏನಂತ ಕರಿತೇವೆ, ಡಯೇಷಿಯಸ್. ಓಕೆ, ಡಯೇಷಿಯಸ್ ಕಂಡೀಷನ್ ಅಂತ ಕರಿತೇವೆ ಆ ತರದ ಪ್ಲಾಂಟ್ಸ್ ಗಳಿಗೆ. ಎಕ್ಸಾಂಪಲ್ ಪಪಾಯ. ಸೊ ಡಯೇಷಿಯಸ್ ಅಂದ್ರೆ ಸೊ ಯುನಿಸೆಕ್ಸುವಲ್ ಅಂತ ಕೂಡ ಕರಿತೇವೆ. ಓಕೆ, ಅಥವಾ ಡಯೇಷಿಯಸ್ ಆರ್ ಡಯೇಸಿ ಅಂತ ಹೇಳಿ ಕೂಡ ಕರೀತಾರೆ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು, ಪಪಾಯ. ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ದಿಸ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿ ಕ್ವಶನ್ ಕೇಳುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಇದ್ರ ಮೇಲೆ ಅಷ್ಟೇನ್ ದೊಡ್ಡ ಇಂಪಾರ್ಟೆನ್ಸ್ ಕೊಡುವಂತದ್ದು ಇಲ್ಲ. ಸೊ ಬೇಸಿಕಲಿ ಕಂಪ್ಯಾಟಿಬಿಲಿಟಿ ಮತ್ತೆ ಇನ್ಕಂಪ್ಯಾಟಿಬಿಲಿಟಿ, ದಟ್ ಸ್ಟಿಗ್ಮಾ ಮತ್ತೆ ಪೋಲನ್ ಗ್ರೇನ್ಸ್ ಗಳ ಮಧ್ಯದಲ್ಲಿ ಸೊ ನಡೆಯುವಂತ ಒಂದು ಕೆಮಿಕಲ್ ರಿಯಾಕ್ಷನ್ ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅಂಡ್ ಹೌ ದ ಸ್ಟಿಗ್ಮಾ ಇಸ್ ಗೋಯಿಂಗ್ ಟು ಅಲೋ ದ ಪೋಲನ್ ಟ್ಯೂಬ್ ಟು ಗ್ರೋ ದ ಪೋಲನ್ ಟ್ಯೂಬ್ ಅಂತ ಹೇಳ್ತದೆ. ಅದ್ರ ಬಿಟ್ರೆ ಮತ್ತೆ ಯಾವುದೇ ರೀತಿಯ ಒಂದು ಪ್ರೊಸೆಸ್ ಅನ್ನ ಹೇಳುತ್ತೆ ಬಿಟ್ರೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳೇನು ಬರೋದಿಲ್ಲ. ಆಯ್ತಾ,
ಬಂದ್ರು ಕೂಡ ಇಗ್ನೋರ್ ಮಾಡಿ ಬೇರೆ ಕ್ವಶನ್ಸ್ ಅಂದ್ರೆ ಮೀನ್ಸ್ ಯು ಕ್ಯಾನ್ ಲೀವ್ ದಟ್. ಸೊ ಯು ಕ್ಯಾನ್ ಗೋ ಫಾರ್ ದ ಫರ್ದರ್. ಈಸಿ ಇದೆ, ತುಂಬಾ ಈಸಿ ಇದೆ, ಓದ್ಕೋಬಹುದು ನೀವು, ಆಯ್ತಾ. ಸೊ ಇದನ್ನ ತುಂಬಾ ಎಳೆಯೋದಿಲ್ಲ ನಾನು. ಓಕೆ, ಬಟ್ ಕೆಲವೊಂದು ಪಾಯಿಂಟ್ ಇದೆ, ಅದನ್ನ ಹೇಳ್ತೇನೆ ನಾನು ನಿಮ್ಗೆ, ಆಯ್ತಾ. ನೋಡಿ ಇಲ್ಲಿ, ಸೊ ಸ್ಟಡಿ ಆಫ್ ಪೋಲನ್ ಜರ್ಮಿನೇಷನ್ ಬೈ ಡಸ್ಟಿಂಗ್ ಸಮ್ ಪೋಲನ್ ಫ್ಲವರ್ಸ್ ಸಚ್ ಆಸ್ ಪೀ, ಚಿಕ್ ಪೀ, ಕ್ರೊಟಲೇರಿಯಾ, ಬಾಲ್ಸಮ್ ಅಂಡ್ ವಿಂಕಾ ಆನ್ ಅ ಗ್ಲಾಸ್ ಸ್ಲೈಡ್. ಸೊ ಇದನ್ನ ನೀವು ಪರ್ಟಿಕ್ಯುಲರ್ಲಿ ಪೋಲನ್ ಟ್ಯೂಬ್ ಗ್ರೋತ್ ನಲ್ಲಿ ಎಕ್ಸಾಂಪಲ್ ಮಾಡಿದಿರ. ಪೋಲನ್ ಟ್ಯೂಬ್ ಗ್ರೋತ್ ಅಥವಾ ಆಲ್ಸೋ ಪೋಲನ್ ಜರ್ಮಿನೇಷನ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದರೆ ಇದೆರಡು, ಹೌದಾ. ಸೊ ಅದೇ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಇಲ್ಲಿ ಹೇಳ್ತಾ ಇರೋದು. ಸೊ ನೋಡ್ರಿ, ಸೊ ಏನ ಶುಗರ್ ಸೊಲ್ಯೂಷನ್ ಆಗಿದ್ರೆ ನಾವು ಪೋಲನ್ ಜರ್ಮಿನೇಷನ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತೇವೆ. ಸೊ ಇದೇ ಪರ್ಟಿಕ್ಯುಲರ್ ಥಿಂಗ್ ಅನ್ನ ತಗೊಂಡ್ರೆ ಪೋಲನ್ ಟ್ಯೂಬ್ ಗ್ರೋತ್ ಆಗುತ್ತೆ ಯೂಸಿಂಗ್ ದ ಕಾಟನ್ ಬ್ಲೂ ಸೊಲ್ಯೂಷನ್ ಅಲ್ವಾ. ಸೊ ನಮ್ಗೆ 15ರಿಂದ 30 ನಿಮಿಷದಲ್ಲಿ ನಮ್ಗೆ ಏನ್ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ, ಜರ್ಮಿನೇಟೆಡ್ ಪೋಲನ್ ಟ್ಯೂಬ್ ಗಳು ಹೊಂದಿರುವಂತ ಸೊ ಒಂದಿಷ್ಟು ಪೋಲನ್ ಗ್ರೈನ್ಸ್ ಗಳು ಅಲ್ವಾ. ನೆಕ್ಸ್ಟ್ ಬರೋದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸೊ ಬೇಸಿಕಲಿ ಇದು 2 ಸ್ಟೆಪ್ಸ್ ಗಳು, ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್, ಇನ್ನೊಂದು ಬರುತ್ತೆ. ಸೊ ಇಲ್ಲೇ ಇದೆ ನೋಡ್ರಿ, ಇದು ಇನ್ನೊಂದು ಬ್ಯಾಗ್ ರೀಬ್ಯಾಗ್ಡ್ ಅಂತ ಹೇಳಿ ಅಲ್ವಾ, ಇದು 3ನೇ ಸ್ಟೆಪ್. ಇಮ್ಯಾಸ್ಕ್ಯುಲೇಷನ್ ಅಂತಂದ್ರೆ ಬೇಸಿಕಲಿ ರಿಮೂವಲ್ ಆಫ್ ಫ್ಲವರ್ ಬಡ್ where you are only going to leave the pistil. ಪಿಸ್ಟಿಲ್ ನ ಬಿಟ್ಟು ಬಾಕಿ ಎಲ್ಲ ಭಾಗಗಳನ್ನ ತೆಗೆದು ಬಿಡ್ತೀರಾ, ಅದಕ್ಕೆ ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೇವೆ, ಆಯ್ತಾ. ಸೊ ಅದನ್ನ ಆಮೇಲೆ ಬ್ಯಾಗ್ ಮಾಡ್ತೀರಾ, ಒಂದು ಪ್ಲಾಸ್ಟಿಕ್ ಪಾಲಿಥಿನ್ ಬ್ಯಾಗೋ ಅಥವಾ ಸೊ ಬಟರ್ ಪೇಪರ್ ಇಂದ ಏನ್ ಮಾಡ್ತೀರಾ, ಬ್ಯಾಗ್ ಮಾಡ್ತೀರಾ. ಅದಾದ್ಮೇಲೆ ಬ್ಯಾಗ್ ತೆಗೆದ್ಬಿಟ್ಟು ಸೊ ನೀವು ಅದಕ್ಕೆ ಪೋಲನ್ ಗ್ರೇನ್ ನ ಡಸ್ಟ್ ಮಾಡ್ತೀರಾ, ಮತ್ತೆ ವಾಪಸ್ ರೀಬ್ಯಾಗ್ ಮಾಡ್ತೀರಾ. ಸೊ ದಟ್ ಶುಡ್ ಬಿ ನೋ ಫರ್ದರ್ ಕ್ರಾಸ್ ಪಾಲಿನೇಷನ್ ಆಗಬಾರದು. ಇದಕ್ಕೆ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳಿ ಕರೆಯೋದು. ಸೊ ಇದೆಲ್ಲಾದ್ರೂ ಬರ್ಬೋದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಗಳು, ಆಯ್ತಾ. ಸೊ ನೆಕ್ಸ್ಟ್ ಬರೋದು ಡಬಲ್ ಫರ್ಟಿಲೈಸೇಷನ್. ಇಟ್ಸ್ ಅ ಸಿಂಪಲ್ ಪ್ರೊಸೆಸ್, ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ಇದನ್ನ. ಓಕೆ, ಸೊ 2 ಮೇಲ್ ಗ್ಯಾಮೆಟ್ ಇರುತ್ತೆ ಪೋಲನ್ ಗ್ರೇನ್ ಅಲ್ಲಿ, 2 ಮೇಲ್ ಗ್ಯಾಮೆಟ್ಸ್, ರೈಟ್. ಬೋತ್ ದ ಮೇಲ್ ಗ್ಯಾಮೆಟ್ಸ್ ಹ್ಯಾಸ್ ಟು ಫರ್ಟಿಲೈಸ್ ಅಂತ ಅನ್ಕೊಳ್ಳಿ, ಆಯ್ತಾ. ಸೊ ಆಗ 2 ಪ್ರೊಸೆಸ್ ನಡೆಯುತ್ತೆ ಇನ್ ದ ಫಿಮೇಲ್ ಗ್ಯಾಮೆಟೋಫೈಟ್. ಒನ್ ಇಸ್ ಕಾಲ್ಡ್ ಆಸ್ ಸಿಂಗ್ಯಾಮಿ, ನಾರ್ಮಲ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಲೀಡಿಂಗ್ ಟು ದ ಫಾರ್ಮೇಶನ್ ಆಫ್, ಇದರಲ್ಲಿ ಝೈಗೋಟ್ ಫಾರ್ಮ್ ಆಗುತ್ತೆ, ಆಯ್ತಾ. ಸೊ ಇನ್ನೊಂದು ನಡೆಯುತ್ತೆ ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ. ಸೊ ಟ್ರಿಪಲ್ ಫ್ಯೂಷನ್ ಇಸ್ ಅ ಥಿಂಗ್ ವಿಚ್ ಹ್ಯಾಪನ್ಸ್ ಟು ಬಿ ಇನ್ ದ ಸೆಂಟ್ರಲ್ ಸೆಲ್ ಬಿಟ್ವೀನ್ ದ ಮೇಲ್ ಗ್ಯಾಮೆಟ್ ಮತ್ತೆ ಇಲ್ಲಿ ತೋರಿಸ್ತೇನೆ ನೋಡ್ರಿ, ಮೇಲ್ ಗ್ಯಾಮೆಟ್ ಮತ್ತೆ 2 ಪೋಲಾರ್ ನ್ಯೂಕ್ಲಿಯೈಗಳು, 2 ಪೋಲಾರ್ ನ್ಯೂಕ್ಲಿಯೈ. ಸೊ ಮೊದಲು 2 ಪೋಲಾರ್ ನ್ಯೂಕ್ಲಿಯೈಗಳು ಫ್ಯೂಸ್ ಆಗ್ತವೆ ಅಂಡ್ ಅದರ ನಂತರ ಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆಗುತ್ತೆ. ಇಲ್ಲಿ N, ಇಲ್ಲಿ 2N, ಸೊ ಟೋಟಲಿ 3N ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಅಂದ್ರೆ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ನ ಫಾರ್ಮೇಶನ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇದು ಎಂಡೋಸ್ಪರ್ಮ್ ಫಾರ್ಮ್ ಲೇಟರ್ ಆಗೋದು. ಸೊ ಇದರ ಮೊದಲು ಆಗುವಂತದ್ದು ನಾನು ಹೇಳ್ತೇನೆ ಅದನ್ನ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳೋದು, ಯಾಕೆಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಇದು ತುಂಬಾ, ಆಯ್ತಾ. ಸೊ ಇದು 2N ಫಾರ್ಮೇಶನ್. ಇಲ್ಲಿ ಪೆನ್ ಅಂತ ಹೇಳಿ ಫಾರ್ಮ್ ಆಗುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ದಟ್ ಇಸ್ 3N. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡೋದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ವಿಚ್ ಗಿವ್ಸ್ ರೈಸ್ ಟು ಟ್ರಿಪಲ್ ಫ್ಯೂಷನ್ ಒಳಗಾದಾಗ ನಮಗೆ ಟ್ರಿಪ್ಲಾಯ್ಡ್ ಪೆನ್ ಅನ್ನ ಫಾರ್ಮ್ ಮಾಡುತ್ತೆ. ಏನನ್ನ ಫಾರ್ಮ್ ಮಾಡುತ್ತೆ, ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅನ್ನ ಫಾರ್ಮ್ ಮಾಡುತ್ತೆ ಅಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ಓಕೆ, ಪ್ರೈಮರಿ ಈ ಸೆಂಟ್ರಲ್ ಸೆಲ್ ಅನ್ನ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತಾರೆ ಅಂಡ್ ದ ನ್ಯೂಕ್ಲಿಯಸ್ ವಿಚ್ ಇಸ್ ಫಾರ್ಮ್ಡ್ ಇಸ್ ಕಾಲ್ಡ್ ಟು ಬಿ ಆಸ್ ಪ್ರೈಮರಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಪೆನ್. ಓಕೆ, ಅಂಡ್ ದಿಸ್ ಇಸ್ ಪೆಕ್, ದ ಹೋಲ್ ಥಿಂಗ್ ಇಸ್ ಪೆಕ್ ಅಂಡ್ ದಿಸ್ ಇಸ್ ಪೆನ್ and this is zygote. So this is the fertilized embryo cell. ಇಲ್ಲಿ ಡಿಜನರೇಟ್ ಆಗ್ತದೆ ಆಂಟಿಪೋಡಲ್ಸ್, ಇಲ್ಲೂ ಸೈನರ್ಜಿಸ್ ಗಳು ಡಿಜನರೇಟ್ ಆಗ್ತಾ ಇದಾವೆ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೇನೆ ನೋಡಿ, ಒಂದು ಸಿಂಪಲ್ ಕ್ವಶನ್ ಕೇಳ್ತಾರೆ. ಸೊ there is a plant, okay, so which is going to pollinate, okay, which is going to pollinate another plant. ಒಂದು ಪ್ಲಾಂಟ್ ಇದೆ, one plant with 4N which is going to pollinate another plant with 6N. Now you have to tell me that what is the ploidy of pen. Okay, same thing, ploidy of zygote. ಸೊ 2 ಕ್ವಶನ್ಗೆ ಕೆಳಗಡೆಗೆ ಆನ್ಸರ್ ಮಾಡಿ. ಓಕೆ, ನಾನು ಇದನ್ನ ಕಮೆಂಟ್ ಅಲ್ಲಿ ನಿಮ್ ಆನ್ಸರ್ ಮಾಡಿದ್ರೆ ನಾನು ಇದನ್ನ ರಿಪ್ಲೈ ಮಾಡ್ತೇನೆ ಆನ್ಸರ್. ಓಕೆ, ಓಕೆ, ಸೊ ದಿಸ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಆಸ್ಕ್ಡ್. ಇಲ್ಲಿ 6N ಬದಲು ಸೊ 12N ಕೊಡಬಹುದು, 4N ಬದಲು ಎನಿ ನಂಬರ್ ಕ್ಯಾನ್ ಬಿ ಗಿವನ್. ಓಕೆ,
ನೋಡ್ರಿ ನೆನ್ಪಿಟ್ಕೊಳ್ಳಿ, ಪಾಲಿನೇಟ್ಸ್ ಅಂತ ಹೇಳಿ ಶಬ್ದವನ್ನು ಉಪಯೋಗಿಸ್ತಾ ಇದ್ದೇನೆ ನಾನು, ಆಯ್ತಾ. ಇಲ್ಲಿ ಬೇಕಾದ್ರೆ ಬರ್ದು ಬಿಡ್ತೇನೆ ನಿಮ್ಗೆ. ಸೊ ದಿಸ್ ಒನ್ ಪಾಲಿನೇಟ್ಸ್ ದಿಸ್ ಪ್ಲಾಂಟ್ಸ್. ಓಕೆ, ಈ ಪ್ಲಾಂಟ್ ನ ಪಾಲಿನೇಟ್ ಮಾಡ್ತಾ ಇದೆ. ಓಕೆ, now so moving to the next part, that is post fertilization event. next part ಯಾವುದು, post fertilization event. ಸೊ ಇದರಲ್ಲಿ ಬೇಸಿಕಲಿ ನಾವು ಫೋಕಸ್ ಮಾಡಿ ಓದುವಂತದ್ದು ಮಾತ್ರ ನೋಡ್ತಾ ಹೋಗ್ತೇವೆ, ಮತ್ತೆ ಯಾವುದು ಸುಮ್ಮನೆ ಏನನ್ನು ಓದೋದಿಲ್ಲ, ಆಯ್ತಾ. ಸೊ ವಿಲ್ ನಾಟ್ ಜಸ್ಟ್ ಸ್ಕಿಪ್ ಅ ಲಿಟಲ್ ಬಿಟ್ ಆಫ್ ಪಾರ್ಟ್ ಬಿಕಾಸ್ ದರ್ ಆರ್ ಲಾಟ್ ಆಫ್ ಪಾರ್ಟ್ಸ್ ಆರ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ನೋಡ್ರಿ, ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ, ಇನ್ನೊಂದ್ ಕಡೆಗೆ ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಸೊ ಎಂಡೋಸ್ಪರ್ಮ್ ಅಲ್ಲಿ ಬೇಸಿಕಲಿ ನಾವು ನೋಡುವಂತದ್ದು ಏನು ಅಂತಂದ್ರೆ, ಸೊ ಎಂಡೋಸ್ಪರ್ಮ್ ನಲ್ಲಿ ಎರಡು ರೀತಿಯ ಏನು ಪೆನ್ ಇದೆ ಅಲ್ವಾ, ಸೊ ಅದು ಏನಾಗುತ್ತೆ, ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್ ಗೆ ಒಳಗಾಗಿ ಸೊ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಫಾರ್ಮ್ ಆಗಿ ಸೊ ಎಂಡೋಸ್ಪರ್ಮ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೇವೆ. ಸೊ ಯಾವುದು ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಗೆ ಒಳಗಾಗಿ ಎಂಡೋಸ್ಪರ್ಮ್ ಅನ್ನ ಫಾರ್ಮ್ ಮಾಡುತ್ತೋ ಅದಕ್ಕೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೇವೆ, ಒಂದನೇದು. ಇನ್ನೊಂದು ಎರಡನೇದು, ಇಫ್ ಸಬ್ಸಿಕ್ವೆಂಟ್ಲಿ ಫ್ಯೂಚರ್ ಅಲ್ಲಿ ಅದಕ್ಕೆ ಸೆಲ್ ಫಾರ್ಮ್ ಆದ್ರೆ ಅದನ್ನ ನಾವೇನಂತ ಕರಿತೇವೆ, ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಕರಿತೇವೆ. ಏನಂತ ಕರಿತೇವೆ, ಸೆಲ್ಯುಲಾರ್ ಎಂಡೋಸ್ಪರ್ಮ್. ಸೊ ಇದು ಎರಡು ರೀತಿಯ ನಾವು ಏನ್ ನೋಡ್ಬೋದು, ಸೊ ಎಂಡೋಸ್ಪರ್ಮ್ಸ್ ಗಳನ್ನ ನೋಡ್ಬೋದು. ಇನಿಷಿಯಲಿ ಫ್ರೀ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ, ಎಂಡೋಸ್ಪರ್ಮ್ ಆಗುತ್ತೆ, ದೆನ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಆಗುತ್ತೆ, ಆಯ್ತಾ. ಓಕೆ, ನಾ ಸೊ ಇದಕ್ಕೆ ಎಕ್ಸಾಂಪಲ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಇದಕ್ಕೆ ಹೇಳ್ತಾರೆ, ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ. ದಟ್ ಇಸ್ ಕೋಕೋನಟ್. ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್, ಕೋಕೋನಟ್, ಆಯ್ತಾ. ಕೋಕೋನಟ್ ಅಲ್ಲಿ ಕೂಡ ಎರಡು ಇದೆ. ಸೊ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಕೂಡ ಇದೆ ಅಂಡ್ ಸೆಲ್ಯುಲರ್ ಎಂಡೋಸ್ಪರ್ಮ್ ಕೂಡ ಇದೆ. ಅದರಲ್ಲಿ ಯಾವುದು ಅಂತ ಹೇಳಿ ಕೇಳ್ತಾನೆ, ವಿಚ್ ಇಸ್ ದ ಓಕೆ, ಹೇಳ್ತೇನೆ ಕೇಳ್ರಿ. ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಇಸ್ ಮೇಡ್ ಅಪ್ ಆಫ್ ಥೌಸಂಡ್ಸ್ ಆಫ್ ನ್ಯೂಕ್ಲಿಯರ್, ರೈಟ್. ಸೊ ಯಾವುದು, ಸೊ ಅದರಲ್ಲಿ ಯಾವ್ದಿದೆ, ಕೋಕೋನಟ್ ವಾಟರ್ ಇದೆ ಅಲ್ವಾ, ದ ವಾಟರ್ ಆಫ್ ದ ಕೋಕೋನಟ್, ಯು ಕ್ಯಾನ್ ಸಿ ಓವರ್ ಹಿಯರ್, ದ ವಾಟರ್ ಫ್ರಮ್ ದ ಟೆಂಡರ್ ಕೋಕೋನಟ್. ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಗೆ ಎಕ್ಸಾಂಪಲ್. ಯಾವ್ದಕ್ಕೆ ಎಕ್ಸಾಂಪಲ್, ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಗೆ ಎಕ್ಸಾಂಪಲ್, ಆಯ್ತಾ. ಸೊ ವೆರಸ್ ದ ಕಾರ್ನೆಲ್ ಅಂದ್ರೆ ನಾವು ಏನಂತ ಕರಿತೇವೆ, ಗಂಜಿ ಅಂತ ಕರಿತೀರಲ್ಲ ನೀವು, ಅಥವಾ ಸೊ ಶಿಯಾಳ ಅಂತ ಕರಿತೇವೆ, ರೈಟ್. ಸೊ ಕಾಯ್ತುರಿ ನೀವು ನೋಡಿರ್ಬೋದು ಅಲ್ವಾ. ಸೊ ಅದೇ ನೀವು ಟೆಂಡರ್ ಕೋಕೋನಟ್ ಅಲ್ಲಿ ಅದನ್ನ ನಾವು ಗಂಜಿ ಅಂತ ಕರಿತೇವೆ ಅಲ್ವಾ. ಸೊ ಅದು ಸೆಲ್ಯುಲಾರ್ ಎಂಡೋಸ್ಪರ್ಮ್ ಗೆ ಎಕ್ಸಾಂಪಲ್. ತುಂಬಾ ಇಂಪಾರ್ಟೆಂಟ್ ಟು ರಿಮೆಂಬರ್ ದಿಸ್. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಈಗ ಎಂಡೋಸ್ಪರ್ಮ್ ಅಲ್ಲಿ ಎಂಡೋಸ್ಪರ್ಮ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್, ಓಕೆ, ಆಫ್ ಅ ಪರ್ಟಿಕ್ಯುಲರ್ ಎಂಬ್ರಿಯೋ. ಸೊ ಕೆಲವೊಂದು ಪರ್ಟಿಕ್ಯುಲರ್ ಪ್ಲಾಂಟ್ ಅಲ್ಲಿ ಅದು ಕನ್ಸ್ಯೂಮ್ ಆಗ್ಬಿಡ್ತವೆ, ಕೆಲವೊಂದು ಪ್ಲಾಂಟ್ ಅಲ್ಲಿ ಹಾಗೆ ಉಳ್ಕೊಳ್ತವೆ. ಸೊ ಅದ್ರ ಬೇಸಿಸ್ ಮೇಲೆ ಎರಡು ರೀತಿಯ ನಾವು ಏನ್ ಮಾಡ್ಕೊಂಡಿದ್ದೇವೆ, ಸೊ ಒಂದು ಹೇಳ್ಬೋದು ಪ್ರೊಸೆಸ್ ಅನ್ನ ಮಾಡ್ಕೊಂಡಿದ್ದೇವೆ. ಒಂದು ಏನಂತ ಕರಿತೇವೆ ಅದಕ್ಕೆ ಎಂಡೋಸ್ಪರ್ಮಸ್, ಇನ್ನೊಂದು ನಾನ್ ಎಂಡೋಸ್ಪರ್ಮಸ್ ಅಂತ ಹೇಳಿ. ಸೀಡ್ಸ್ ಗಳು ಬೇಸಿಕಲಿ ಮ್ಯಾಚುರೇಷನ್ ಆಫ್ ಸೀಡ್ ಆಗ್ಬೇಕಾದ್ರೆ. ಸೊ ಅದರಲ್ಲಿ ನೋಡ್ರಿ, ಪಿ, ಗ್ರೌಂಡ್ ನಟ್ ಮತ್ತೆ ಬೀನ್ಸ್, ಇದರಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗುತ್ತೆ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗ್ಬಿಡ್ತಾರೆ, ಹೌದಾ. ಎಂಡೋಸ್ಪರ್ಮ್ ಐದರ್ ಬಿ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಬೈ ದ ಡೆವಲಪಿಂಗ್ ಎಂಬ್ರಿಯೋ, ಪಿ, ಗ್ರೌಂಡ್ ನಟ್ ಅಂಡ್ ಬೀನ್ಸ್ ಬಿಫೋರ್ ಸೀಡ್ ಮ್ಯಾಚುರೇಷನ್, ಆರ್ ಇಟ್ ಮೇ ಪರ್ಸಿಸ್ಟ್ ಅಂತ ಹೇಳ್ತಾ ಇದ್ದೇನೆ. ಪರ್ಸಿಸ್ಟ್ ಅಂದ್ರೆ ಏನು ಅರ್ಥ, ಉಳ್ಕೊಂಡಿದೆ. ಯಾವ್ದು ಉಳ್ಕೊಂಡಿದೆ, ಸೊ ಎಂಡೋಸ್ಪರ್ಮ್ ಸೀಡ್ ಆದ್ಮೇಲೆ ಕೂಡ ಉಳ್ಕೊಂಡಿದೆ. ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು, ಕ್ಯಾಸ್ಟರ್ ಮತ್ತೆ ಕೋಕೋನಟ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಕೇಳಿದ್ದಾನೆ, ಆಯ್ತಾ. ನಾವು ನೆಕ್ಸ್ಟ್ ಪಾರ್ಟ್, ಎಂಬ್ರಿಯೋಕ್ ಹೋಗೋದಿದ್ರೆ ಎರಡು ರೀತಿಯ ಎಂಬ್ರಿಯೋನ ನೋಡ್ತೇವೆ ನಾವು, ಆಯ್ತಾ. ಒನ್ ಇಸ್ ಡೈಕಾಟ್ ಎಂಬ್ರಿಯೋ, ಅನದರ್ ಒನ್ ಇಸ್ ಮೊನೊಕಾಟ್ ಎಂಬ್ರಿಯೋ. ಇದರಲ್ಲಿ ಕ್ವಶನ್ ಕೇಳೋದು ಯಾವ್ದು ಅಂತ ಹೇಳಿ ಹೇಳ್ಬಿಡ್ತಾನೆ ಡೈರೆಕ್ಟ್ ಆಗಿ ನಿಮ್ಗೆ, ಆಯ್ತಾ. ಸೊ ಬೇಸಿಕಲಿ ಮೊನೊಕಾಟ್ ಎಂಬ್ರಿಯೋದಲ್ಲಿ, ಓಕೆ, ಸೊ ಮೊನೊಕಾಟ್ ಎಂಬ್ರಿಯೋದಲ್ಲಿ ಕೇಳುವಂತದ್ದು ಏನಂತಂದ್ರೆ, ಸೊ ಎಷ್ಟು ಕಾಟಿಲಿಡನ್ ಇದೆ, ಎರಡು ಕಾಟಿಲಿಡನ್ ಇರ್ತದೆ. ಸೊ ಒಂದು ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ, ಆಯ್ತಾ. ಸೊ ಇದರಲ್ಲಿ ಕೇಳೋಂತ ಕ್ವಶನ್ ಯಾವ್ದು ಅಂತಂದ್ರೆ ನೋಡಿ ಹೇಳ್ತೇನೆ, ಪ್ಲ್ಯೂಮ್ಯೂಲ್ ಮತ್ತೆ ಸ್ಟೆಮ್ ಟಿಪ್ಪು, ಆಯ್ತಾ. ಪ್ಲ್ಯೂಮ್ಯೂಲ್ ಮತ್ತೆ ಸ್ಟೆಮ್ ಟಿಪ್ಪು ಸೊ ಯಾವ್ದ್ರಲ್ಲಿ ಬರ್ತದೆ, ದ ಪೋರ್ಷನ್ ಆಫ್ ದ ಎಂಬ್ರಿಯೋನಲ್ ಆಕ್ಸಿಸ್ above the level of cotyledons is called epicotyle, which terminates with plumule. ಅಂದ್ರೆ epicotyle region ಅಲ್ಲಿ ನಮ್ಗೆ ಏನ್ ನೋಡ್ಲಿಕ್ಕೆ ಸಿಗುತ್ತೆ, we can see this particular plumule and stem tip. Okay, then so ಅದ್ರ ಕೆಳಗಡೆಗೆ ಏನ್ ಸಿಲಿಂಡ್ರಿಕಲ್ ಪೋರ್ಷನ್ ಇದೆಯೋ ಅದನ್ನ ನಾವು hypocotyle ಅಂತ ಹೇಳಿ ಕರೀತೇವೆ. So which terminates with radical and root tip. So root tip has meristematic tissues. Meristematic tissues ಗಳನ್ನ ಹೊಂದಿರ್ತವೆ, which is undergoes the redivision and produces the ಫ್ಯೂಚರ್ ಅಲ್ಲಿ ರೂಟ್ ಅನ್ನ ಫಾರ್ಮ್ ಮಾಡುತ್ತೆ, ರೂಟ್ ಟಿಪ್, ಆಯ್ತಾ. ಸೊ ಅಂಡ್ ಇಟ್ ಹ್ಯಾಸ್ ಅ ರೂಟ್ ಕ್ಯಾಪ್. ಸೊ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಇಂಪಾರ್ಟೆಂಟ್ ಏನು, ಸೊ ರಿಮೆಂಬರ್ ದಿಸ್, ಪ್ಲ್ಯೂಮ್ಯೂಲ್ ಅಲ್ಲಿ ಏನಿದೆ ಅಂಡ್ ಸ್ಟೆಮ್ ಟಿಪ್ ಅಲ್ಲಿ ಏನಿದೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇದೆ. ಸೊ ರೂಟ್ ಟಿಪ್ ಅಲ್ಲಿ ಏನಿದೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇದೆ. ಸೊ ದೀಸ್ ಆರ್ ಟು ರಿಮೆಂಬರ್ ದಿಸ್, ದೀಸ್ ಆರ್ ಡಿಪ್ಲಾಯ್ಡ್.
ಓಕೆ, ಇದನ್ನ ಏನಂತ ಕರಿತೇವೆ ನಾವು? ಡಿಪ್ಲಾಯ್ಡ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಸೊ ನಿಮ್ಗೆ ಅದರಲ್ಲಿ ಎಕ್ಸಾಂಪಲ್ ನಾವು ಡೈಕಾಟ್ ನೋಡೋದಿದ್ರೆ ಇಲ್ಲಿ ನೋಡ್ರಿ. ಸೊ ದಿಸ್ ಇಸ್ ಪ್ಲಿಮ್ಯೂಲ್. ಓಕೆ, ಇಲ್ಲಿದೆ ಪ್ಲಿಮ್ಯೂಲ್. ಆಯ್ತಾ? ಇದೆರಡು ಕಾಟಿಲೆಡನ್ಸ್. ಸೊ ಇದೆರಡರಲ್ಲೂ ನ್ಯೂಟ್ರಿಷನ್ಸ್ ತುಂಬಿಕೊಂಡಿರ್ತದೆ. ಇದು ಹೈಪೋಕೊಟೈಲು, ಇದು ಎಪಿಕೊಟೈಲು. ಆಯ್ತಾ? ಇದು ರ್ಯಾಡಿಕಲ್. ಆಯ್ತಾ? ಇದು ರೂಟ್ ಕ್ಯಾಪ್. ಇಲ್ಲೊಂದು ರೂಟ್ ಟಿಪ್ ಇದೆ. ಆಯ್ತಾ? ಸೊ ಈ ರ್ಯಾಡಿಕಲ್ ಏನಾಗಿ ಡೆವಲಪ್ ಆಗುತ್ತೆ? ರೂಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಇದು ಮೋನೋಕಾಟ್. ನೀವು ಮೋನೋಕಾಟ್ ನೋಡೋದಿದ್ರು ಕೂಡ ಇಂಪಾರ್ಟೆಂಟ್. ಸೊ ಮೋನೋಕಾಟ್ ಅಲ್ಲಿ ಶೇಪ್ ನ ಹಾರ್ಸು ಶೇಪ್ ಅಂತ ಹೇಳಿ ಕರೀತಾರೆ. ವಿ ಕಾಲ್ ಇಟ್ ಆಸ್ ಹಾರ್ಸು ಶೇಪ್. ಯು ಕ್ಯಾನ್ ಸಿ ದಿಸ್ ದ ಪ್ರೊಸೆಸ್ ಆಫ್ ದ ಕಾಟಿಲೆಡನ್ಸ್ ಇನ್ ದ ಗ್ರಾಸ್ ಫ್ಯಾಮಿಲಿಯಲ್ಲಿ, ಸ್ಪೆಸಿಫಿಕಲಿ ಇನ್ ದ ಗ್ರಾಸ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾನೆ. ವೆರಿ ಇಂಪಾರ್ಟೆಂಟ್. ಗ್ರಾಸ್ ಫ್ಯಾಮಿಲಿಯಲ್ಲಿ ಕಾಟಿಲೆಡನ್ ನ ಸ್ಕೂಟೆಲ್ಲಮ್ ಅಂತ ಕರಿತೇವೆ, ವಿಚ್ ಇಸ್ ಬೇಸ್ ಆರ್ ಸ್ಕ್ಯೂಟೆಲ್ಲಮ್ ಅಂತ ಹೇಳಿ ಕರಿತೇವೆ, ವಿಚ್ ಇಸ್ ಬೇಸಿಕಲಿ ಹಾರ್ಸು ಶೇಪ್ಡ್. ಆಯ್ತಾ? ಅಂಡ್ ಸೊ ಇನ್ನು ನೆಕ್ಸ್ಟ್ ನೋಡೋದಿದ್ರೆ ಏನೇನಿದೆ? ಸ್ಕ್ಯೂಟೆಲ್ಲಮ್, ದ ಹೋಲ್ ಥಿಂಗ್ ಇಸ್ ಕಾಲ್ಡ್ ಸ್ಕ್ಯೂಟೆಲ್ಲಮ್, ವಿಚ್ ಇಸ್ ದ ಒನ್ ಸಿಂಗಲ್ ಕಾಟಿಲೆಡನ್ ಗೆ ಸ್ಕ್ಯೂಟೆಲ್ಲಮ್ ಅಂತ ಹೇಳಿ ಕರೀದು. ಸೊ ಇದು ಕೋಲಿಯಾಪ್ಟೈಲ್. ಓಕೆ, ಕೋಲಿಯಾಪ್ಟೈಲ್, ಶೂಟ್ ಎಪೆಕ್ಸ್. ಆಯ್ತಾ? ಸೊ ಎರಡೂ ಕೂಡ ಟು ಎಂಪ್ಲಾಯ್ಡ್ ಏನೋ ಹೊಂದಿರ್ತವೆ. ಎಪಿಬ್ಲಾಸ್ಟ್, ಇಟ್ಸ್ ದ ಲೆಫ್ಟ್ ಓವರ್ ಪಾರ್ಟ್, ಲೆಫ್ಟ್ ಓವರ್ ಆಫ್ ಅನದರ್ ಕಾಟಿಲೆಡನ್, ಅನದರ್ ಕಾಟಿಲೆಡನ್. ಆಯ್ತಾ? ದೆನ್ ರ್ಯಾಡಿಕಲ್, ರೂಟ್ ಕ್ಯಾಪ್, ಕೋಲಿಯೋರೈಸಾ. ದಿಸ್ ಇಸ್ ಕವರಿಂಗ್ ಕೋಲಿಯೋರೈಸಾ. Okay, and coleoptile is also a covering for the shoot apex. Okay, so ಅದನ್ನ ಕೂಡ ಇಲ್ಲಿ ನೋಡಬಹುದು. ಕೋಲಿಯೋರೈಸಾ, ಸೊ ಅನ್ಡಿಫರೆನ್ಶಿಯೇಟೆಡ್ ಶೀತ್. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಅನ್ಡಿಫರೆನ್ಶಿಯೇಟೆಡ್ ಶೀತ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಯ್ತಾ? ಸೊ ಇಲ್ಲಿ ನೋಡ್ರಿ, ದ ಶೂಟ್ ಎಪೆಕ್ಸ್ ಅಂಡ್ ಲೀಫ್ ಪ್ರೈಮಾರ್ಡಿಯಾ. ಸೊ ಅಂದ್ರೆ ಲೀಫ್ ಫಾರ್ಮ್ ಆಗುವಂತ ಇನಿಷಿಯಲ್ ಸೆಲ್ಸ್ಗಳು. ಆಯ್ತಾ? ಕೋಲಿಯಾಪ್ಟೈಲ್, ಇಟ್ಸ್ ಅ ಫೋಲಿಯಾರ್ ಸ್ಟ್ರಕ್ಚರ್, ಹಾಲೋ ಫೋಲಿಯಾರ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಆಯ್ತಾ? ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಇಸ್ ಸೀಡ್. ಇಲ್ಲಿ ಅಗೇನ್ ನಾವೇನ್ ನೋಡ್ತೇವೆ? ಸೊ ಸೀಡ್ ಕೋಟ್ ಇದೆ. ಎರಡು ಸೀಡ್ಸ್ ಅಲ್ಲಿ ಎರಡು ಸೀಡ್ ಕೋಟ್ ಇರ್ತವೆ. ಒನ್ ಇಸ್ ಕಾಲ್ಡ್ ಆಸ್ ಟೆಸ್ಟಾ ಅಂಡ್ another one is called inner one is tegmen. ಓಕೆ, ಸೊ ಅಂಡ್ ಸೀಡ್ ಇಸ್ ಹ್ಯಾವಿಂಗ್ ಸೀಡ್ ಕೋಟ್ ಆಯ್ತು, ಒಳಗಡೆ ಕಾಟಿಲೆಡನ್ ಇರುತ್ತೆ. ಅಂಡ್ ಕಾಟಿಲೆಡನ್ ಅಲ್ಲಿ ನಂತರ ಎಂಬ್ರಿಯಾನಲ್ ಆಕ್ಸಿಸ್ ಅನ್ನು ನೋಡಬಹುದು. ಸೊ ಎರಡಿದ್ರೆ ಡೈಕಾಟಿಲೆಡನ್, ಒಂದ್ರೆ ಮೊನೊಕಾಟಿಲೆಡನ್. ಆಯ್ತಾ? ಇನ್ನು ಅದ್ ಬಿಟ್ರೆ ಸೊ ಬೇಸಿಕಲಿ ಅಲ್ಬ್ಯುಮಿನಸ್ ಅಂಡ್ ಎಕ್ಸ್ ಅಲ್ಬ್ಯುಮಿನಸ್ ಸೀಡ್ ಅಂತ ಇರ್ತದೆ. ಅಲ್ಬ್ಯುಮಿನಸ್ ಅಂದ್ರೆ ಸೊ ವಿಚ್ ಹ್ಯಾಸ್ ದ ಎಂಡೋಸ್ಪರ್ಮ್. ಎಕ್ಸ್ ಅಲ್ಬ್ಯುಮಿನಸ್ ಅಂದ್ರೆ ಯಾವ್ದ್ರಲ್ಲಿ, ನಾನ್ ಅಲ್ಬ್ಯುಮಿನಸ್ ಅಥವಾ ಎಕ್ಸ್ ಅಲ್ಬ್ಯುಮಿನಸ್ ಅಂದ್ರೆ ಸೊ ವಿಚ್ ಡು ನಾಟ್ ಹ್ಯಾವ್. ಅಲ್ಬ್ಯುಮಿನಸ್ ಅಂದ್ರೆ ಇದೆ ಅಂತ ಹೇಳಿ. ಇಲ್ಲಿ ನಾನ್ ಅಲ್ಬ್ಯುಮಿನಸ್ ಅಂತ ಕೊಡ್ತಾ ಇದ್ದಾನ. ಸೊ ಈ ನಾನ್ ಅಲ್ಬ್ಯುಮಿನಸ್ ಯಾವುದು? ಸೊ ಇಲ್ಲ ಅಂತ ಹೇಳಿ. ಇದರಲ್ಲಿ ಏನಿಲ್ಲ? ಎಂಡೋಸ್ಪರ್ಮ್ ಇಲ್ಲ. ಆಯ್ತಾ? ಸೊ ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾನೆ? ಪಿ ಮತ್ತೆ ಗ್ರೌಂಡ್ ನಟ್ ಅನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಇದೆ ನೋಡಿ, ಅದನ್ನು ಕನ್ಸಿಡರ್ ಮಾಡಬಹುದು ನೀವು. ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸಿದ್ದೆ, ಹೌದಾ? ಓವಯ್ಯೋ, ಯು ಕ್ಯಾನ್ ಸಿ ಬೀನ್ಸ್ ಅನ್ನು ಕೂಡ ಎಕ್ಸಾಂಪಲ್ ಆಗಿ ಎಕ್ಸ್ಟ್ರಾ ತಗೋಬಹುದು. ದಿಸ್ ಆಲ್ಸೋ ಬಿಲಾಂಗ್ಸ್ ಟು ನಾನ್ ಆಲ್ಬ್ಯುಮಿನಸ್ ಸೀಡ್ಗೆ. ಆಲ್ಬ್ಯುಮಿನಸ್ ಗೆ ಕ್ಯಾಸ್ಟರ್ ಮತ್ತೆ ಕೋಕೋನಟ್ ನ ಎಕ್ಸಾಂಪಲ್ ಆಗಿ ತಗೊಳ್ತಾರೆ. ಎಂಡೋಸ್ಪರ್ಮ್ ಹೊಂದಿರುವಂತದ್ದು. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಓಕೆ, ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ ಮತ್ತಿಷ್ಟು ಎಕ್ಸಾಂಪಲ್ ಎಕ್ಸ್ಟ್ರಾ ಇದೆ. ಅಲ್ಬ್ಯುಮಿನಸ್ ಸೀಡ್ಸ್ ಗೆ ವೀಟ್, ಮೇಜು, ಬಾರ್ಲಿ, ಕ್ಯಾಸ್ಟರ್. ಓಕೆ, ವೀಟ್, ಮೇಸ್, ಬಾರ್ಲಿ, ಕ್ಯಾಸ್ಟರ್ ಇಸ್ ಎಕ್ಸಾಂಪಲ್ ಫಾರ್ albuminous seed. Okay, so I hope you understood. This is important. Okay, then so persistent nucellus idre seeds alli persistent nucellus idre adanna perisperm anta heli karitave. That's all. No more things are there to remember. Okay, next particularly nodri integuments hardens as tough protective seed coats anta already ಹೇಳಿದ್ದೇನೆ ನಾನು ನಿಮಗೆ, ರೈಟ್? ಇಲ್ಲೊಂದು ಬರುತ್ತೆ particularly as viability ತರನೇ ಇಲ್ಲೊಂದು dormancy ಅಂತ ಹೇಳಿ ಬರುತ್ತೆ. ಸೊ ಸೀಡ್ ಡಾರ್ಮೆನ್ಸಿ ಅಂತ ಹೇಳಿ ಕರಿತೇವೆ. ಸೊ ಸೀಡ್ ಡಾರ್ಮೆನ್ಸಿ ಅಂದ್ರೆ ಏನು ಅಂತಂದ್ರೆ, ಸೊ ದ ಸೀಡ್ ವಿಲ್ ಬಿ ಅಂಡರ್ಗೋಯಿಂಗ್ ಅ ಮೆಟಬಾಲಿಕಲಿ ಅವುಗಳು ತನ್ನ ಆಕ್ಟಿವಿಟಿನ ಸ್ಟಾಪ್ ಮಾಡುತ್ತೆ. ಯು ಕ್ಯಾನ್ ಸಿ ದ ಎಂಬ್ರಿಯೋ ಮೇ ಎಂಟರ್ ಇಂಟು ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸ್ಟೇಟ್ ಆಫ್ ಇನ್ಆಕ್ಟಿವಿಟಿಗೆ ಒಳಗಾದ್ರನ್ನ ಡಾರ್ಮೆನ್ಸಿ ಅಂತ ಕರಿತೇವೆ. ಆಯ್ತಾ? ಸೊ ಈ ಡಾರ್ಮೆನ್ಸಿ ಯಾವಾಗ ಡಾರ್ಮೆನ್ಸಿಯಿಂದ ಸೀಡ್ಸ್ಗಳು ಯಾವಾಗ ವಾಪಸ್ ಬರುತ್ತೆ? ಸರಿಯಾದ ಫೇವರೇಬಲ್ ಕಂಡೀಷನ್ ಸಿಕ್ಕಿದಾಗ ಅವುಗಳು ವಾಪಸ್ ಬರ್ತವೆ. ತನ್ನ ಒಂದು ಪರ್ಟಿಕ್ಯುಲರ್ ಏನು ನಾರ್ಮಲ್ ಪೊಸಿಷನ್ಗೆ ಬರುತ್ತೆ ಅಂಡ್ ದೆ ಜರ್ಮಿನೇಟ್ ಅಂತ ಹೇಳಿ ಹೇಳ್ತಾ ಇದ್ದಾನೆ ನಾವು. ಆಯ್ತಾ? ಸೊ ದಟ್ ಇಸ್ ವಾಟ್ ಬೇಸಿಕಲಿ ಏನಿದೆ ಡಾರ್ಮೆನ್ಸೀಸ್. ಅಂಡ್ ಅನದರ್ ಥಿಂಗ್ ಟು ರಿಮೆಂಬರ್, ಸೊ ಈ ಒಂದು ಪರ್ಟಿಕ್ಯುಲರ್ಲಿ ಸೀಡ್ ಅಲ್ಲಿ ಮತ್ತೇನಿದೆ ಅಂತಂದ್ರೆ ಮೈಕ್ರೋಪೈಲ್ ಅಂತ ಹೇಳಿದೆ. ಸೊ ನಾವೇನು ಓವ್ಯೂಲ್ ಅಲ್ಲಿ ಮೈಕ್ರೋಪೈಲ್ ನೋಡಿದ್ದಲ್ವಾ? ಸೊ ಓವ್ಯೂಲ್ ಅಲ್ಲಿ ಈ ರೀತಿಯ ಸ್ಟ್ರಕ್ಚರ್ ನಲ್ಲಿ ಇಲ್ಲೊಂದು ಪರ್ಟಿಕ್ಯುಲರ್ಲಿ ಓಪನಿಂಗ್ ಬರುತ್ತೆ, ಲೈಕ್ ದಿಸ್. ಇಲ್ಲೊಂದು ಓಪನಿಂಗ್ ಇರುತ್ತೆ ನೋಡ್ರಿ. ಸೊ ಮೈಕ್ರೋಪೈಲ್ ಅಂತ ಕರಿತೇವೆ. ಈ ಮೈಕ್ರೋಪೈಲ್ ಏನಿದೆ ಅಲ್ವಾ? ಸೊ ಈ ಮೈಕ್ರೋಪೈಲ್ ಎಲ್ಲಿ ಪರ್ಸಿಸ್ಟೆಂಟ್ ಆಗಿರ್ತದೆ? ಸೀಡ್ ಅಲ್ಲಿ ಪರ್ಸಿಸ್ಟೆಂಟ್ ಆಗಿರ್ತದೆ. ಸೊ ಅದು ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಹೆಲ್ಪ್ಸ್ ಇನ್ ಫೆಸಿಲಿಟೇಟಿಂಗ್ ದ ಎಂಟ್ರಿ ಆಫ್ ಆಕ್ಸಿಜನ್ ಅಂಡ್
ವಾಟರ್ ಮತ್ತೆ ಆಕ್ಸಿಜನ್ ನ ಒಳಗ್ ತಗೊಳ್ಳುವಾಗ ಮಾಡ್ತದೆ, ಸೊ ದಟ್ ದ ಜರ್ಮಿನೇಷನ್ ಕುಡ್ ಬಿ ಈಸಿ. Okay, moving to the next part is another one important shabda, that is pericarp ಅಂತ ಹೇಳಿ. ಸೊ ಇದು ಫ್ರೂಟ್ ವಾಲಿಗೆ ನಾವು ಏನಂತ ಕರಿತೇವೆ, ಪೆರಿಕಾರ್ಪ್ ಅಂತ ಕರಿತೇವೆ. ಓಕೆ, ಫ್ರೂಟಿನ ವಾಲಿಗೆ ವಿಚ್ ಡೆವಲಪ್ ಫ್ರಮ್ ಒವೇರಿಯನ್ ವಾಲ್, ಅದಕ್ಕೆ ನಾವೇನಂತ ಕರಿತೀವಿ, ಪೆರಿಕಾರ್ಪ್ ಅಂತ ಕರಿತೇವೆ. ಇನ್ ಫ್ಲೆಶಿ ಫ್ರೂಟ್ಸ್ ಅಂದ್ರೆ ಯಾವುದು, ಗ್ವಾವಾ, ಆರೆಂಜ್ ಅಂದ್ರೆ ಪೇರ್ಲೆ, ಸೊ ಆಮೇಲೆ ಸಂತ್ರ ಅಥವಾ ಮುಸುಂಬೆ, ಆಮೇಲೆ ಮಾವಿನ ಹಣ್ಣು ಮ್ಯಾಂಗೋ. ಆಯ್ತಾ. ಸೊ ಡ್ರೈ ಫ್ರೂಟ್ ಗೆ ಯಾವುದು ಕರಿತೇವೆ, ಗ್ರೌಂಡ್ ನಟ್ ಇರ್ಬೋದು, ಮಸ್ಟರ್ಡ್ ಇರ್ಬೋದು ಅಲ್ವಾ, ಇವೆಲ್ಲ ಡ್ರೈ ಫ್ರೂಟ್ಸ್ ಗಳು. ಓಕೆ, ಸೊ ಸೀಡ್ಸ್ ಅಲ್ಲ, ಫ್ರೂಟ್ಸ್ ಆರ್ ಡಿಫರೆಂಟ್ ಫ್ರಮ್ ದ ಸೀಡ್ಸ್, ರಿಮೆಂಬರ್ ದಟ್. ಓಕೆ, ಸೊ ಇಲ್ಲಿ ಡ್ರೈ ಇದ್ರೆ ಗ್ರೌಂಡ್ ನಟ್, ಮಸ್ಟರ್ಡ್ ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ ನಾವು. ಆಯ್ತಾ. ನಂತರ ಮುಂದೆ ಹೋಗೋದಿದ್ರೆ ನೆಕ್ಸ್ಟ್ ಒನ್ ಈಸ್ ಟ್ರೂ ಫ್ರೂಟ್ ಮತ್ತೆ ಫಾಲ್ಸ್ ಫ್ರೂಟ್. ಅಗೇನ್ ಅನದರ್ ಟೂ ವರ್ಡ್ಸ್ ಇಂಪಾರ್ಟೆಂಟ್. ಟ್ರೂ ಫ್ರೂಟ್ಸ್ ಅಂತಂದ್ರೆ ಸೊ ವಿಚ್ ಇಸ್ ಡೈರೆಕ್ಟ್ಲಿ ಡೆವಲಪ್ಸ್ ಓನ್ಲಿ ಫ್ರಮ್ ದ ಓವರಿ. ಫಾಲ್ಸ್ ಫ್ರೂಟ್ ಅಂದ್ರೆ ಅಲಾಂಗ್ ವಿತ್ ದ ಥಲಾಮಸ್, ಓವರಿಯ ಜೊತೆಗೆ ಥಲಾಮಸ್ ನ ಮತ್ತೆ ಬೇರೆ ಬೇರೆ ಭಾಗಗಳು ಕೂಡ, ಫ್ಲವರ್ನ ಬೇರೆ ಬೇರೆ ಭಾಗಗಳು, ಪೆಟಲ್ಸ್ ಇರ್ಬೋದು, ಸೆಪಲ್ಸ್ ಇರ್ಬೋದು, ಅವುಗಳೆಲ್ಲ ಸೇರಿ ಫ್ರೂಟ್ ಆದ್ರೆ ಅದನ್ನ ಫಾಲ್ಸ್ ಫ್ರೂಟ್ ಅಂತ ನಾವು ಹೇಳ್ತೇವೆ. ಅದಕ್ಕೆ ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟ್, ಆಪಲ್, ಸ್ಟ್ರಾಬೆರಿ ಮತ್ತೆ ಕ್ಯಾಶ್ಯೂ ನಟ್. ಓಕೆ, ಕ್ಯಾಶ್ಯೂ ನಟ್, ಸ್ಟ್ರಾಬೆರಿ ಅಂಡ್ ಆಪಲ್ ಇಸ್ ದ ಎಕ್ಸಾಂಪಲ್ ಫಾರ್ ಫಾಲ್ಸ್ ಫ್ರೂಟ್. ಓಕೆ, ನೆನ್ಪಿಡ್ಲಿ ಇದು, ಸೊ ವೆರಿ ಇಂಪಾರ್ಟೆಂಟ್. ಆಯ್ತಾ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ, ಸೊ ಅದನ್ನ ಹೇಳ್ಬಿಡ್ತೇನೆ ನಾನು. ದಟ್ ಇಸ್ ಇಲ್ಲೊಂದು ಲೇಯರ್ ಬರುತ್ತೆ, ಸೊ ಆಲ್ಯೂರಿನ್ ಲೇಯರ್ ಅಂತ ಹೇಳಿ. ಓಕೆ, ಸೊ ಆಲ್ಯೂರಿನ್ ಲೇಯರ್ ನ ಪ್ಲಾಯ್ಡಿ ಎಷ್ಟು ಅಂತ ಕೇಳ್ತಾನೆ. ಸೊ ಫಸ್ಟ್ ಇಯರ್ ಇದೆ ಅದು 3n. ಓಕೆ, ಯಾಕೆಂದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಎಂಡೋಸ್ಪರ್ಮ್. ಇಟ್ ಇಸ್ ವಾಟ್, ಪಾರ್ಟ್ ಆಫ್ ಎಂಡೋಸ್ಪರ್ಮ್ ಅದು. ಅಂಡ್ ಇಟ್ ಇಸ್ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಎಂಬ್ರಿಯೋ ಅಂಡ್ ಎಂಡೋಸ್ಪರ್ಮ್. ಎಂಬ್ರಿಯೋ ಮತ್ತೆ ಎಂಡೋಸ್ಪರ್ಮ್ ಮಧ್ಯದಲ್ಲಿ ಒಂದು ಡಿಫರೆನ್ಶಿಯೇಟಿಂಗ್ ಲೇಯರ್ ಅದು. ಸೊ ಅದು ಕೂಡ, ಅದರ ಪ್ಲಾಯ್ಡಿ ಕೂಡ 3n ಆಗಿರ್ತದೆ. ಆಯ್ತಾ. ಇದು ಕೇಳ್ಬೋದು ಈ ಕ್ವಶನ್ ಅನ್ನ. ಸೊ ದಿಸ್ ಮೇ ಬಿ ಆಸ್ಕ್ಡ್. ಸೊ ಇದ್ರ ಭಾಗಗಳನ್ನ ಮೆನ್ಷನ್, ಹೆಸರಿಸಿ ಅಂತ ಕೇಳ್ತಾನೆ. ಎ ಬಿ ಅಂಡ್ ಸಿ ಅಂತ ಕೇಳ್ತಾನೆ, ಅಥವಾ ಇದನ್ನ ಡಿ ಅಂತ ಕೇಳ್ಬೋದು. ಅಲ್ಲಿ ಆಪ್ಷನ್ಸ್ ಗಳಲ್ಲಿ ಇರ್ತವೆ, ಅದನ್ನ ನೀವು ಚೂಸ್ ಮಾಡ್ಬೇಕಾಗ್ತದೆ, ಯಾವುದು ಯಾವ ಭಾಗಗಳು ಅಂತ ಹೇಳಿ. ಆಯ್ತಾ. Then next parthenocarpic fruit ಅಂತ ಬರುತ್ತೆ. So what is parthenocarpic fruit? The fruit which is developed without fertilization. Fertilization ಆಗದೆ ಡೆವಲಪ್ ಆಗಿರುವಂತ ಫ್ರೂಟ್ಸ್ ಗಳಿಗೆ parthenocarpic ಅಂತ ಕರೀತಾರೆ. ಎಕ್ಸಾಂಪಲ್ ಇಸ್ ಬನಾನಾ. ಒನ್ ಆಫ್ ದ ಎಕ್ಸಾಂಪಲ್ ಯಾವುದು, ಬನಾನಾವನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಇದು ಕೂಡ ಇಂಪಾರ್ಟೆಂಟ್ ಕೇಳಿದಾನೆ. ಆಯ್ತಾ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಅಗೇನ್ ವಿ ಆರ್ ಗೋಯಿಂಗ್ ಟು ಗೋ a great example we are going to take of seed dormancy. ಒಂದಿಷ್ಟು ಎಕ್ಸಾಂಪಲ್ ತಗೊಳ್ತಾ ಇದ್ದೇವೆ ನೋಡ್ರಿ. ಸೊ ಒಂದು ಓಲ್ಡ್ ಟ್ರೀ ಇದೆ ವಿಚ್ ಇಸ್ ನೌನ್ ಆಸ್ ಲ್ಯುಪೈನ್. ಓಕೆ, ಅದರ ಬಯೋಲಾಜಿಕಲ್ ನೇಮ್ ಬಂದು ಲ್ಯುಪೈನಸ್ ಆರ್ಕಟಿಕಸ್ ಅಥವಾ ಲ್ಯುಪಿನಸ್ ಆರ್ಕಟಿಕಸ್ ಅಂತೇಳಿ. ಸೊ ಇದನ್ನ ಆರ್ಕಟಿಕ್ ಟಂಡ್ರಾದಿಂದ ತೆಗೆದಿದ್ದಾರೆ. ಎಲ್ಲಿಂದ, ಆರ್ಕಟಿಕ್ ಟಂಡ್ರಾದಿಂದ ಇದನ್ನ ಎಕ್ಸ್ಕವೇಟ್ ಮಾಡಿದ್ದಾರೆ, ಅಂದ್ರೆ ತೆಗೆದಿದ್ದಾರೆ ಅಂತ ಹೇಳಿ. ಆಯ್ತಾ. ಸೊ ಇದು 10,000 ವರ್ಷಗಳ ನಂತರ ಕೂಡ ಸೊ ಇದು ದೊಡ್ಡ ಪ್ಲಾಂಟ್ ಆಗಿ ಅದರಲ್ಲಿ ಫ್ಲವರ್ ಆಗಿದೆ. ಆಯ್ತಾ. ಸೊ ಇಟ್ ಹ್ಯಾಸ್ ಫ್ಲವರ್ಡ್ ಆಫ್ಟರ್ ಈವನ್ 10,000 ಇಯರ್ಸ್ ಆದ್ಮೇಲೆ ಈ ಸೀಡ್ ಏನಾಗಿದೆ, ಸೊ ಅದು ಬೆಳೆದು ಫ್ಲವರ್ ಆಗಿದೆ. ಆಯ್ತಾ. ಅದೇ ತರ ಇನ್ನೊಂದಿದೆ, ಸೊ ದಟ್ ಇಸ್ 2,000 ವರ್ಷದ ಹಳೆಯ ಸೀಡ್. ಆಯ್ತಾ, ಆಫ್ ದ ಡೇಟ್ ಪಾಮ್ ಅಂತಂದ್ರೆ ಖರ್ಜೂರದ ಗಿಡ. ಆಯ್ತಾ. ಸೊ ಅದು ಯಾವ್ದು, ಫೀನಿಕ್ಸ್ ಡಕ್ಟೈಲಿಫೆರಾ ಅಂತ ಹೇಳಿ. ಯಾವುದು, ಫೀನಿಕ್ಸ್ ಡಕ್ಟೈಲಿಫೆರಾ. ಸೊ ಇದು ಎಲ್ಲಿ ಸಿಕ್ಕಿದೆ ನಮ್ಗೆ, ಕಿಂಗ್ಸ್ ಹೆರಾಡ್ಸ್ ಪ್ಯಾಲೇಸ್. ಎಲ್ಲಿ, ಕಿಂಗ್ಸ್ ಹೆರಾಡ್ ಪ್ಯಾಲೇಸ್ ವಿಚ್ ಇಸ್ ನಿಯರ್ ದ ಡೆಡ್ ಸಿ. ಇದು ಕ್ವಶನ್ ಕೇಳ್ತಾನೆ. ಸೊ ಫೀನಿಕ್ಸ್ ಡಕ್ಟೈಲಿಫೆರಾ ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾನೆ. ಆಗ ಕಿಂಗ್ ಹೆರಾಡ್ಸ್ ಪ್ಯಾಲೇಸ್ ನಿಯರ್ ದ ಡೆಡ್ ಸಿ ಅಂತ ಹೇಳಿ ಬರಿಬೇಕು. ಆಯ್ತಾ. ಅದರ್ವೈಸ್ ಇನ್ನೊಂದು ಕ್ವಶನ್ ಕೇಳ್ತಾನೆ. ಸೊ ಡೇಟ್ ಪಾಮಿನ, ಸೊ ದ 2000 year old viable seed ಆಫ್ ದ ಡೇಟ್ ಪಾಮ್, ಅದರ ಬಯಾಲಜಿಕಲ್ ನೇಮ್ ಹೇಳಿ ಅಂತ ಹೇಳಿ. ಫೀನಿಕ್ಸ್ ಡಕ್ಟೈಲಿಫೆರಾ ಅಂತ ಹೇಳ್ಬೇಕು. ಅದೇ ರೀತಿಯಲ್ಲಿ ಲ್ಯುಪೈನ್ ನ ಅಥವಾ ಲ್ಯುಪಿನ್ ನ ಪರ್ಟಿಕ್ಯುಲರ್ಲಿ ಏನಂತ ಹೇಳ್ಬೇಕು, ಬಯಾಲಜಿಕಲ್ ನೇಮ್. ಸೊ ದಟ್ ಇಸ್ ಲ್ಯುಪಿನಸ್ ಆರ್ಕಟಿಕಸ್. ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಆಯ್ತಾ. ಲಾಸ್ಟ್ ಪಾರ್ಟ್ ಬಂದು ದಟ್ ಇಸ್ ವಾಟ್. ಸೊ ಇಲ್ಲೊಂದು ಮತ್ತೊಂದು ಲಾಸ್ಟ್ ಪಾರ್ಟ್ ಗಿಂತ ಮೊದಲೇ ಹೋಗೋಕ್ಕಿಂತ ಇನ್ನೂ ಒಂದಿದೆ. ಸೊ ನೋಡ್ರಿ, ದ ಕಂಟೈನ್ ವೆರಿ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ಸೊ ದಿ ಎಕ್ಸಾಂಪಲ್, ಸಮ್ ಆಫ್ ದ ಪ್ಲಾಂಟ್ಸ್ ವಿಚ್ ಕಂಟೈನ್ಸ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ಸೊ ಅದರಲ್ಲಿ ಆರ್ಕಿಡ್ಸ್ ಫ್ರೂಟ್, ಅದರಲ್ಲಿ ಯಾವುದು, ಆರ್ಕಿಡ್ ನ ಫ್ರೂಟ್ ಅಲ್ಲಿ ಕೂಡ ನಮ್ಗೆ ಏನ್ ನೋಡ್ಬೋದು, ಸೊ ಥೌಸಂಡ್ಸ್ ಆಫ್ ಸೀಡ್ಸ್ ಗಳನ್ನ ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ಸೊ ನಾವು ಸರ್ಟೇನ್ ಪ್ಯಾರಾಸೈಟಿಕ್ ಸ್ಪೀಶೀಸ್ ಗಳಿದಾವೆ. ಸೊ ಫ್ರೂಟ್ ವಿತ್ ಸಮ್ ಪ್ಯಾರಾಸೈಟಿಕ್ ಸ್ಪೀಶೀಸ್, ದಟ್ ಇಸ್ ಒರೊಬಾಂಚೆ ಅಂಡ್ ಸ್ಟ್ರಿಗಾ ಅಂತ ಹೇಳಿ. ಒರೊಬಾಂಚೆ ಅಂಡ್ ಸ್ಟ್ರಿಗಾ ಅಂತ ಹೇಳಿ. ಸೊ ಏನಿದು, ಸೊ ನೋಡ್ರಿ, ಸಿಮಿಲರ್ ಇನ್ ದಿಸ್ ಕೇಸ್ in fruit some of the parasitic species such as Orobanche and Striga, these are the parasitic plants as well as fruits ಅಂತ ಕೂಡ ಹೇಳ್ಬೋದು. ಆಯ್ತಾ.
ದೆನ್ ಇದು ಬಿಟ್ರೆ ನೆಕ್ಸ್ಟ್ ಯಾವುದು ಫೈಕಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ದಿಸ್ ಇಸ್ ದ ಫೈಕಸ್ ಫ್ರೂಟ್ ಏನಿದೆ ಅಲ್ವಾ, ಇದು ಕೂಡ ಇಂಪಾರ್ಟೆಂಟ್. ಅಂಜೂರ ಕೇಳಿರ್ಬೋದು ನೀವು. ಸೊ ದಟ್ ಇಸ್ ದ ಒನ್ ಎಕ್ಸಾಂಪಲ್ ವಿತ್ ಲಾಟ್ ಆಫ್ ಸೀಡ್ಸ್. ಓಕೆ, ಓಕೆ, ನೆಕ್ಸ್ಟ್ ಬಂದು ಸೊ ಲಾಸ್ಟ್ ಪಾರ್ಟ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಫರ್ಟಿಲೈಸೇಷನ್. ಇದು ಸ್ಪೆಷಲ್ ಫರ್ಟಿಲೈಸೇಷನ್, which is called as apomixis and polyembryon. Apomixis ಅಂದ್ರೆ ಏನು? So apomixis is a type of particular fertilization where without fertilization seed produce ಆಗುತ್ತೆ. Without fertilization seed is produced. It is also known as asexual reproduction. Asexual reproduction, which mimics sexual reproduction. ಸೆಕ್ಶುವಲ್ ರಿಪ್ರೊಡಕ್ಷನ್ ನ ಮಿಮಿಕ್ ಮಾಡುವಂತ ಒಂದು ಪರ್ಟಿಕ್ಯುಲರ್ ಏನು ಮೆಥಡ್ ಇದೆಯೋ ಅದನ್ನ ನಾವೆಲ್ಲಿ ನೋಡಬಹುದು, ಅಪೋಮಿಕ್ಸಿಸ್ ಅಲ್ಲಿ ನೋಡಬಹುದು. ಅಪೋಮಿಕ್ಸಿಸ್ ಫಾರ್ಮ್ ಅಸೆಕ್ಷನ್ ನೋಡಿ ಹೇಳ್ತಾ ಇದ್ದಾನೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ದಟ್ ಮಿಮಿಕ್ಸ್ ದ ಸೆಕ್ಶುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಪರ್ಟಿಕ್ಯುಲರ್ಲಿ ಇದಕ್ಕೆ ಎಕ್ಸಾಂಪಲ್ ಈಸ್ ಫ್ರಮ್ ದ ಆಸ್ಟ್ರೇಸಿಯೆ ಅಂಡ್ ಗ್ರಾಸಸ್ ಫ್ಯಾಮಿಲಿಯಿಂದ. ಸೊ ಎಲ್ಲಿಂದ ಎಕ್ಸಾಂಪಲ್? ಆಸ್ಟ್ರೇಸಿಯೆ ಮತ್ತೆ ಗ್ರಾಸಸ್ ಫ್ಯಾಮಿಲಿಯಿಂದ ಯಾವುದೇ ಎಕ್ಸಾಂಪಲ್ಸ್ ಗಳು ಬಂದ್ರು ಕೂಡ ಸೊ ಅದಕ್ಕೆ ಅಪೋಮಿಕ್ಸಿಸ್, ಅದು ಅಪೋಮಿಕ್ಸಿಸ್ ಅಥವಾ ಅಪೋಮಿಕ್ಟಿಕ್ ಸೀಡ್ಸ್ ಗಳಿಗೆ ಎಕ್ಸಾಂಪಲ್. ಆಯ್ತಾ? ಸೊ ನೆನಪಿರ್ಲಿ, ಅಪೋಮಿಕ್ಟಿಕ್ ಸೀಡ್ಸ್ ಗಳು ಕೂಡ ಕರೀತಾರೆ ಇದನ್ನ. ಆಯ್ತಾ? ದೆನ್ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಸೊ ಬೇಸಿಕಲಿ ಪಾಲಿಎಂಬ್ರಿಯಾನಿ ಅಂತ ಹೇಳಿ. ಪಾಲಿಎಂಬ್ರಿಯಾನಿ ಅಂದ್ರೆ ವಿತ್ ಮೋರ್ ದೆನ್ ಒನ್ ಎಂಬ್ರಿಯೋ. ಎಕ್ಸಾಂಪಲ್ ಯಾವುದು? ಸಿಟ್ರಸ್ ಮತ್ತೆ ಮ್ಯಾಂಗೋ. ಸಿಟ್ರಸ್ ಅಂಡ್ ಮ್ಯಾಂಗೋ ಹೇಳ್ತಾ ಇದ್ದೀನಿ ನೋಡ್ರಿ. ವೆರೈಟೀಸ್ ಆಫ್ ಸಮ್ nuclear cells surrounding the embryo sac starts dividing, produce embryo sac and develop into embryos. In such species ovule contain many embryos ಅಂತ ಹೇಳಿ ಹೇಳ್ತಾ ಇದ್ದಾನೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೊ ಸಿಟ್ರಸ್ ಅಂಡ್ ಮ್ಯಾಂಗೋ ಆರ್ ದ ಎಕ್ಸಾಂಪಲ್ ಫಾರ್ ಪಾಲಿಎಂಬ್ರಿಯಾನಿಕ್ ಟೈಪ್ ಆಫ್ ಪ್ಲಾಂಟ್ಸ್ ಗೆ ಎಕ್ಸಾಂಪಲ್ ಆಗಿರ್ತವೆ. ಆಯ್ತಾ? ಸೊ ದಟ್ ಇಸ್ ವಾಟ್ ಬೇಸಿಕಲಿ ಈ ಚಾಪ್ಟರ್ ನಿಂದ ಸೊ ನಿಮ್ಗೆ CET ಅಲ್ಲಿ ಒಂದಿಷ್ಟು ಕೇಳುವಂತ ಕ್ವಶನ್ಸ್ ಗಳಿರ್ಬೋದು. ಸೊ ಹೆನ್ಸ್ ಐ ಥಿಂಕ್ ಇಲ್ಲಿಗೆ ನಾವು ಈ ಚಾಪ್ಟರ್ ನ ನಿಲ್ಲಿಸ್ತೇವೆ ಅಂಡ್ ನೆಕ್ಸ್ಟ್ ಚಾಪ್ಟರ್ಗೆ ನೆಕ್ಸ್ಟ್ ನಾಳೆ ಸಿಗ್ತಾ ಇದ್ದೇವೆ. ಸೊ ಅಲ್ಲಿ ತನಕ ಸೊ ಓದಿ, ಚೆನ್ನಾಗಿ ಓದಿ.